ನಡೀತಾ ಇರುವಂತಹ ಉಪನ್ಯಾಸ ಖಂಡಿಕೆಯಲ್ಲಿ ಮೊದಲ 2 ದಿನ ಹನುಮಾನ್ ನಾಟಕ ಹಾಗೂ ಮತ್ತೆ 3 ದಿನಗಳ ಸುಭಾಷಿತ ರಸಾಸ್ವಾದ ಪೊಗದಸ್ತಾಗಿ ಪೊರೆ ಕಳಚಿ ಲಕಲಕಿಸಿದೆ. ಹೆಚ್ಚು ಪ್ರಚಲಿತವಿಲ್ಲದ ಪರಿಚಿತವಲ್ಲದ ಹನುಮಾನ್ ನಾಟಕದ ಕೃತಿಶಿಲ್ಪ ಎಂತಹ ವಿಲಕ್ಷಣ ಸುಂದರ ಮನೋಹರ ಎಂಬುದರ ಪ್ರಾತಿನಿಧಿಕ ಪರಿಚಯವನ್ನು ಗಣೇಶರು ಆಪ್ತವಾಗಿ ಆಗುಮಾಡಿಸಿದ್ದಾರೆ. ರಾಮಾಯಣವನ್ನು ಅಧಿಕರಿಸಿದ ಅನ್ಯಾನ್ಯ ಕವಿಗಳ ಉತ್ತಮೋತ್ತಮ ಪದ್ಯಗಳನ್ನು ಅನ್ಯೋನ್ಯವಾಗಿ ಅನನ್ಯವಾಗಿ ಪೋಣಿಸಿ ಏಕತ್ರವಾಗಿ ಸಿಗುವಂತೆ ಸಂಕಲಿಸಿದ ಹನುಮಾನ್ ನಾಟಕ ಸಾಹಿತ್ಯೋಪಜೀವಿಗಳಿಗೆ ಹೇಗೆ ಸತ್ವಾಹಾರವಾಗಿ ಒದಗಿ ಬರುತ್ತದೆ ಎಂಬುದನ್ನು ಉಪನ್ಯಾಸದಲ್ಲಿ ಬೋಧಪ್ರದವಾಗಿ ಗಣೇಶರು ತಿಳಿಸಿದ್ದಾರೆ. ಮಹಾಕವಿಗಳ ರಸಾರ್ಥಗರ್ಭಿತವಾದ ರಚನೆಗಳನ್ನು ಹದವಾಗಿ ಹೆಣೆದು ಬೇರೆಯದೇ ಒಂದು ಸಾಹಿತ್ಯ ಮಾಲೆಯನ್ನು ಕೋದಬಹುದು ಎಂಬ ಸಾಧ್ಯತೆಯನ್ನು ಮಹಾನಾಟಕ ದಿಗ್ದರ್ಶಿಸುತ್ತದೆ. ಇದರ ಸ್ಫೂರ್ತಿಯಿಂದ ಗಣೇಶರು ಇನ್ನೊಂದು ವಿರಾಟ್ ಹನುಮಾನ್ ನಾಟಕ ರಚಿಸಲಿದ್ದಾರೆ ಎಂಬ ಸುಳುಹನ್ನು ಕೊಟ್ಟಿದ್ದಾರೆ. ಎಲ್ಲ ವಿಧದ ಸಾಹಿತ್ಯ ಪರಿಮಳಿತ ಪುಷ್ಪಗಳಿಂದ ಮಕರಂದ ಹೀರುವ ಆರ್ಗಾಲ ಅಂದರೆ ಷಟ್ಪದ ಭ್ರಮರ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಹಾಗೆ ಅದನ್ನು ಜೇನಾಗಿಸಿ ಸಹೃದಯರಿಗೆ ಹಂಚುವ ಹುಮ್ಮಸ್ಸು ಹೆಮ್ಮನಸ್ಸು ಅವರದ್ದು. ಈಗಾಗಲೇ ಇಂತಹ ಮಹದಾಶಯ 10 ಪ್ರಾಜೆಕ್ಟ್ಗಳು ಅವರ ಸಂಕಲ್ಪ ಕೋಶದಲ್ಲಿ ಗಬ್ಬ ಕಟ್ಟಿದ್ದಾವೆ. ಕಳೆದ ಸಲ ರಘುವಂಶ ಉಪನ್ಯಾಸ ಸರಣಿಯಲ್ಲಿ ಮಲ್ಲಿನಾಥನ ಕುರಿತು ಕನ್ನಡದಲ್ಲಿ ಆದಷ್ಟು ಬೇಗ ಸಮಗ್ರ ಪರಿಚಯದ ಕೃತಿ ನೀಡುವಂತೆ ಹಕ್ಕೊತ್ತಾಯವನ್ನು ನಾನೇ ಮಂಡಿಸಿದ್ದೆ. ಈಗ ಆ ಬೇಡಿಕೆಯ ಜೊತೆ ಇದನ್ನು ಸೇರಿಸುತ್ತಿದ್ದೇನೆ. ಗಣೇಶರೇ ಪ್ರಕಟೀಕರಿಸಿದ ಶ್ಲೋಕ ಸಾಹಸ್ರಿಯ ಮಹಾನಾಟಕ ಯಥಾಸಾಧ್ಯ ಶೀಘ್ರವಾಗಿ ಚಿಪ್ಪೊಡೆದು ಎದ್ದು ಬರಲಿ ವಿನತಾಪುತ್ರ ಅಂತ ಆಶಿಸುತ್ತೇನೆ. ಆ ನಿಟ್ಟಿನಲ್ಲಿ ಗಣೇಶರ ಸಾಹಿತ್ಯ ಸೇತುಬಂಧದಲ್ಲಿ ನಮ್ಮಂತಹ ಅಳಿಲುಗಳ ಅಲ್ಪ ಸೇವೆ ಏನಾದರೂ ಇದ್ದರೆ ನಾವಂತೂ ಮರಳು ಒಯ್ಯುವಲ್ಲಿ ಮಂಚೂಣಿಯಲ್ಲಿದ್ದೇವೆ. ಹನುಮನ್ ನಾಟಕದಿಂದ ಗಣೇಶರು ಆರಿಸಿ ಮನವರಿಕೆ ಮಾಡಿದ ಪದ್ಯ ರತ್ನಗಳ ಮುಂದುವರಿಕೆಯಾಗಿ ಸುಭಾಷಿತದ ಪ್ರವಚನವೂ ಪಡಿಮೂಡಿದೆ. ಸುಭಾಷಿತ ಸಂಗ್ರಹಗಳ ಗ್ರಂಥಗಳ ಪಟ್ಟಿಯನ್ನು ಗಣೇಶರು ಕೊಟ್ಟ ಲೆಕ್ಕದಲ್ಲಿ ಲಕ್ಷಾವಧಿ ಶ್ಲೋಕಗಳು ಇದ್ದದು ಕಂಡುಬರುತ್ತದೆ. ಚರ್ವಿತ ಚರ್ವಣ, ಪುನರ್ಲೇಖ ಅಂತೆಲ್ಲ ಭಾಗಿಸಿ ಕಳೆದು ಜಮಾ ಖರ್ಚು ಲೆಕ್ಕ ಹಾಕಿದರೂ 50-60 ಸಾವಿರಕ್ಕೆ ಮೋಸ ಇಲ್ಲ. ಅಮಂತ್ರಂ ಅಕ್ಷರಂ ನಾಸ್ತಿ, ಮಂತ್ರವಲ್ಲದಂಥ ಅಕ್ಷರವೇ ಇಲ್ಲ ಎಂದಂತೆ ಸುಭಾಷಿತ ಲಕ್ಷಣವಿಲ್ಲದ ಕಾವ್ಯ ಶ್ಲೋಕಗಳೇ ಇಲ್ಲವೇನೋ ಎಂದು ಬೆರಗು ಹುಟ್ಟಿಸುವಂಥದ್ದು ಸಂಸ್ಕೃತ ಸಾಹಿತ್ಯ. ಯಾಕೆಂದರೆ ಆ ಕವಿಗಳ ಲೋಕಪರಿಶೀಲನ ಸೂಕ್ಷ್ಮತೆ ಆ ಮಟ್ಟದ್ದು. ಆದ್ದರಿಂದಲೇ ಅದು ಸಾರ್ವಕಾಲಿಕ ಸಾರ್ವಜನೀನ. ಒಂದೊಂದು ಸುಭಾಷಿತವು ಸಂಸ್ಕೃತಿ ಪ್ರಣತಿ. ಗಣೇಶರಂತೂ ಪ್ರಾತಿನಿಧಿಕವಾಗಿ ನಿತ್ಯನೀತಿ ಅಥವಾ ಸಾಮಾನ್ಯ ನೀತಿಯನ್ನು ಆಯ್ಕೆ ಮಾಡಿಕೊಂಡಿದ್ದರೂ ಕಲ್ಲು ಬೀಸಿ ಮಾವಿನ ಹಣ್ಣು ಬೀಳಿಸುವಂತೆ ಒಂದಕ್ಕಿಟ್ಟ ಗುರಿ ಇನ್ನೂ 4 ಕೆಡೆದೋ ಅಲ್ಲಾಡಿಸಿಯೋ ಬಹುದಾ ಪ್ರಯೋಜನಕಾರಿಯಾಗಿ ಪರಿಣಮಿಸಿದೆ. ತತ್ರಾಪಿ ನೀತಿ ಪ್ರತಿಪಾದನೆಗಾಗಿ ಕವಿಗಳು ಹೊಂಚುವ ದೃಷ್ಟಾಂತ, ಅದಕ್ಕೆ ಗಣೇಶರು ಹೆಟ್ಟುವ ಒಗ್ಗರಣೆ ಪರಿಮಳವನ್ನು ರುಚಿಯನ್ನು ದುಪ್ಪಟ್ಟು ಮುಪ್ಪಟ್ಟು ಮಾಡಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವ ಹಾಗಿತ್ತು. ಸುಭಾಷಿ ರತ್ನಭಾಂಡಾಗಾರ ಹೇಳುತ್ತದೆ, ಕರ್ತವ್ಯೋ ಹಿ ಸುಭಾಷಿತಸ್ಯ ಮನುಜೈ ಅವಶ್ಯಕಃ ಸಂಗ್ರಹ. ಹೇಗಾದರೂ ಮಾಡಿ ಸುಭಾಷಿತವನ್ನು ಮನುಷ್ಯನಾದವನು ಸಂಗ್ರಹಿಸಬೇಕಂತೆ. ಯಾಕಂದರೆ ಸುಭಾಷಿತ ಅಂತ ಹೇಳಿದರೆ ಮನೋವೈದ್ಯ ಇದ್ದ ಹಾಗೆ. ಒಂದು ಸುಭಾಷಿತ ಇದ್ದರೆ ನಮ್ಮ 10 ಕಳವಳಗಳನ್ನು ಗೊಂದಲಗಳನ್ನು ನೀಗ್ತದೆ ಅನ್ನುವಂಥದ್ದು ಅದರ ತಾತ್ಪರ್ಯ. ಹಾಗೆ ನೂನಂ ಸುಭಾಷಿತರ ಸಹ ಅನ್ಯ ರಸಾತಿಶಾಯಿ, ಇದು ಅದರದ್ದೇ. ಸುಭಾಷಿತದ ರಸ ಅಥವಾ ರುಚಿ ಉಳಿದೆಲ್ಲ ರಸಗಳನ್ನು ಮೀರಿಸುತ್ತದೆ. ಇನ್ನೂ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೆ, ಗಮನಿಸಬಹುದು. ಸುಭಾಷಿ ರತ್ನ ಭಾಂಡಗಾರವೇ ಇದನ್ನು ದಾಖಲಿಸಿದೆ. ಸುಭಾಷಿತೇನ ಗೀತೇನ ಯುವತೀನಾಂಚ ಲೀಲೆಯ ಮನೋ ನ ಭಿದ್ಯತೆ ಯಸ್ಯ ಸ ಯೋಗಿ ಅಥವಾ ಪಶು. ಸುಭಾಷಿತ, ಹಾಡು, ಹುಡುಗಿಯರ ವಯ್ಯಾರ ವಿಲಾಸ ಇವುಗಳಿಂದ ಯಾರು ಬೆಚ್ಚಗಾಗುವುದಿಲ್ಲವೋ ಬೆರಗಾಗುವುದಿಲ್ಲವೋ ಅಂತಹವನು ಇದ್ದರೆ ಅವನು ಯೋಗಿ ಅಥವಾ ಪಶು.
ಅದಕ್ಕೋ ಏನೋ ಈ ಸಲದ ತಮ್ಮ ವ್ಯಾಖ್ಯಾನದ ಕಂತಿನಲ್ಲಿ ಗಣೇಶರು ವೇದಾಂತ ವೈರಾಗ್ಯಗಳ ಬಗ್ಗೆ ವಿಕೋಪವನ್ನೇ ತೋರಿಸಿದರು. ಮನೋರಾಸಿಕ್ಯವಿಲ್ಲದ ಬಾಳು ಬರಡಲ್ಲವೇ ಎಂಬ ಲೋಕದ ಪರಮಸತ್ಯವನ್ನು ಸುಭಾಷಿತ ಪದ್ಯಪಂಕ್ತಿಗಳು ಸೋದಾಹರಣವಾಗಿ ತೋರಿಸ್ತವೆ. ನಿನ್ನೆ ತಾನೇ ಹೇಳಿದ್ರಲ್ಲ ನಾಯಿ ಬಾಲ, ಆ ನಾಯಿ ಬಾಲದ ಇರಸ್ತೆಗೆಯೇ ಇದಕ್ಕೆ ಧಾರಾಳ ಉದಾಹರಣೆಯಾಗಿ ಸಾಕು. ಸುಖಕ್ಕೂ ಇಲ್ಲ, ಸೌಲಭ್ಯಕ್ಕೂ ಇಲ್ಲ, ಬರೀ ತೋರಿಕೆಗಷ್ಟೇ ಭೂಷಣ. ನಾಯಿ ಬಾಲ ಡೊಂಕು ಎಂಬ ಸಾಮಾನ್ಯ ಲೋಕೋಕ್ತಿಗೆ ಎಂತಹ ನೀತಿಯ ಮರ್ಮಾಭರಣ ತೊಡಿಸುತ್ತಾನಲ್ಲ ಕವಿ. ಅದೇ ನಾಯಿ ಬಾಲದ ಡೊಂಕಿಗೆ ಬೀಚಿಯ ತಿಮ್ಮ ಇನ್ನೂ ಒಂದು ಡೈಮೆನ್ಷನ್ ಕೊಡ್ತಾನೆ. ತಿಮ್ಮ ನಾಯಿ ಬಾಲಕ್ಕೆ ನಳಕೆ ಹಾಕಿದಂತೆ. ಜನ ಎಲ್ಲ ತಮಾಷೆ ಮಾಡಿದರು. ಎಲ್ಲಾದರೂ ನಾಯಿ ಬಾಲ ನೆಟ್ಗಾಗತ್ತೇನೆ ಯಾ ಮಂಕ ಮಡಿಯ ಅಂದರು. ಎಲ್ಲರ ಕಿಚಾವಣೆ ನಿಂತ ಮೇಲೆ ತಿಮ್ಮ ಹೇಳ್ದ, ನಳಿಕೆ ಡೊಂಕಾಗಲಿ ಅಂತ ಹಾಕಿದ್ದೇನೆ ಅಂತ. ಇದು ಸುಭಾಷಿತವೇ. ಕನ್ನಡ ಭಾಷಾ ಸರಸ್ವತಿ ಅಕ್ಷಯ ಸುಭಾಷಿತ ಭಂಡಾರ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವೇ ಇದೆಯಲ್ಲ. ಕಗ್ಗದ ಪದ್ಯಗಳ ಕೊನೆಯ ಒಂದೊಂದು ಸಾಲು ಸುಭಾಷಿತಗಳೇ. ಪದಕುಸಿಯ ನೆಲವಿಹುದು, ಸಿಂಬಳದ ನೊಣ ನೀನು, ಹೊಲಿ ನಿನ್ನ ತುಟಿಗಳನ್ನು, ಹೀಗೆ ಇವುಗಳನ್ನಷ್ಟೇ ಅನುಕ್ರಮಗೊಳಿಸಿದರೆ ಗಣೇಶರ 10 ಭಾಷಣ ಸರಣಿ ಮಾಡಬಹುದು ಕಗ್ಗದಲ್ಲಿ. ಇಷ್ಟಕ್ಕೂ ಗಣೇಶರ ಕುರಿತು ನಾನು ಆಡೋ ಮಾತು ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಸುಭಾಷಿತ ಹೇಳುತ್ತೆ. ಪಕ್ವಂ ಚ್ಯೂತಫಲಂ ಭುಕ್ತ್ವಾ ಗರ್ವಂ ನಾಯಾತಿ ಕೋಕಿಲಃ ಪೀತ್ವಾ ಕರ್ದಮ ಪಾನೀಯಂ ಬೇಕೋ ರಟರಟಾಯತೆ. ಮಾವಿನ ಮರದಲ್ಲಿ ಕೂತ್ಕೊಂಡು ಗಳಿತಂತಹ ಹಣ್ಣನ್ನು ತಿಂದ ಕೋಗಿಲೆ ಸ್ವಲ್ಪವೂ ಗರ್ವವನ್ನು ಪಡೋದಿಲ್ಲ, ತನ್ನ ಸ್ವರವನ್ನು ಬದಲಿಸಿಕೊಳ್ಳೋದಿಲ್ಲ. ಕೆಸರು ನೀರು ಕುಡಿದ ಕಪ್ಪೆ ರಟ 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 ಅಂತ ಒಟಗುಟ್ಟುತ್ತೆ ಅಂತ. ವಿನಯ ಕೋಕಿಲರಾದ ಗಣೇಶರಿಗೆ ಧನ್ಯವಾದಗಳು. ಈ ಭಾಷಣ ಸರಣಿಯನ್ನು ಪ್ರಾಯೋಜಿಸಿದಂತಹ ಶ್ರೀಶ ದಂಪತಿಗಳಿಗೆ ಧನ್ಯವಾದ. ಪ್ರೇಕ್ಷಕರಾದ ತಮಗೆಲ್ಲ ಹಾರ್ದಿಕ ಧನ್ಯವಾದಗಳು. ಸುಭಾಷಿತ ಪರಿಚಯದ ಸರಣಿಯ 3ನೇ ದಿವಸದಲ್ಲಿ ಇರುವ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಾಮಾನ್ಯ ನೀತಿ ಸ್ವರೂಪದ ಸುಭಾಷಿತಗಳನ್ನು ಪರಾಮರ್ಶೆ ಮಾಡುವುದಾಗುತ್ತದೆ. ಸುಭಾಷಿತ ರತ್ನ ಭಾಂಡಾಗಾರದ್ದೇ ಒಂದು ಪದ್ಯ ಬಹಳ ಮಾರ್ಮಿಕವಾಗಿದೆ. ದೊಡ್ಡವರಿಗೂ ಕೂಡ ಸಮಯ ಬಂದಾಗ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅನ್ನೋದು ತಪ್ಪೋದಿಲ್ಲ ಅಂತ. ಗಣೇಶ ಸ್ತೌತಿ ಮಾರ್ಜಾರಂ ಸ್ವವಾಹಸ್ಯಾಭಿರಕ್ಷಣೆ ಮಹಾನಪಿ ಪ್ರಸಂಗೇನ ನೀಚಂ ಸೇವಿತು ಅರ್ಹತಿ ಅಂತ. ಗಣೇಶ ಕೂಡ ತನ್ನ ವಾಹನವನ್ನು ಕಾಪಾಡಿಕೊಳ್ಬೇಕು ಅಂತ ಬೆಕ್ಕಿಗೆ ಪೂಸಿ ಹೊಡಿತಾನೆ. ದೊಡ್ಡವರು ಕೂಡ ಸಂದರ್ಭ ಬಂದಾಗ ಹೀನರನ್ನು ಆಶ್ರಯಿಸಬೇಕಾಗುತ್ತದೆ ಅಂತ. ಅದೇ ರೀತಿ ಮತ್ತೊಂದು ಸುಭಾಷಿತ ಬಹಳ ಸೊಗಸಾಗಿರುವ ಒಂದು ತತ್ವವನ್ನು ಒಳಗೊಂಡಿರುವಂಥದ್ದು. ವಲ್ಲಭದೇವನ ಸುಭಾಷಿತಾವಲಿಯಲ್ಲಿ ಬರುವುದು, ಸದ್ಭಿಸ್ತು ಲೀಲಯಾ ಪ್ರೋಕ್ತಂ ಶಿಲಾಲಿಖಿತಮಕ್ಷರಂ ಅಸದ್ಭಿಶಪಥೇನೋಕ್ತಂ ಜಲೇ ಲಿಖಿತಮಕ್ಷರಂ ಅಂತ. ಉತ್ತಮರು ಲೋಕರೂಢಿಯಲ್ಲಿ ಕ್ಯಾಶುವಲ್ ಟಾಕ್ಸಲ್ಲಿ ಮಾತಾಡುವುದು ಶಿಲಾಲಿಖಿತಮಕ್ಷರಂ, ಶಿಲೆಯಲ್ಲಿ ಕೊರದಂತೆ ಇರುತ್ತದೆ. ಅಧಮರು ಬಹಳ ಶಪಥ ಮಾಡಿ ಆಣೆ ಮಾಡಿ ಹೇಳಿದ್ರೂ ಕೂಡ ಅದು ಜಲೇ ಲಿಖಿತಮಕ್ಷರಂ, ನೀರಲ್ಲಿ ಬರದಂತೆ ಇರುತ್ತದೆ ಅಂತ. ಎಷ್ಟೋ ಜನ ಕೇಳುವುದುಂಟು, ನೀವು ಬರ್ಕೊಡಿ ಅದನ್ನು ಅಂತ. ಬರೆಯೋದು ಬೇಕಿಲ್ಲ, ಮಾತೇ ಬರವಣಿಗೆ ಅನ್ನುವ ಜಾಡಿನಲ್ಲಿ ಕೆಲವರು ಇರ್ತಲ್ಲ. ಎಲ್ಲಿ ಹೇಳಿದ್ರು ಯಾವಾಗ ಹೇಳಿದ್ರು ಅದನ್ನು ತ್ರಿಕರಣ ಶುದ್ಧವಾಗಿ ಹೇಳಿರ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮೋದ್ವಿರ್ನಾಭಿಭಾಷತೆ ಅಂತ ಹಲವು ಬಾರಿ ಹೇಳ್ತಾನೆ. 2 ಮಾತಾಡೋದಿಲ್ಲ ರಾಮ ಅನ್ನುವಂಥದ್ದು. ಈ ಡಿಪೆಂಡಬಿಲಿಟಿ ಬಹಳ ಮುಖ್ಯವಾದ ಗುಣ. ಅದೇ ಎಷ್ಟು ಹದಗೆಟ್ಟಿದ್ರೂ ವ್ಯಕ್ತಿ ಯಾರ ಜೊತೆಗೆ ವ್ಯವಹರಿಸ್ತಾ ಇದ್ದಾನೆ ಅವರಿಗೆ ನಚ್ಚಿಕೆಗೆ ಬರ್ತಾನ ಅನ್ನುವಂಥದ್ದು ತತ್ಕಾಲದಲ್ಲಿ ಆದರೂ ಇರಬೇಕು. ನಾವೊಂದು ಆಟೋದಲ್ಲಿ ಕೂತು ಬಂದರೆ 10 ಕಿಲೋಮೀಟ್ರು 12 ಕಿಲೋಮೀಟ್ರು ಅಷ್ಟು ದೂರ ಓಡುವವರೆಗಾದರೂ ಆಟೋ ಗಟ್ಟುಮುಟ್ಟಾಗಿರಬೇಕು. ಆಟೋ ಡ್ರೈವರ್ ನಖರ ಮಾಡಬಾರ್ದು, ಮೀಟರ್ ಒಂದು ಮಟ್ಟಕ್ಕಾದರೂ ಕೆಟ್ಟಿರಬಾರ್ದು. ಈ ರೀತಿಯಲ್ಲಿ ಇರುವಂಥ ವರ್ಕಿಂಗ್ ಡಿಪೆಂಡಬಿಲಿಟಿ ಎನ್ನುವುದು ಬಹಳ ಮುಖ್ಯ. ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಅದು ಮುಖ್ಯ ಕಾರಣ. ದುರ್ದೈವ ನಮ್ಮ ದೇಶದಲ್ಲಿ ಆ ವರ್ಕಿಂಗ್ ಡಿಪೆಂಡಬಿಲಿಟಿ ಅಂತೀನಲ್ಲ, ಅದು ತುಂಬ ನಷ್ಟವಾಗಿದೆ, ಎಲ್ಲಿಯೂ ಬಹಳ ವಿರಳವಾಗ್ತಾ ಇದೆ. ಆ ದೃಷ್ಟಿಯಿಂದ ಕಂಡಾಗ ವಲ್ಲಭದೇವ ಹೇಳಿರೋ ಮಾತು ಬಹಳ ಸೊಗಸಾದದ್ದು. ಅದೇ ಕಾಶ್ಮೀರದಲ್ಲೇ ಇದ್ದ ಅಭಿನವ ಗುಪ್ತಪಾದರ ಬಗ್ಗೆ ಅವನ ಶಿಷ್ಯ
ಮಧುರಾಜ ಗುರುನಾಥಸ್ತವ ಅನ್ನುವ ಒಂದು ಸ್ತೋತ್ರದಲ್ಲಿ ಹೇಳ್ತಾನೆ, ಅಭಿನವ ಗುಪ್ತಪಾದ ಲಿಖಿತಂ ಲಿಖಿತಂ ಹೃದಯೇ ತದಿತರ ಧೀರವೃಂದ ಲಿಖಿತಂ ಲಿಖಿತಂ ಸಲೀಲೆ ಅಂತ. ಅಭಿನವ ಗುಪ್ತರು ಬರೆದಿದ್ದು ಹೃದಯದಲ್ಲಿ ಬರೆದಂತೆ, ಮಿಕ್ಕ ವಿದ್ವಾಂಸರು ಬರೆದಿದ್ದು ನೀರಿನಲ್ಲಿ ಬರೆದಂತೆ ಅಂತ. ಈ ಮಟ್ಟದ ವಿಶ್ವಾಸ ಬೇಕು. ಆಮೇಲೆ ಸುಭಾಷಿತ ರತ್ನಭಾಂಡಾಗಾರದ್ದೇ ಇನ್ನೊಂದು ಶ್ಲೋಕ, ತೊಂದರೆ ಮಾಡದೇ ಇದ್ದರೆ ಲೋಕದ ಗೌರವ ಪಡೆಯೋಕ್ಕಾಗೋಲ್ಲ. ಒನ್ ಕೆನಾಟ್ ಸ್ಟೀಲ್ ದಿ ಅಟೆನ್ಷನ್ ಆಫ್ ದಿ ವರ್ಲ್ಡ್ ಇಫ್ ಯು ಆರ್ ನಾಟ್ ನಟೋರಿಯಸ್ ಅಂತ. ಯಾಕೆಂದರೆ ಒಳ್ಳೆ ಕೆಲಸ ಮಾಡಿ ಲೋಕವಿಶ್ವಾಸವನ್ನು ಪಡೆಯುವಂಥದ್ದು ತುಂಬ ಕಷ್ಟ. ಆದರೆ ಕೆಟ್ಟ ಕೆಲಸ ಮಾಡಿದ್ರೆ ಬಹಳ ಬೇಗ ಪಡೆಯಬಹುದು. ಅಕೃತೋಪದ್ರವ ಕಶ್ಚಿತ್ ಮಹಾನಪಿ ನ ಪೂಜ್ಯತೆ ಅರ್ಚಯಂತಿ ನರಾನಾಗಂ ನಗಜಂ ಗರುಡಾಧಿಕಂ ಅಂತ. ಉಪದ್ರವವನ್ನು ಮಾಡದೆ ಯಾವ ವ್ಯಕ್ತಿಗೂ ನಿತ್ಯ ಪೂಜೆ ಸಲ್ಲೋದಿಲ್ಲ. ನಾವು ನಾಗಪ್ಪನಿಗೆ ತನಿ ಎರೆದಿರ್ತೀವಿ, ಆನೆಗೆ ಎಂದಾದರೂ ಕೂಡ ಒಂದು ಬೆಲ್ಲ ಕಬ್ಬು ಅಂತ ಕೊಡ್ತೀವ, ಗರುಡನಿಗೆ ಎಲ್ಲಾದರೂ ಕೂಡ ನಾವು ಹಣ್ಣು ಹಂಪಲು ಇಡ್ತೀವ? ಇಲ್ಲ. ಗರುಡ ವಿಷ್ಣುವಿನ ವಾಹನ, ಗಣಪತಿ ಗಜಮುಖ ಹೌದು. ಆದರೆ ಒಂದು ಹಾವಿಗೆ ಹಾಲೆರೆಯುವಂತೆ ಕುಲದೇವತೆ ಅಂತ ಮಾಡಿಕೊಂಡಂತೆ ಆನೆಯನ್ನು ಯಾರೂ ಕುಲದೇವತೆ ಮಾಡಿಕೊಳ್ಳಿಲ್ಲ, ಗರುಡನ್ನು ಯಾರೂ ಕುಲದೇವತೆ ಮಾಡಿಕೊಳ್ಳಿಲ್ಲ. ಆದರೆ ಹಾವಿಗಿಂತ ಬಲಿಷ್ಠವಾದ ಪ್ರಾಣಿಗಳು ಇವು ಅಂತ ಗೊತ್ತಿದೆ. ಕಾರಣ ಹಾವು ಕಚ್ಚುತ್ತೆ. ಆ ರೀತಿಯಾದ ಸಮಸ್ಯೆಯನ್ನು ಆನೆ ತಂದು ಕೊಡೋದಿಲ್ಲ. ಗರುಡ ಅಂತೂ ಪಾಪ ತಂದೆ ಕೊಡಲ್ಲ, ತೆಪ್ಪಿಗಿರ್ತಾನೆ. ಹೀಗಾಗಿ ಉಪದ್ರವ ಮಾಡದೇ ಇದ್ದರೆ ಬರೋದಿಲ್ಲ ಅಂತ. ಇದಕ್ಕೆ ಕರಾಲರಿಯಾಗಿ ಮತ್ತೊಂದು ವಲ್ಲಭದೇವನ ಸುಭಾಷಿತಾವಲಿಯಲ್ಲೇ ಬರ್ತದೆ, ಅನೇಕ ಕಡೆ ಪ್ರಸಿದ್ಧವಾಗಿದೆ. ಅಶ್ವನ್ನೈವ ಗಜನ್ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯ ದೇವೋ ದುರ್ಬಲ ಘಾತುಕಃ ಅಂತ. ಆನೆನ ಬಲಿ ಕೊಡಲ್ಲ, ಕುದುರೆನ ಬಲಿ ಕೊಡಲ್ಲ, ಹಾವು ಚೇಳುಗಳನ್ನು ಮೊದಲು ಬಲಿ ಕೊಡೋದಿಲ್ಲ, ಬಡಪಾಯಿ ಮೇಕೆನೇ ಬಲಿ ಕೊಡ್ತಾರೆ, ದೇವರು ದುರ್ಬಲರನ್ನು ಘಾತ ಮಾಡ್ತಾನೆ ಅಂತ. ಬಡಪಾಯಿಯನ್ನೇ ದೇವರು ಬಲಿ ಕೊಡ್ತಕ್ಕಂಥದ್ದಕ್ಕೆ ಸಮ್ಮತಿ ಸೂಚಿಸ್ತಾನೆ ಅಂತ. ಅಂದರೆ ವ್ಯವಸ್ಥೆ ಇರುವುದೇನೆ ಗೂಂಡಾಯಿಸಮ್ ಮೇಲೆ ಅನ್ನುವಂಥ ಶಾಶ್ವತ ಸತ್ಯವನ್ನು, ಅಸ್ವಸ್ಥ ಸತ್ಯವನ್ನು ಹೇಳುವಂಥದ್ದಾಗಿದೆ. ಮತ್ತು ನೇರದ ಮಾತು ಅದು ಎಂಥದ್ದು ಅಂತ ಅನ್ನುವಾಗ, ಶತ್ರೋರಪಿ ಗುಣವಾಚ್ಯ ದೋಷಾವಾಚ್ಯ ಗುರೋರಪಿ ಗುಣದೋಷ ವಿವೇಕೇತು ಸೌಜನ್ಯಂ ನ ತ್ಯಜೇದ್ಬುಧ. ಶತ್ರುವಿನದಾದರೂ ಗುಣವನ್ನು ಹೇಳಬೇಕು, ಗುರುವಿನದಾದರೂ ತಂದೆಯದಾದರೂ ದೋಷವನ್ನು ಹೇಳಬೇಕು, ಸಂಕೋಚ ಏನು ಪಟ್ಟುಕೊಳ್ಬೇಕಿಲ್ಲ. ಆದರೆ ಹೇಳುವಲ್ಲಿ ಒಂದು ನಯವನ್ನು ಬಿಡಬಾರದು ಅಂತ. ಸತ್ಯ ಹೇಳೋದೇ ನಿಜ, ಆದರೆ ಸತ್ಯವನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕು ಅಂತ. ತುಂಬ ಕಷ್ಟವಾದ ದಾರಿ ಅದು. ಮನುಸ್ಮೃತಿಯಲ್ಲೇ ಬರುತ್ತದಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚನ ಅನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಬಹಳ ಕಷ್ಟ. ಅಂದರೆ ಕಷ್ಟವನ್ನು ಮಾಡೋದಕ್ಕೆ ಹೊರಡೋದೇ ದೊಡ್ಡವರ ದಾರಿ. ಮೃಚ್ಛಕಟಿಕ ಒಂದು ಬಹಳ ಚೆನ್ನಾಗಿರುವ ಸುಭಾಷಿತವನ್ನು ಹುಟ್ಟಿನ ಬಗ್ಗೆ, ಜನ್ಮದಿಂದ ಏನಾದರೂ ದೊಡ್ಡತನ ಉಂಟೆ ಅನ್ನೋದ್ರ ಬಗ್ಗೆ, ಹುಟ್ಟಿನಿಂದ ನಿರ್ಧಾರವಾಗುವ ಜಾತಿಗಳ ಬಗ್ಗೆ ಮಾರ್ಮಿಕವಾದ ವಿಮರ್ಶೆ ಮಾಡುತ್ತದೆ. ಕಿಂಕುಲೇನ ಉಪದಿಷ್ಟೇನ ಶೀಲಮೇವಾತ್ರ ಕಾರಣಂ ಭವಂತಿ ಸುತರಾಂ ಸ್ಫೀತಾ ಸುಕ್ಷೇತ್ರೇ ಕಂಟಕದ್ರುಮಾಹ. ಎಷ್ಟು ದೊಡ್ಡ ಕುಲದಿಂದ ಹುಟ್ಟಿದರೆ ಏನು, ವ್ಯಕ್ತಿಯ ವರ್ತನೆ ಶೀಲದಿಂದಲೇ ಅವನಿಗೆ ದೊಡ್ಡತನ ಬರೋದು. ಫಲವತ್ತಾದ ನೆಲದಲ್ಲಿ ಮುಳ್ಳು ಬೆಳೆಯುತ್ತೆ, ಮುಳ್ಳಿನ ಗಿಡವೂ ಬೆಳೆಯುತ್ತೆ, ಒಳ್ಳೆ ಜಾಗದಲ್ಲಿ ಒಳ್ಳೆ ಗಿಡವೇ ಬೆಳೆಯುತ್ತೆ ಅನ್ನೋ ಖಾತರಿ ಇಲ್ಲವಲ್ಲ ಅಂತ. ನಾವು ಅವ್ರು ದೊಡ್ಡ ಮನೆತನದವರು ಅಂತ ಅಂದ್ಕೋತೀವಿ. ದೊಡ್ಡ ಮನೆತನದಿಂದ ಬಂದಂಥ ದಡ್ಡರಾದರೂ ಪರವಾಗಿಲ್ಲ, ಸೇರಿಸ್ಕೊಳ್ಬಹುದು. ಆದರೆ ಲೋಕ ಸುಸ್ಥಿತಿಯನ್ನು ನಾಶ ಮಾಡುವ ಗೊಡ್ಡರಾದರೆ ಬಹಳ ಕಷ್ಟ ಆಗುತ್ತೆ. ಅದನ್ನು ಕವಿ ಶೂದ್ರಕ ಅದೆಷ್ಟು ಚೆನ್ನಾಗಿ ಹೇಳ್ತಾನೆ. ಮತ್ತು ಮಹಾಭಾರತದ ಕೆಲವೊಂದು ಸುಭಾಷಿತಗಳು ತುಂಬ ಚೆನ್ನಾಗಿವೆ. ಲಕ್ಷ ಶ್ಲೋಕಾತ್ಮಕವಾದ ಶತಸಹಸ್ರೀ ಸಂಹಿತೆ ಅಂತ ಹೆಸರು ಪಡೆದ ಮಹಾಭಾರತದ ಅಲ್ಲಲ್ಲಿ ಥಳಥಳನೆ ಹೊಳೆಯುವ ಸುಭಾಷಿತಗಳಿವೆ. ದೃಷ್ಟಾಂತಗಳು ಇರುವ ಸುಭಾಷಿತಗಳು ವಿರಳವಾದರೂ ತುಂಬ ಚೆನ್ನಾಗಿರುವಂಥವು. ವಹೇದ ಮಿತ್ರಂ ಸ್ಕಂಧೇನ ಯಾವತ್ ಕಾಲಸ್ಯ ಪರ್ಯಯ ಪ್ರಾಪ್ತಕಾಲಂತು ವಿಜ್ಞಾಯ ಭಿದ್ಯಾತ್ ಘಟಮಿವಾಶ್ಮನಿ ಅಂತ. ಇದು ಕಣಿಕ ನೀತಿಯಲ್ಲಿ ಬರುವಂಥದ್ದು. ಮಹಾಭಾರತದ ಆದಿಯಲ್ಲಿಯೇ, ಅಂದರೆ ಸಂಭವ ಪರ್ವ ಆದಮೇಲೆ ಬರುವಂತಹ ಪಾಂಡವರ ಕೌರವರ ಪ್ರವರ್ಧಮಾನದ ಸಂದರ್ಭದಲ್ಲಿ ಬರುವ ಕಣಿಕ ನೀತಿ. ಪಾಂಡವರನ್ನು ಹೇಗೆ ಬಲಿ ಹಾಕಬೇಕು ಅಂತ ಧೃತರಾಷ್ಟ್ರ ಕೇಳಿದಾಗ ಬರುವ ಮಾತಿದು. ಕಣಿಕ ಅಥವಾ ಕಳಿಂಗ ಅಂತಲೂ ಹೇಳ್ತಾರೆ ಅವನದು. ಇದು ಪರಿಷ್ಕೃತ ಆವೃತ್ತಿಯಲ್ಲಿ, ಕ್ರಿಟಿಕಲ್ ಎಡಿಷನ್ನಲ್ಲಿ ಸಿಗೋದಿಲ್ಲ. ಗೋರಖ್ಪುರ ಆವೃತ್ತಿಯಲ್ಲಿ, ಅದಕ್ಕಿಂತ ಮಿಗಿಲಾಗಿ ಚಿತ್ರಶಾಲಾ ಆವೃತ್ತಿ ಅಂತ ಒಂದಿದೆ, ಅದು ಕುಂಭಕೋಣಂ ಆವೃತ್ತಿ. ಈ ಮಹಾಭಾರತದ ಆವೃತ್ತಿಗಳಲ್ಲಿ ಸಿಗುತ್ತದೆ. ವೈರಿಯನ್ನು ನಾವು ಹೆಗಲ ಮೇಲೆ ಹೊತ್ತು ಕುಣಿಬೇಕಂತೆ.
ಯಾಕೆ ಅಂದರೆ ಸಮಯ ನೋಡಿಕೊಂಡಿರೋದಕ್ಕೆ. ಸಮಯ ಬಂದಾಗ ಮಡಕೆಯನ್ನು ಕೆಳಕ್ಕೆ ಬಡಿದು ಹೇಗೆ ಪುಡಿ ಪುಡಿ ಮಾಡ್ತೀವೋ ಹಾಗೆ ಮಾಡಬೇಕು ಅಂತ, ಕೊಂಡಾಡ್ತಾ ಇರಬೇಕು, ಆಮೇಲಿಂದ ನೆಲಕ್ಕೆ ಬಡಿಯಬೇಕು ಅವರನ್ನು ಅನ್ನುವಂಥದ್ದು. ಇದು ಯಾವ ರೀತಿ ಸುಭಾಷಿತ ಆಗುತ್ತೆ ಅಂತ ಹೇಳ್ಬೋದು. ವೈರಿಗಳಿದ್ದವರು ನಿಜವಾಗಿ ಸುಭಾಷಿತ ಅಂತ ಅಂದ್ಕೊಳ್ತಾರೆ. ನಮ್ಮ ರಾಜನೀತಿಜ್ಞರಿಗೆ ಇದು ಬಹಳ ಬೇಕಾಗುವಂಥದ್ದಲ್ವೇ. ಯಾರಿಗೆ ಲೋಕದಲ್ಲಿ ಸುಖ ಇರೋದಿಲ್ಲ ಅಂತ ಇಬ್ಬರು ವ್ಯಕ್ತಿಗಳನ್ನು ಹೇಳ್ತಾನೆ. ಬಹಳ ಚೆನ್ನಾಗಿದೆ ಇದು. ಸುಭಾಷಿತ ರತ್ನಭಂಡಾಗಾರದಲ್ಲಿ ಬರುವ ಮಾತು. ದ್ವಾವಿಮೌ ಪುರುಷವು ಲೋಕೆ ಸುಖಿನೋ ನ ಕದಾಚನ. ಇಬ್ಬರಿಗೆ ಸುಖ ಇರೋಲ್ವಂತೆ. ಯಾರು ಬಹಳ ಕಷ್ಟ ಈ ಥರ ಸ್ಟೇಟ್ಮೆಂಟ್ ಮಾಡಿದ್ರೆ, ಎರಡು ವರ್ಗಕ್ಕೆ ಮಾತ್ರ ಸುಖ ಇರೋದಿಲ್ಲ ಜಗತ್ತಲ್ಲಿ ಅಂದರೆ ಯಾರು ಯಾರು ಅಂತಂತಾರೆ. ಹಲವು ಥರ ಇರ್ಬೋದು ಆ ಜೋಡಿ, ಆದರೆ ಇಲ್ಲಿ ಹೇಳುವ ಒಂದು ಜೋಡಿ ಇದೆಯಲ್ಲ ಬಹಳ ಚೆನ್ನಾಗಿದೆ. ಯಶ್ಚಾಧನ ಕಾಮಯತೆ ಯಶ್ಚ ಕುಪ್ಯತೆ ಅನೀಶ್ವರ. ದುಡ್ಡಿಲ್ಲದೆ ಇದ್ದವನು ಬೈಕೆಗಳನ್ನು ಇಟ್ಕೊಂಡಾಗ ಅವನಿಗೆ ಸುಖ ಇರೋಲ್ಲ. ಹಾಗೆ ಯಾವನು ಸಬಾರ್ಡಿನೇಟ್ ಆಗಿರ್ತಾನೆ ಅವನು ಕೋಪ ಮಾಡಿಕೊಂಡ್ರೆ ಸುಖವಾಗಿರೋಲ್ಲ ಅಂತ. ಅಂದರೆ ನಾವೆಲ್ಲರೂ ಇದೇ ಕ್ಯಾಟಗರಿನಲ್ಲಿ ಬರ್ತೀವಿ. ನಮ್ಮ ಬಯಕೆಗಳು ನಮ್ಮ ಸಾಧನ ಸಂಪತ್ತಿಗಳನ್ನು ಮೀರಿಯೇ ಇರುತ್ತವೆ. ಆಲ್ವೇಸ್ ಡಿಮಾಂಡ್ ಈಸ್ ಮೋರ್ ದ್ಯಾನ್ ಸಪ್ಲೈ. ಜೊತೆಗೆ ನಮಗೆ ಕೋಪ ಬರ್ತಲೇ ಇರುತ್ತೆ, ಆದರೆ ಬಡವನ ಕೋಪ ದವಡೆಗೆ ಮೂಲ ಅನ್ನುವುದು ನಡೀತಲೇ ಇರುತ್ತದೆ. ಯಾಕೆಂದರೆ ಕೋಪ ಯಾವ ಹಂತಕ್ಕೆ ತೆಗೆದುಕೊಂಡು ತೋರಿಸೋದಕ್ಕೆ ಸಾಧ್ಯ. ರಸ್ತೆಯಲ್ಲಿ ಆಟೋದಲ್ಲಿ ಬರ್ತಾ ಇರುವಾಗ ಏನೋ ಒಂದು ರೋಡ್ ಹಂಪ್ ಮೇಲೆ ದಡಕ್ಕಂತ ಎದ್ದು ಬಿತ್ತು ಅಂತಂದರೆ ನಮಗೆ ಬೆನ್ನು ಕೈ ಕಾಲು ಎಲ್ಲ ಅಲ್ಲಾಡಿ ಹೋಗ್ಬಿಡುತ್ತೆ. ಕಾರ್ಪೊರೇಷನ್ ಮೇಲೆ ಕೋಪ ಮಾಡ್ಕೊಳ್ಬೇಕೆ, ಅಥವಾ ಈ ಹಂಪುಗಳನ್ನು ಅವೈಜ್ಞಾನಿಕವಾಗಿ ಹಾಕುವುದಕ್ಕೆ ಉತ್ತೇಜನ ಕೊಡುವಂತಹ ಸಾರ್ವಜನಿಕ ಸಂಸ್ಥೆಗಳು, ಪ್ರಭಾವಿ ವ್ಯಕ್ತಿಗಳಿಗೆ, ಕೆಲವರು ಪ್ರಭಾವಿ ವ್ಯಕ್ತಿಗಳು ಮನೆ ಮುಂದೆ ವಾಹನದ ಕೋಲಾಹಲ ಇರಬಾರ್ದು ಅಂತ ಹಂಪು ಬರಬಾರದ ಜಾಗದಲ್ಲೆಲ್ಲ ಹಂಪು ಹಾಕಿಸ್ಕೊಂಡು ಬಿಡ್ತಾರೆ. ಪತ್ರಿಕೆಗಳಲ್ಲಿ ಓದಿದ್ದಿರಲ್ಲ, ಲೆಕ್ಕಕ್ಕೆ 100 ಚಿಲ್ಲರೆ ಹಲವು ನೂರುಗಳು ಇರಬೇಕಾದ ಹಂಪುಗಳು ಹಲವು ಸಾವಿರಗಳಾಗಿರುವಂಥದ್ದು ಹೇಗೆ ಅಂತ. ಮತ್ತು ಅದು ನಯವಾಗಿ ಮಾಡದೆ ಇದ್ದಕ್ಕಿದ್ದಂತೆ ಹಿಮಾಲಯದ ಬೆಟ್ಟವೇ ಅಲ್ಲಿ ರಸ್ತೆಯಲ್ಲಿ ಉದ್ಭವಿಸಿದಂತೆ ಮಾಡ್ತಾರೆ. ಅದರಿಂದ ಆಗುವ ಅನಾಹುತ ತುಂಬ ದೊಡ್ಡದು. ಇಲ್ಲೆಲ್ಲ ನಾವು ಕೋಪ ಮಾಡಿಕೊಂಡು ಏನು ಸಾಧಿಸೋಕ್ಕಾಗ್ತಾ ಇಲ್ವಲ್ಲ ಅನ್ನುವಂಥ ಬೇಸರ ಆಗುತ್ತದೆ. ಹಾಗೆ ಇನ್ನಿಬ್ಬರು ಜೋಡಿ ಬಗ್ಗೆ ಹೇಳುವಂಥದ್ದು ಮಾತು. ದ್ವಾವಿಮೌ ಪುರುಷವು ಲೋಕೆ ಸ್ವರ್ಗಸ್ಯೋಪರಿ ತಿಷ್ಠತಃ. ಇಬ್ಬರು ವ್ಯಕ್ತಿಗಳು ಸ್ವರ್ಗಕ್ಕಿಂತ ಎತ್ತರದ ಸ್ಥಾನದಲ್ಲಿರ್ತಾರಂತೆ. ಯಾರು? ಪ್ರಭುಶ್ಚ ಕ್ಷಮಯಾಯುಕ್ತ ದರಿದ್ರಶ್ಚ ಪ್ರಧಾನವಾನ್. ಕ್ಷಮೆಯಿಂದ ಕೂಡಿದ ಯಜಮಾನ, ಔದಾರ್ಯದಿಂದ ಕೂಡಿರುವ ಬಡವ. ಇವರು ಸ್ವರ್ಗಕ್ಕಿಂತಲೂ ಉನ್ನತರು ಅಂತ. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಇಷ್ಟು ಸುಂದರವಾಗಿ ತೋರಿಸಿರುವಂಥ ಮಾತು. ಮಹಾಭಾರತದ ಒಂದು ಪಾರಸ್ಪರಿಕವಾದ ಸ್ನೇಹ ಸೌಜನ್ಯಗಳ ವಿವರವನ್ನು ಕೊಡುವಂಥ ಮಾತು. ಕಶ್ಚಿತ್ತರತಿ ಕಾಷ್ಠೇನ ಸುಗಂಭೀರಾಂ ಮಹಾನದೀಂ ಸ ತಾರಯತಿ ತತ್ ಕಾಷ್ಠಂ ಸ ಚ ಕಾಷ್ಠೇನ ತಾರ್ಯತೆ. ಯಾರೋ ಒಬ್ಬ ಆಳವಾದ ನದಿಯನ್ನು ಒಂದು ಮರದ ತುಂಡಿನ ನೆರವಿನಿಂದ ದಾಟ್ತಾನೆ. ಮರದ ತುಂಡಿನಿಂದ ಅವನು ದಾಟದ, ಇವನಿಂದಾಗಿ ಮರದ ತುಂಡು ದಾಟಿತು ಅಂತ. ಮರದ ತುಂಡು ತನ್ನಂತೆ ತಾನೇ ಆ ದಡವನ್ನು ಸೇರೋದಕ್ಕೆ ಎಂದಿಗೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಯಾರಾದರೂ ಬೇಕು. ಇವನು ಒಂಟಿಯಾಗಿ ಸಾಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಎರಡೂ ಆಗುವಂಥದ್ದು ಈ ಅನ್ಯೋನ್ಯ ಸಾಹಚರ್ಯದಿಂದ, ಸಹಕಾರದಿಂದ ಬರುವ ಸ್ವಾರಸ್ಯವನ್ನು ಕವಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮಹಾಭಾರತದ ಈ ಪರಿಶೀಲನೆ ಶಕ್ತಿ ತುಂಬ ತುಂಬ ಮಾರ್ಮಿಕ ಅಂತ ಅನಿಸುತ್ತದೆ. ಮತ್ತು ಸುಭಾಷಿತ ರತ್ನಭಂಡಾಗಾರದ್ದೇ ಒಂದು ಮಾತು ನನಗೆ ತುಂಬ ಇಷ್ಟವಾದ ಸುಭಾಷಿತ. ಆದರೆ ಇವೆಲ್ಲ ನಿಲುಕಲಾಗದ ಆದರ್ಶವಾಗಿವೆಯಲ್ಲ ಅಂತ ದುಃಖ ಆಗುತ್ತದೆ. ಆಶಾಯ ಯೇ ದಾಸ ತೇ ದಾಸ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ. ಯಾರು ಆಸೆಗೆ ದಾಸರಾಗಿದ್ದಾರೋ ಅವರು ಜಗತ್ತಿಗೆಲ್ಲ ದಾಸರಾಗಿದ್ದಾರೆ. ಯಾರಿಗೆ ಆಶೆಯೇ ದಾಸಿಯಾಗಿದೆಯೋ ಅವರು ಜಗತ್ತಕ್ಕೆ ಈಶ್ವರರಾಗಿದ್ದಾರೆ ಅಂತ. ಚಿಕ್ಕ ಒಂದು ಆರ್ಯ ಗೀತಿ ಅಥವಾ ಆರ್ಯ ಛಂದಸ್ಸಿನ ಈ ಶ್ಲೋಕದಲ್ಲಿ ಸಾರ್ವಕಾಲೀನವಾದ ಮೌಲ್ಯ ಇದೆ. ಆದರೆ ಆಶೆಯನ್ನು ಮೀರುವುದು ಹೇಗೆ? ಬುದ್ಧನಂಥ ಮಹಾವ್ಯಕ್ತಿಗೆ ಸಾಧ್ಯವಾಯಿತೇನೋ? 2600 ವರ್ಷಗಳಾಯಿತು, ಇನ್ನೂ ಯಾರಿಗೂ ಆಗಿಲ್ವಾ? ಬಹಳ ಕಷ್ಟ ಇದೆ. ಆದರೆ ಕಡಿಮೆ ಮಾಡಿಕೊಳ್ಳೋದಕ್ಕಂತೂ ಪ್ರಯತ್ನ ಪಡಬೇಕು. ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಾದದ್ದೇ. ಈಗ ದಾರಿಯಲ್ಲಿ ಇದೇ ಪದ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಈ ಪದ್ಯವನ್ನು ಸಭೆಯಲ್ಲಿ ಹೇಳೋದಕ್ಕೆ ನನಗೆ ಯೋಗ್ಯತೆ ಇದೆಯಾ? ಇದನ್ನು ಸಭೆಯಲ್ಲಿ ಅನುಸಂಧೇಯ ಅಂತ ಇದನ್ನು ನಿವೇದಿಸೋದಕ್ಕಾದರೂ ಆಗುತ್ತದಾ? ಬಹಳ ಕಷ್ಟವಾದದ್ದು.
ಆದರೆ ದೊಡ್ಡ ಆದರ್ಶ ಏನು ಮಾಡೋದು, ಯಾವ ರೀತಿಯಲ್ಲಿ ನೋಡೋದು ಅಂತ ಕೂಡಿದ ಮಟ್ಟಿಗೂ ಕಡಿಮೆ ಮಾಡಿಕೊಳ್ಬೇಕು. ಅದರಿಂದ ಯತ್ ಸ್ವಲ್ಪಮಪಿ ತದ್ಬಹು, ಎಷ್ಟು ಸ್ವಲ್ಪ ನಾವು ಆ ದಾರಿಯಲ್ಲಿ ಮುಂದುವರೆದರೂ ಅದನ್ನು ತುಂಬ ದೊಡ್ಡದು ಅಂತ ಅಂದುಕೊಳ್ಬೇಕು ಅಂತ. ನಿರೀಕ್ಷೆಗಿಂತ ದೊಡ್ಡ ಶತ್ರು ಯಾವುದೂ ಇಲ್ಲ. ನಮ್ಮ ವೈದಿಕರು ಬುದ್ಧನನ್ನು ಸರಿಯಾಗಿ ಓದಿಕೊಳ್ಬೇಕಾಗಿತ್ತು ಅಂತ ಅನಿಸುತ್ತದೆ. ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಶಂಕರರೂ ಸೇರಿದಂತೆ ಎಲ್ಲರೂ ಬೌದ್ಧವನ್ನು ತುಂಬ ಬೈದಿದ್ದಾರೆ. ಅದು ಯಾರೇ ಮಾಡಲಿ ಅನ್ಯಾಯ. ಪುಣ್ಯವಶಾತ್ ಶಂಕರರು ತುಂಬ ಕಡಿಮೆ ಬೈದಿದ್ದಾರೆ. ಆದರೆ ಅವ್ರಿಗೆ ಪಾಪ ತಲೆಗಂಟಿಸಿಬಿಟ್ರು ಬೌದ್ಧವನ್ನು ನಾಶನ ಮಾಡಿದವರೇ ಶಂಕರರು ಅಂತ. ಶುದ್ಧ ತಪ್ಪು. ಆ ನಾಶನ ಮಾಡೋ ಶಕ್ತಿ ಶಂಕರರಿಗೂ ಇಲ್ಲ, ನಾಶವಾಗುವಂಥದ್ದು ಅಲ್ಲ. ಜಗತ್ತು ದುಃಖ, ದುಃಖಕ್ಕೆ ಕಾರಣ ಆಶೆ ಅನ್ನುವಂಥದ್ದನ್ನು ಎಲ್ಲರೂ ಒಪ್ಪಬೇಕಾಗಿದೆ. ಕೊರತೆ, ನಮ್ಮೊಳಗಿರುವ ಮೂಲಭೂತವಾದ ಕೊರತೆಯನ್ನು ತುಂಬಿಕೊಳ್ಳೋದಕ್ಕೆ ಬಂದಂಥದ್ದು ಆಶೆ. ಆ ಕೊರತೆ ಯಾತಕ್ಕಾಗಿ ಬಂದದ್ದು? ಕೊರತೆ ಅಂದರೆ ಜಗತ್ತನ್ನು ಆರಾಧಿಸಬೇಕು ಅಂತ. ನಮ್ಮ ಅಹಂಕಾರ ತೃಪ್ತಿಗಾಗಿ ಕಾಯ್ತಾ ಇರುತ್ತೆ. ಅದು ಭಾಳ ವಿಚಿತ್ರ ನೋಡಿ. ಬೆಂಕಿಯನ್ನೇ ಬಯಸುತ್ತೆ ಅಂದರೆ ಎಲ್ಲಾದರೂ ಉಂಟಾ? ಬೆಂಕಿ ಮರದ ತುಂಡನ್ನು ಬಯಸಬೇಕು, ಇದ್ದಲಿನ ಮೂಟೆಯನ್ನು ಬಯಸಬೇಕು, ಕಲ್ಲೆಣ್ಣೆ ಕೀಲೆಣ್ಣೆಯನ್ನು ಬಯಸಬೇಕು. ಆದರೆ ಅಹಂಕಾರದ ಬೆಂಕಿ ಅಹಂಕಾರಕ್ಕೆ ತೃಪ್ತಿಯಾಗುವಂಥದ್ದನ್ನೇ ಬಯಸ್ತಾ ಇರುತ್ತೆ, ಅಹಂಕಾರದ ಪೋಷಣೆಯನ್ನೇ ಬಯಸ್ತಾ ಇರುತ್ತದೆ. ಅಹಂಕಾರ ತಾನಿದ್ದೀನಿ ಅಂದಮೇಲೆ ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಬಯಸಬೇಕಲ್ವ, ಅದು ಆಗೋದಿಲ್ಲ. ಅದು ಬಹಳ ವಿಚಿತ್ರ. ನಮ್ಮನ್ನು ಯಾರಾದರೂ ಗುರುತಿಸಿದ್ರೆ ನಮಗೆ ಸಂತೋಷವಾಗುತ್ತೆ, ನಮ್ಮನ್ನು ಯಾರಾದರೂ ಓಲೈಸಿದ್ರೆ ಸಂತೋಷವಾಗುತ್ತೆ, ನಮ್ಮನ್ನು ಯಾರಾದರೂ ಸುತ್ತುವರೆದು ಲಾಲಿಸಿದರೆ ಪಾಲಿಸಿದರೆ ನಮಗೆ ಸಂತೋಷವಾಗುತ್ತೆ. ಹುಟ್ಟುತ್ತಲೇ ಮಗು ಕಿಟಾರಂತ ಕಿರುಚುವಾಗಲಿಂದ ಅದನ್ನು ತಟ್ಟಿ ಎಬ್ಬಿಸಿ ಹಾಲು ಕುಡಿಸೋದ್ರಿಂದ ಅದರ ಅಹಂಕಾರ ತೃಪ್ತಿ. ಅದು ಅನಿವಾರ್ಯ ಅಸ್ತಿತ್ವಕ್ಕೆ ಮಾಡಿದ್ದು ಅಂತಲ್ಲ. ಮುಂದೆ ನೋಡಿ 2 ತಿಂಗಳಾಗ್ತಿದ್ದಂತೆ ಅದು ಏನು ಮಾಡುತ್ತೆ, ಅಟೆನ್ಷನ್ ಬೇಕು ಅಂದರೆ ಅಳೋದಕ್ಕೆ ಶುರು ಮಾಡುತ್ತೆ. ಅಂದರೆ ನಾವು ಮತ್ತೆ ಮತ್ತೆ ಈ ಅತೃಪ್ತಿ ಅಹಂಕಾರಗಳನ್ನು ಪೂರ್ಣ ಮಾಡಿಕೊಳ್ಳೋದ್ರ ಕಡೆಗೇ ಹೋಗುವಂಥದ್ದು ಬಹಳ ಬಹಳ ಹುಟ್ಟಿಂದ ಅಂಟುಕೊಂಡು ಬಂದಿರೋದು ಜನ್ಮಜಾತವಾದ ಜಾಡ್ಯ ಅಂತ ಅನಿಸುತ್ತೆ. ಮೀರುವುದಾದರೂ ಹೇಗೆ? ನಿದ್ರೆಯೊಂದರಲ್ಲಿ ಸಾಧ್ಯವಾಗ್ತಾ ಇದೆ, ಇನ್ನೆಲ್ಲೂ ನಮಗಾಗ್ತಾ ಇಲ್ಲ. ಕನಸಲ್ಲೂ ಕಾಡ್ತಾ ಇದೆ ಅಹಂಕಾರ. ಮತ್ತು ಅದು ಎಲ್ಲ ರೂಪದಲ್ಲಿ ಕಾಡುತ್ತೆ. ಪರಮ ಸಾತ್ವಿಕ ವೇಷವನ್ನು ತೊಟ್ಟು ಬರುವಂಥ ರಾಕ್ಷಸಿ ಅದು. ಇಲ್ಲದೇ ಇದ್ದರೆ ಮಹಾ ಸನ್ಯಾಸಿಗಳಿಗೆ ಅಹಂಕಾರ ಇಲ್ಲದೇ ಇದ್ದರೆ ಪರಮತ ಖಂಡನೆಗೆ ಯಾಕೆ ಹೋಗ್ತಾಯಿದ್ರು? ಮಹಾರಾಜರುಗಳಿಗೆ ಅಹಂಕಾರ ಇಲ್ಲದಿದ್ದರೆ ಪರದೇಶಗಳ ಮೇಲೆ ದಂಡಯಾತ್ರೆ ಯಾಕೆ ಮಾಡ್ತಾಯಿದ್ರು? ಮಹಾಕವಿಗಳಿಗೆ ಅಹಂಕಾರ ಇಲ್ಲದಿದ್ದರೆ ಕುಕವಿ ನಿಂದೆ ಅಂತ ಬೇರೆ ಕವಿಗಳನ್ನು ಬೈಯೋ ಒಂದು ಸೆಕ್ಷನ್ ಯಾಕೆ ಇಟ್ಕೊಳ್ತಾ ಇದ್ರು? ಎಲ್ಲಿ ನೋಡಿದ್ರೂ ಅಹಂಕಾರ ಮತ್ತೊಂದು ರೂಪದಲ್ಲಿ. ಇಲ್ಲ, ದುಷ್ಟತೆಯನ್ನು ಖಂಡಿಸಬೇಕು ಅಂತ. ಸರಿ ಸ್ವಾಮಿ, ಅದರ ಪಾಡುಗದ್ದು ಇದ್ದುಕೊಂಡು ನೆಗೆದು ಬೀಳುತ್ತೆ, ನಿಮಗೆ ಯಾಕೆ ಒಂದು ಕ್ಷಣ ಸುಮ್ಮನೆ ಇರಬಾರ್ದ? ಆಗುವುದಿಲ್ವೇ? ಅಂದರೆ ಲೋಕಕ್ಕೆಲ್ಲ ಶಿಕ್ಷಣ ಕೊಡಬೇಕು ಅನ್ನೋ ಬಾಧ್ಯತೆಯನ್ನು ಹೊತ್ತಿದ್ದೀವಿ ಅಂತ ನಾವು ಅಂದುಕೊಂಡ ತಕ್ಷಣವೇ ಆರಂಭವಾಗುತ್ತದೆ. ಇದನ್ನೆಲ್ಲ ನೆನೆದಾಗ ನನಗೆ ಏನು ಹೇಳೋಣ, ಏನು ಉಪದೇಶ ಅಂತ ಹೇಳೋಣ, ಏನು ಭಾಷಣ ಅಂತ ಹೇಳೋಣ ಅಂತ ನಾಲಿಗೆ ಸೇದ್ಕೊಂಡು ಹೋಗ್ತಾ ಇರ್ತದೆ. ಹೇಳದೆ ಗತ್ಯಂತರ ಎಲ್ಲ ಹೇಳಬೇಕು ಅನ್ನೋ ಆಶೆ ಇದೆ. ಅದಕ್ಕಾಗಿ ಆಶೆಯ ಬಗ್ಗೆ ಬಹಳ ಕಷ್ಟ ಆಗುತ್ತದೆ. ಆಮೇಲೆ ಒಂದು ವರ್ಕಿಂಗ್ ಸ್ಕೀಮ್ ಅಂತ ಅನ್ನೋದನ್ನು ಕೊಡುವ ಶ್ಲೋಕ ನೋಡಿ. ಪ್ರಸ್ತಾವ ಸದೃಶಂ ವಾಕ್ಯಂ ಸದ್ಭಾವ ಸದೃಶಂ ಪ್ರಿಯಂ ಆತ್ಮಶಕ್ತಿ ಸಮಂ ಕೋಪಂ ಕುರ್ವಾಣೋ ನ ವಿನಶ್ಯತಿ. ಸಂದರ್ಭಕ್ಕೆ ತಕ್ಕಂಥ ಮಾತನ್ನು ಮತ್ತು ಮನಸ್ಸಿಗೆ ಒಪ್ಪುವಂಥ ಕೆಲಸವನ್ನು ತನ್ನ ಮಿತಿಯೊಳಗೆ ಸಾಧಿಸಿಕೊಳ್ಳಬಹುದಾದಷ್ಟು ಕೋಪವನ್ನು ಮಾಡಿಕೊಳ್ಳುವವನಿಗೆ ಸೋಲಿಲ್ಲ ಅಂತ. ಸಂದರ್ಭಕ್ಕೆ ತಕ್ಕ ಮಾತು, ತನ್ನ ಮನಸ್ಸಿಗೆ ಒಪ್ಪಿದಂಥ ಕೆಲಸ. ಎಷ್ಟು ಜನಕ್ಕೆ ಆ ಪುಣ್ಯ ಸಿಗುತ್ತದೆ? ನಾನು ಇಷ್ಟಪಟ್ಟ ಕೆಲಸ ನಾನು ಮಾಡಿಕೊಂಡಿರ್ತೀನಿ ಅಂತ ಅನ್ನುವ ಅವಕಾಶ ತುಂಬ ಜನಕ್ಕೆ ಸಿಗೋಲ್ಲ. ಒಂದು ಪಕ್ಷ ಇದೆ ಅಂತ ಅಂದುಕೊಂಡ್ರೂ ಕೂಡ ಒಂದು ಸ್ವಲ್ಪ ದಿವಸ ಆದಮೇಲೆ ಇದನ್ನು ಯಾರೂ ತಿರುಗಿ ನೋಡ್ತಾ ಇಲ್ವೇ, ಇದನ್ನು ಗಮನಿಸ್ತಾ ಇಲ್ವೇ, ಒಂದು ಪ್ರಮೋಷನ್ ಕೊಡ್ತಾ ಇಲ್ವೇ, ಇನ್ಕ್ರಿಮೆಂಟ್ ಕೊಡ್ತಾ ಇಲ್ವೇ ಅಂತ ಶುರು ಆಗುತ್ತದೆ. ಹಾಗಾಗಿ ಪ್ರಸ್ತಾವ ಸದೃಶಂ ವಾಕ್ಯಂ ಸದ್ಭಾವ ಸದೃಶಂ ಪ್ರಿಯಂ ಆತ್ಮಶಕ್ತಿ ಸಮಂ ಕೋಪಂ. ನಮ್ಮ ಕೈಲಾದಷ್ಟು ಕೋಪ ಅಂದರೆ ಟಾರ್ಗೆಟ್ಸ್, ರೀಚಬಲ್ ಟಾರ್ಗೆಟ್ಸ್, ಟ್ಯಾಂಜಿಬಲ್ ಟಾರ್ಗೆಟ್ಸ್ ಅಂತಾರಲ್ಲ ಅಂಥದ್ದು, ಅದು ಬಹಳ ಮುಖ್ಯ. ಆದರೆ ಏನು ಮಾಡೋಣ, ವಿಧಿಯ ಅಗಟ ವಿಗಟ. ಲೋಕದಲ್ಲಿ ಯಾರೋ ಕಷ್ಟಪಡ್ತಾರೆ, ಇನ್ಯಾರೋ ಮಜವಾಗಿರ್ತಾರೆ. ಅದನ್ನು ನೋಡಿ ನಮಗೆ ಹೊಟ್ಟೆ ಉರಿಯುತ್ತೆ, ನಾವು ರಿಯಾಕ್ಟ್ ಮಾಡ್ತೀವಿ. ಇದು ಆಗುವಂಥದ್ದೇ. ಆ ಸಂಕಟವನ್ನು ನೋಡಿ ನಾನೊಂದು ಸುಭಾಷಿತ ಬರೆದೆ. ವೇದಕ್ಲೇಶೋ ವಹನಕ್ಲೇಶ ಕರ್ಣಸ್ಯ ಕುಂಡಲಗ್ರಹಣೆ ಶೋಭಾತು ಕಪೋಲಸ್ಯ ಹಿ ಪರಸ್ಯ ಕಷ್ಟೇ ಪರಸ್ಯ ಸಂತೋಷ.
ವೇದ ಕ್ಲೇಶ, ಚುಚ್ಚಿಸ್ಕೊಳ್ಳೋ ಕಷ್ಟ, ವಹನ ಕ್ಲೇಶ, ಹೊತ್ಕೊಳ್ಳೋ ಕಷ್ಟ, ಇದೆರಡೂ ಕಿವಿಗಳಿಗೆ. ಆದರೆ ಲೋಲಾಕು ಝುಮ್ಕಿ ಹಾಕ್ಕೊಂಡ್ರೆ ಕೆನ್ನೆ ಮೇಲೆ ಅವಳು ಫಳ ಫಳ ಹೊಳ್ಕೊಂಡು ಓಡಾಡ್ತಾ ಇರ್ತವೆ. ಕೆನ್ನೆ ಮಜಾ ಓಡಾಯಿಸುತ್ತೆ ಈ ಶೋಭೆಯಿಂದ. ಪಾಪ ಕಿವಿ ತೊಂಗಲಾಡಿಸ್ಕೊಂಡು ಚುಚ್ಚಿಸ್ಕೊಂಡು ಒದ್ದಾಡುತ್ತೆ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಗಾದೆ ಇದೆ ಉತ್ತರ ಕರ್ನಾಟಕದ ಕಡೆ, ಆ ತರಹ ಆಗುತ್ತೆ ಅಂತ. ನಮಗೆ ನೋಡಿದಾಗ ತಾಳೋಕ್ಕಾಗೋದಿಲ್ಲ, ಉರಿ ಉರಿ ಆಗುತ್ತದೆ. ನೃಪತುಂಗ ಅಥವಾ ಅಮೋಘ ವರ್ಷ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಕೃತಿ ಬರೆದ. ಅದನ್ನೇ ಶಂಕರಾಚಾರ್ಯರ ಹೆಸರಿನಲ್ಲೂ ಇದೆ ಅಂತ ಶ್ರೀರಂಗಂ ವಾಣಿವಿಲಾಸ್ ಪ್ರೆಸ್ನಿಂದ ಬಾಲಸುಬ್ರಹ್ಮಣ್ಯಂ ಅವರು ಅಚ್ಚು ಮಾಡಿಸಿದ್ದಾರೆ. ಯಾರ್ದು ಕೃತಿ ಅನ್ನೋದು ಗೊತ್ತಿಲ್ಲ. ಆಧುನಿಕ ವಿದ್ವಾಂಸರು ಅಮೋಘ ವರ್ಷ ನೃಪತುಂಗನದ್ದು, ಶಂಕರರದಲ್ಲ ಅಂತಾರೆ. ಏನೇ ಇರಲಿ, ಯಾವುದಾದ್ರೂ ಅದು ಅಮೋಘ ವರ್ಷವೇ, ಅಮೋಘವಾದ ರಸವರ್ಷ. ಮತ್ತು ಶಂಕರ ಮಂಗಳಕರವಾದದ್ದು. ಹಾಗಾಗಿ ಆಥರ್ಶಿಪ್ ಏನೇ ಇದ್ದರೂ ಆ ವರ್ಕ್ಮ್ಯಾನ್ಶಿಪ್ ಮಾತ್ರ ತುಂಬ ಚೆನ್ನಾಗಿದೆ. ಕಿಂ ದುಃಖಂ, ಯಾವುದು ದುಃಖ? ಅಸಂತೋಷ, ಅಸಮಾಧಾನವೇ ಎಲ್ಲಕ್ಕಿಂತ ದುಃಖ. ಕಿಂ ಜಾಡ್ಯಂ, ಯಾವುದು ಜಡತ್ವ, ಸೋಮಾರಿತನ. ಪಾಠತೋಪಿ ಅನಭ್ಯಾಸ, ಓದಿದ್ರೂ ಅಭ್ಯಾಸದಲ್ಲಿ ಇಟ್ಕೊಳ್ಳದೇ ಇರೋದೇ ಸೋಮಾರಿತನ. ಕಿಂ ಗುರುತಾಯಾಹ ಮೂಲಂ, ಯಾವುದು ಗೌರವದ ಮೂಲ? ಯದೇತದ್ ಅಪ್ರಾರ್ಥನಂ ನಾಮ. ಮತ್ತೆ ಬಂತು, ಯಾರನ್ನೂ ಬೇಡದೇ ಇರೋದು, ಬಾಯ್ಬಿಟ್ಟು ಬೇಡೋದು ಅಂತಲ್ಲ, ಮನಸ್ಸಿನಲ್ಲಿಯೂ ಕೋರದೇ ಇರತಕ್ಕಂಥದ್ದು ತುಂಬ ಕಷ್ಟ. ಅದು ಎಷ್ಟು ತಪಸ್ಸಿಂದ ಆಗುತ್ತದೆಯೋ ಗೊತ್ತಿಲ್ಲ. ಮನಸ್ಸಿನಿಂದಲೂ ಯಾವ ನಿರೀಕ್ಷೆಯ ಸೋಂಕು ಇಲ್ಲದೆ ಬದುಕೋದಿದೆಯಲ್ಲ, ಅದು ಪುಣ್ಯವಂತರಿಗೆ ಧನ್ಯ ಅಂತ ಅನ್ನುವಂಥವ್ರಿಗೆ ಮಾತ್ರ ಸಲ್ಲುವಂಥದ್ದು ಅಂತ ಅನಿಸುತ್ತದೆ. ಮತ್ತೆ ಅಲ್ಲಿಗೆ ಬಂದು ಮುಟ್ಟುವಂಥದ್ದು ಸಂತೃಪ್ತಿ ಅನ್ನುವಂಥದ್ದು ಬೇಕು. ನನಗೇನು ಸಿಗುತ್ತೆ ಅಲ್ಲಿಂದ ಅಂತ ಹೋಗೋದಲ್ಲದೆ ನಾನೇನು ಕೊಡಬಲ್ಲೆ ಅಂತ ಹೋಗೋದು ಯಾರಿಗಾಗುತ್ತೆ? ಬಹಳ ಕಷ್ಟ. ಜಗತ್ತಿನಲ್ಲಿ ನೋಡಿ, ಈಚೆಗಷ್ಟೇ ನೆನ್ನೆಯೋ ಇಂದೋ ಪತ್ರಿಕೆಯಲ್ಲಿ ಬಂದಿತ್ತು, ಯಾವುದೋ ಒಬ್ಬ ತರುಣ ಅವನು ಇಷ್ಟಪಟ್ಟಂಥ ಹುಡುಗಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಅಂದುಕೊಂಡ್ರೆ ಆ ಹುಡುಗಿಯ ಬಂಧುಗಳು ಇವನ ಕಣ್ಣನ್ನು ಕುಕ್ಕಿದ್ದಾರೆ ಅಂತ. ಇವನು ತಪ್ಪೆಷ್ಟೋ ಅವ್ರ ತಪ್ಪೆಷ್ಟೋ ಅದರ ಅಳತೆಗಳು ನಮಗೆ ಗೊತ್ತಿಲ್ಲ. ಈಗ ಮತ್ಯಾವಳ ಹುಡುಗಿ ಬಂದಿದ್ದಾಳೆ, ಅಸ್ಮತ್ ಕೃತೆಯ ಪರಿತುಷ್ಯತೆ ಕಾಚಿದನ್ಯ ಅಂತ, ನಿನ್ನ ಕಣ್ಣಾಗ್ತೀನಿ ನಾನು ಅಂತ. ದೊಡ್ಡದೇ, ಆದರೆ ಅದು ಭಾವಾವೇಶದ ಸಂದರ್ಭವ. ಮತ್ತೊಂದ ನೋಡಬೇಕು. ನನ್ನೊಬ್ಬ ಗೆಳೆಯ, ಆತ ಒಬ್ಬ ಹುಡುಗಿಯನ್ನು ಪ್ರೀತಿಸಿದ್ದ. ಆ ಹುಡುಗಿಗೆ ಅಪಘಾತದಲ್ಲಿ ಕಾಲು ಹೋಯಿತು. ಆಗ ನನ್ನನ್ನು ಕೇಳಿದ, ಈ ಸಂದರ್ಭ ಹೀಗೆ ಬಂದಿದೆ, ಆದರೂ ಆಕೆಯೇ ಮದುವೆ ಆಗಬೇಕು ಅಂತ ಮನಸ್ಸಿಗೆ ಇದೆ ಅಂತ. ಒಂದು 6 ತಿಂಗಳು ಆಮೇಲೆ ಯೋಚನೆ ಮಾಡಪ್ಪ, ಈಗ ಸದ್ಯಕ್ಕೆ ಅವಳ ಚಿಕಿತ್ಸೆ ಶುಶ್ರೂಷೆ ಬಗ್ಗೆ ಯೋಚನೆ ಮಾಡು, ಸದ್ಯಕ್ಕೆ ಇದರ ಬಗ್ಗೆ ಯೋಚನೆ ಮಾಡಬೇಡ. ಈ ಸಂಕಲ್ಪ ನಿನಗಿರುವುದೇ ನಿನ್ನ ಒಳ್ಳೆತನ. ನಡೆಯುತ್ತೋ ಬಿಡುತ್ತೋ, ಕಲಿಯುಗದಲ್ಲಿ ಹೇಳಿಬಿಟ್ರೆ ಸಾಕಂತೆ ಫಲ, ಕೊಡ್ತೀನಿ ಅಂದ್ಬಿಟ್ರೆ ಸಾಕಂತೆ ಫಲ, ಕೊಡಬೇಕಾಗಿಲ್ವಂತೆ. ಅಷ್ಟು ಮಾತ್ರ ಬಾಯಿಂದ ಬಂತಲ್ಲ ಅದೇ ಪುಣ್ಯ ಅಂತ. ಹಾಗೆ ಆಕಾಶವೇ ಬೀಳಲಿ ಮೇಲೆ, ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ಅಂತೆಲ್ಲ ಅಂದು ಕಡೆಗೆ ಸಂಜೆ ಮೋಡ ಇದ್ದರೆ ಬರೋದಿಲ್ಲ ಪಾರ್ಕಿಗೆ ಅಂತಂತಾರೆ ಎಷ್ಟೋ ಸರ್ತಿ. ಇರಲಿ, ತೊಂದರೆ ಇಲ್ಲ. ಹಾಗಾಗಿ ಆ ರೀತಿ ಬದ್ಧತೆ ಇದೆ ಅನ್ನೋದೇ ದೊಡ್ಡದು, ಸಾಕು ಅಂತ. ಆಮೇಲೆ ವರ್ಷ ಆಯಿತು, 1-2 ವರ್ಷವೇ ಆಯಿತು ಅನಿಸುತ್ತೆ. ಈಗ ಆ ಹುಡುಗಿಯನ್ನೇ ಮದುವೆ ಆಗಿದ್ದಾನೆ ಆತ. ತುಂಬ ದೊಡ್ಡ ನಿರ್ಧಾರ. ನಾನು ಅದೇ ಹೇಳಿದೆ, ಇಲ್ಲಿ ಒಂದೇ ನಾನು ಮದುವೆ ಉಡುಗೊರೆ ತರಹ ಒಂದು ಮಾತು ಹೇಳೋದಿದ್ದರೆ ಅನ್ಇನ್ವೈಟೆಡ್ ಅಡ್ವೈಸ್, ಅದು ಭಯಂಕರವಾದದ್ದು. ಏನು ಅಂತಂದರೆ, ಎಂದೂ ಕೂಡ ನಾನು ದೊಡ್ಡ ತ್ಯಾಗ ಮಾಡಿದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಡ ಅಂತ. ಅವಳು ಮನಸ್ಸಿನಲ್ಲಿ ಎಷ್ಟು ಬೇಕಾದ್ರೂ ಗುಡಿ ಗೋಪುರ ಕಟ್ಟಿಸ್ಕೊಂಡು ನಿತ್ಯ ಲಕ್ಷಾರ್ಚನೆ ಮಾಡ್ಕೊಂಡಿರಲಿ, ತೊಂದರೆ ಇಲ್ಲ. ಅರೆ ನೀನು ಮಾತ್ರ ಎಂದು ದೊಡ್ಡ ತ್ಯಾಗ ಮಾಡಿದೆ ಅಂತ ಅಂದ್ಕೊಳ್ಬೇಡ. ತ್ಯಾಗ ಮಾಡಿದೆ ಅಂತ ತಕ್ಷಣವೇ ಹುತಾತ್ಮ ಲಕ್ಷಣ ಬಂದ್ಬಿಡುತ್ತೆ. ಹುತಾತ್ಮ ಲಕ್ಷಣ ಅಂದರೆ ಅದು ಹತಾತ್ಮ ಲಕ್ಷಣವೇ, ಇನ್ನೇನೂ ಅಲ್ಲ, ಬೇಡ ಅಂತ. ಕಷ್ಟ ಯಾವ ಸಂದರ್ಭದಲ್ಲಿಯೋ ಬರುತ್ತೋ ಏನೋ ಗೊತ್ತಿಲ್ಲ. ಆಗ ಅವರು ತಿಳ್ಕೊಳ್ಬೇಕು. ಹಿಂದೆ ನಿಜಾಮುದ್ದೀನ್ ಅಂತ ಒಬ್ಬರು ಪೊಲೀಸ್ ಅಧಿಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದರು. ಅವರ ಮನೆಯಾಕೆ ಲಕ್ಷ್ಮಿ ಅಂತ. ಅವ್ರ ಮಗ ನನ್ನ ಸಹಾಧ್ಯಾಯಿ ಕಾಲೇಜಿನಲ್ಲಿ, ಬೇರೆ ಬ್ರ್ಯಾಂಚ್, ಮಹೇಶ್ ರಾಹಿಲ್ ರಹೀಮ್ ಅಂತ. ಸಾಮಾನ್ಯ ಹೀಗೆ ಮುಖಪರಿಚಯ, ಮಾತು ಕಥೆ ಎಲ್ಲ ಇತ್ತು. ಅವರು ಮೂಲಕವಾಗಿ ನನಗೆ ಗೊತ್ತಾಗ್ತಾ ಇತ್ತು ಅವರ ತಂದೆ ಹೇಗೆ ನೋಡ್ಕೊಳ್ತಾ ಇದ್ರು ತಾಯಿಯನ್ನು ಅಂತ. ಮುಂದೆ ಅದರ ಸ್ಫೂರ್ತಿಯಿಂದ ಒಂದು ಚಲನಚಿತ್ರ ಕೂಡ ಬಂತು. ಅಂದರೆ ಅಷ್ಟರ ಮಟ್ಟಿಗೆ
ದೊಡ್ಡತನವನ್ನು ಉಳಿಸ್ಕೊಳ್ಬೇಕಲ್ವ. ಮಾಡಿಯೂ ಮಾಡಿಲ್ಲ ಅನ್ನುವಂಥದ್ದು ಅದು ತುಂಬ ಕಷ್ಟ, ಬಹಳ ಕಷ್ಟ. ಆದರೆ ಮಾಡುವವರು ಇದ್ದಾರಲ್ಲ, ತೇಭ್ಯೋ ಮಹದ್ಭ್ಯೋ ನಮಃ, ಅಷ್ಟೇ, ಇನ್ನೇನು ಹೇಳೋದಕ್ಕೆ ಸಾಧ್ಯ. ಆಶೆಯ ಬಗ್ಗೆನೇ ಮತ್ತೂ ಒಂದು ಸುಭಾಷಿತ. ಆಶಾ ನಾಮ ಮನುಷ್ಯಾಣಾಂ ಕಾಚಿದ ಆಶ್ಚರ್ಯ ಶೃಂಖಲ ಯಯಾ ಬದ್ಧಾಃ ಪ್ರಧಾವಂತಿ ಮುಕ್ತಸ್ತಿಷ್ಠತಿ ಪಂಗುವತ್. ಆಶೆ ಅನ್ನುವುದು ಬಹಳ ವಿಚಿತ್ರವಾದ ಬಂಧನ. ಅದರಿಂದ ಬಂಧಿತರಾದವರು ಎಲ್ಲದರ ಹಿಂದೆ ಓಡ್ತಾ ಇರ್ತಾರೆ, ಅದರಿಂದ ಮುಕ್ತರಾದವರು ಕುಂಟ್ರಂತೆ ಒಂದು ಕಡೆ ಕೂತಿರ್ತಾರೆ ಅಂತ. ಸಾಮಾನ್ಯ ಕಟ್ಟಲ್ಪಟ್ಟವರು ಒಂದು ಕಡೆ ಇರುವುದು, ಬಿಟ್ಟಲ್ಪಟ್ಟವರು ಎಲ್ಲ ಕಡೆ ಓಡುವುದು ಉಂಟು. ಆದರೆ ಆಶೆಯಿಂದ ಬದ್ಧರಾದವರು, ಆಶಾಪಾಶ ಬದ್ಧರಾದವರು ಎಲ್ಲದರ ಹಿಂದೆ ಓಡ್ತಾರೆ, ಆಶಾಪಾಶ ವಿಮುಕ್ತರಾದವರು ಸ್ವಸ್ಥರಾಗಿರ್ತಾರೆ ಎನ್ನುವಂಥ ಬಹಳ ಸೊಗಸಾದ ವಿರೋಧಾಲಂಕಾರವನ್ನು ಒಳಗೊಂಡಿರುವಂಥ ತುಂಬ ಚೆನ್ನಾಗಿರುವ ಶ್ಲೋಕ ಇದು. ಗೋವರ್ಧನ ಅನ್ನುವನು ತುಂಬ ಒಳ್ಳೆಯ ಕವಿ. ಆರ್ಯ ಸಪ್ತಶತಿ ಎನ್ನುವ ಒಂದು ಸಪ್ತಶತಿ ಬರೆದಿದ್ದಾನೆ. ಇದು 700 ಬಹಳ ರಮಣೀಯವಾದ ಶೃಂಗಾರ ಪಾರಮ್ಯ ಇರುವಂಥ ಸುಭಾಷಿತಗಳು. ಅಲ್ಲಿ ಒಬ್ಬ ನಾಯಕಿ ತನ್ನ ಪ್ರಿಯನಿಗೆ ಹೇಳ್ತಾ ಇದ್ದಾಳೆ, ಆ ಸಂದರ್ಭ, ನಿನ್ನ ಮಾತು ನನಗೆ ಯಾವ ಥರ ಇದ್ದರೂ ಇಷ್ಟ ಆಗುತ್ತೆ, ಅದೇ ಬೇರೆಯವರು ಏನು ಹೇಳಿದ್ರೂ ನನಗೆ ಸಲ್ಲೋದಿಲ್ಲ ಅಂತ. ಯಾಕೆಂದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅದಕ್ಕೋಸ್ಕರವಾಗಿ ಅಂತ. ಅನ್ಯಮುಖೇ ದುರ್ವಾದ ಯಃ ಪ್ರಿಯವದನೆ ಸಯೇವ ಪರಿಹಾಸ ಇತರೇಂಧನ ಜನ್ಮಾಯೋ ಧೂಮಃ ಸೋ ಗುರುಭವೋ ಧೂಪಃ. ನನಗೆ ಬಹಳ ಇಷ್ಟವಾದ ಸುಭಾಷಿತ ಇದು. ಇನ್ನೊಬ್ಬರ ಬಾಯಿಂದ ನೀನು ಹೇಳೋದೇ ಬಂದರೆ ಅದು ನನಗೆ ಕೆಟ್ಟ ಮಾತು, ಬೈಗಳು ಅಂತ ಅನಿಸುತ್ತೆ. ಅದೇ ನಿನ್ನ ಬಾಯಿಂದ ಬಂದಾಗ ನಸುಮುನಸಿನ ಲಲ್ಲೆ ಮಾತು ಅಂತ ಅನಿಸುತ್ತೆ. ಯಾಕೆ? ಬೇರೆ ಎಲ್ಲ ಕಟ್ಟಿಗೆಯನ್ನು ಬೆಂಕಿಗೆ ಹಾಕಿದ್ರೆ ಬಂದದ್ದು ಧೂಮ, ಆದರೆ ಚಂದನವನ್ನು ಹಾಕಿದಾಗ ಬರುವುದು ಧೂಪ ಅಂತ ಅನಿಸ್ಕೊಳ್ತದೆ. ಪವರ್ಗದ್ದೇ ಇದು, ಪವರ್ಗ ಪ್ರಥಮಾಕ್ಷರ, ಅದು ಪವರ್ಗದ ಅಂತಿಮಾಕ್ಷರ ಅಷ್ಟೇನೆ ಅಂತ. ಅಂದರೆ ಆತ್ಮೀಯರಾದವರು ನಮ್ಮ ಬೆನ್ನ ಮೇಲೆ ಬಡಿದ್ರು ಬೆನ್ನು ತಟ್ಟಿದ್ರು ಅಂದ್ಕೋತೀವಿ. ಅನಾತ್ಮೀಯರಾದವರು ಬೆನ್ನು ತಟ್ಟಿದ್ರು ನೋಡಿದ್ರ ನಮ್ಮನ್ನು ಬೆನ್ನಿಗೆ ಬಡಿದ್ರು ಬೆನ್ನು ಮುರಿಬೇಕು ಅಂತಲೇ ಮಾಡಿದ್ದು ಅಂತ ಅಂದುಕೊಳ್ಳುವುದಾಗುತ್ತದೆ. ಆಮೇಲೆ ಸಂಪತ್ತಿನ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಚಾಣಕ್ಯ ನೀತಿ ಹೇಳಿದೆ. ತುಂಬ ತುಂಬ ಸುಂದರವಾದ ಮಾತಿದು. ಇದರಂತೆ ನಡ್ಕೊಳ್ಳೋಕ್ಕಾದರೆ ಬಹಳ ಒಳ್ಳೆಯದು. ಐಶ್ವರ್ಯಾತ್ ಸಹ ಸಂಬಂಧಂ ನ ಕುರ್ಯಾಚ್ಚ ಕದಾಚನ ಗತೇ ಚ ಗೌರವಂ ನಾಸ್ತಿ ಹ್ಯಾಗತೇ ಚ ಧನಕ್ಷಯ ಅಂತ. ಐಶ್ವರ್ಯದ ಜೊತೆಗೆ ಎಂದು ಸಂಬಂಧ ಇಟ್ಕೋಬಾರ್ದು ಅಂತ. ಸಂಬಂಧ ಅಂದರೆ ಮೋಹ ಬೆಳೆಸ್ಕೊಳ್ಳೋದು ಅಂತ. ದುಡ್ಡನ್ನೇ ಬಿಟ್ಬಿಡಬೇಕು ಅಂತ ಹೇಳ್ತಾ ಇಲ್ಲ. ಡೋಂಟ್ ಅಸೋಸಿಯೇಟ್ ಯುವರ್ ಸೆಲ್ಫ್ ವಿತ್ ಮನಿ. ಅರ್ನ್ ಮನಿ, ಸ್ಪೆಂಡ್ ಇಟ್, ಬಟ್ ಡೋಂಟ್ ಅಸೋಸಿಯೇಟ್. ಅಸೋಸಿಯೇಟ್ ಅಂದರೆ ಟ್ರೈಂಗ್ ಟು ಈಕ್ವೇಟ್, ಟ್ರೈಂಗ್ ಟು ಐಡೆಂಟಿಫೈ, ನಮ್ಮನ್ನೇ ಅದರ ಜೊತೆಗೆ ಕಂಡುಕೊಳ್ಳುವುದು, ಅದೇ ನಾನು, ನಾನೇ ಅದು ಅಂತ ಭಾವಿಸಿಕೊಳ್ಳುವಂಥದ್ದು. ಗತೇಚ ಗೌರವಂ ನಾಸ್ತಿ. ದುಡ್ಡು ಹೋದರೆ ಖಂಡಿತ ನಮಗೆ ಗೌರವ ಕೊಡೋದಿಲ್ಲ. ಅದಕ್ಕಾಗಿ ತಾನೇ ಪಾಪ ಸ್ವಿಸ್ ಬ್ಯಾಂಕಲ್ಲಿ ಜನ್ಮಾಂತರಗಳಿಗೂ ಸಾಕಾಗುವಷ್ಟು ಇಟ್ಕೊಂಡಿರೋದು. ಎಲ್ಲಿ ಅಂದರೆ ಈ ಭೂಮಂಡಲ ನಾಶ ಆದರೂ ಕೂಡ ದುಡ್ಡು ನಾಶ ಆಗಬಾರ್ದು, ಅಷ್ಟು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಬಂತೋ ದುಡ್ಡು ಅದಕ್ಕೆ ಹೋಗೋದಕ್ಕೇ ಇರತಕ್ಕಂಥದ್ದು. ದುಡ್ಡಿಗೆ ಖರ್ಚಾಗೋದಕ್ಕೆ ದಾರಿಯೇ ಬೇಕಾಗಿಲ್ವಂತೆ. ಹಾಗೆ ಇಟ್ಬಿಟ್ರೆ ನೋಡ್ತಾ ನೋಡ್ತಾ ನೋಡ್ತಾನೆ ಕರಗೋಗ್ಬಿಡುತ್ತಂತೆ. ಬೆಳಗಿನ ಮಂಜು ಹೇಗೆ ಕರಗೋಗುತ್ತೆ, ನೋಡ್ತಾ ನೋಡ್ತಾ ಕರಗೋಗ್ಬಿಡುತ್ತೆ. ಆ ರೀತಿಯಲ್ಲಿ ಹಾಗಾಗಿ ಅದರ ಜೊತೆಗೆ ಸಹವಾಸವನ್ನು, ಸಾಹಚರ್ಯವನ್ನು ಎಷ್ಟು ಮಾಡಿದ್ರೂ ಆತ್ಮೀಯತೆಯನ್ನು ಉಳಿಸಿಕೊಳ್ಳಬಾರದು ಅಂತ. ಹಾಗೆ ಪಂಡಿತರಾಜ ಜಗನ್ನಾಥ ತನ್ನ ರಸಗಂಗಾಧರದಲ್ಲಿ ಒಂದು ಕಡೆಗೆ ಒಂದು ತುಂಬ ಚೆನ್ನಾಗಿರೋ ಮಾತು ಹೇಳ್ತಾನೆ. ಒಂದೇ ನೆಲೆಯಲ್ಲಿ ಹುಟ್ಟಿದರೂ ಕೂಡ ಬೆಲೆ ಬೇರೆ ಬೇರೆ, ಗುಣ ಬೇರೆ ಬೇರೆ ಆಗುತ್ತದೆ. ನೀಲೋತ್ಪಲಸ್ಯ ಪದ್ಮಸ್ಯ ಮತ್ಸ್ಯಸ್ಯ ಕುಮುದಸ್ಯ ಚ ಏಕಯೋನಿ ಪ್ರಸೂತಾನಾಂ ತೇಷಾಂ ಗಂಧ ಪೃಥಕ್ ಪೃಥಕ್ ಅಂತ. ಕಮಲ, ಕನೈದಿಲೆ, ಮೀನು ಇವೆಲ್ಲ ನೀರಲ್ಲೇ ಹುಟ್ಟಿದ್ದು, ಆದರೆ ಒಂದರ ಪರಿಮಳ ಇನ್ನೊಂದಕ್ಕಿಲ್ಲ ಅಂತ. ಮೀನಿಗೂ ಪರಿಮಳ ಇದೆ ಅಂತ ಒಪ್ಪಿಕೊಂಡ್ರೆ ಹಾಗೆ ತೇಷಾಂ ಗಂಧ, ಅದರ ವಾಸನೆಯೇ ಬೇರೆ ಅಂತನ್ನುವಂಥದ್ದು. ಆಮೇಲೆ ಸುಭಾಷಿತ ರತ್ನ ಭಾಂಡಾಗಾರ ಚಾರಿತ್ರ್ಯ ರಕ್ಷಣೆಯ ಬಗ್ಗೆ ಹೇಳುತ್ತದೆ. ತುಂಬ ಚೆನ್ನಾಗಿದೆ ಈ ಪದ್ಯ. ನಾವು ಯಾವುದನ್ನಾದರೂ ಉಳಿಸ್ಕೊಳ್ಬೇಕು ಅಂದರೆ ಯಾಕೆ ಅಂತ ಬಂದರೆ ಇದೆ. ಯಾವುದಕ್ಕಾದ್ರೂ ಕಟ್ಟಲೆ ಹಾಕ್ಕೊಳ್ಬೇಕು, ಮಿತಿ ಚೌಕಟ್ಟು ಬೇಕು ಅಂದರೆ ಇದಕ್ಕೆ ಅಂತ.
ಯಥಾಹಿ ಮಲಿನೈರ್ವಸ್ತ್ರೈರ್ ಯತ್ರ ತತ್ರೋಪವಿಶ್ಯತೆ ಏವಂ ಚಲಿತವೃತ್ತಸ್ತು ವೃತ್ತಶೇಷಂ ನ ರಕ್ಷತಿ. ಕೊಳೆ ಆದಮೇಲೆ ಬಟ್ಟೆ ಎಲ್ಲೂ ನಾವು ಕೂತ್ಕೊಳ್ತೀವಿ ಸಂಕೋಚ ಪಡದೆ. ಹಾಗೆ ಒಂದಿಷ್ಟು ಚಾರಿತ್ರ, ಒಂದಿಷ್ಟು ನಮ್ಮ ನಡವಳಿಕೆ ಶೀಲ ಸಡಿಲಾಯಿತು ಅಂದರೆ ಹಾಯಾಗಿ ಎಲ್ಲೂ ಹೇಗೂ ಇರ್ತೀವಿ, ಪೂರ್ತಿ ಹೊರಟೋಗ್ಬಿಡುತ್ತೆ. ನಮಗೆ ಇಟ್ಕೊಳ್ಬೇಕು ಅಂತ ಅನಿಸೋದಿಲ್ಲ. ಬೀಚಿ ತಮ್ಮ ಬಿತ್ತಿದೆ ಬೇವು ಅನ್ನೋ ಒಂದು ಕಾದಂಬರಿಯಲ್ಲಿ ಬರೀತಾರೆ. ಅಲ್ಲಿ ಜೋಸಫಿನ್ ರುಕ್ಮಿಣಿ ಅಂತ ಒಬ್ಬಳು ಬರ್ತಾಳೆ. ಆಕೆ ಒಬ್ಬ ಸೇಲ್ಸ್ ಗರ್ಲನ್ನು ಬೇಕಾ, ವುಮನ್ನನ್ನು ಬೇಕಾ, ಲೇಡಿಯನ್ನು ಬೇಕಾ ಅದು ಗೊತ್ತಿಲ್ಲ. ಮತ್ತು ಇನ್ನೊಬ್ಬಳು ಚೌಡಮ್ಮ ಅಂತ, ಅವಳು ಹಳ್ಳಿ ಹೆಣ್ಣುಮಗಳು. ಅವಳನ್ನು ಚೂಡಾಮಣಿ ಅಂತ ಹೆಸರು ಬದಲಾಯಿಸಿ ಆ ಒಂದು ಸೇಲ್ಸ್ ಇದಕ್ಕೆ ಕೆಲಸಕ್ಕೆ ಅವಳನ್ನು ತಗೊಳ್ಳೋದಾಗುತ್ತೆ. ಆಗ ಅವಳು ಹೇಳ್ತಾ ಇರ್ತಾಳೆ, ನನ್ನ ಈ ಸೇಲ್ಸ್ ವುಮನ್ ಆಗಿ ಬಂದ ಮೇಲೆ, ಸೇಲ್ಸ್ ಗರ್ಲ್ ಆಗಿ ಬಂದ ಮೇಲೆ ಬದುಕೆ 3 ಬಟ್ಟೆ ಆಯಿತು. ಮೊದಲ ಬಾರಿಗೆ ಆಕಸ್ಮಿಕ, ಏನೋ ಗೊತ್ತಾಗಲಿಲ್ಲ, ಮೋಸ ಹೋದ್ವಿ ಅಂತ. 2ನೇ ಬಾರಿ ಅಚಾತುರ್ಯ, ಅಷ್ಟು ವಿವೇಕ ಮೂಡಲಿಲ್ಲ ಅಂತ. 3ನೇ ಬಾರಿಗೆ ಅಭ್ಯಾಸ, 4ನೇ ಬಾರಿಗೆ ಆತ್ಮೀಯತೆ ಅಂತ, 5ನೇ ಬಾರಿಗೆ ಯಜ್ಞೆ ಇಲ್ಲ, ಅದೇ ಜೀವನ ಶೈಲಿ ಅಂತ ಆಗಿಬಿಡುತ್ತದೆ ಅಂತ. ಇದು ಬಹಳ ಸತ್ಯವಾದ ಮಾತು. ಸಾಮಾನ್ಯಕ್ಕೆ ಬದುಕಿನ ಯಾವ ಚಟುವಟಿಕೆಗಳನ್ನು ನೋಡಿದ್ರೂ ತಿಳಿಯುತ್ತದೆ. ಒಂದು ಅಪಥ್ಯ ಮಾಡುವುದೇ ಆಗಲಿ, ಒಂದೂ ದಿವಸ ಮಾಡಿಲ್ಲ ಅಂದರೆ ಏನೋ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ವಿಶಿಷ್ಟತೆ ಬಂದುಬಿಡುತ್ತೆ. ಒಂದು ದಿನ ಬಿಡದೆ ಮಾಡಿರುವಂಥದ್ದು ಅಂತ. 1-2 ದಿವಸ ಬಿಟ್ಟವೋ 3 ದಿವಸಕ್ಕೆ ಪರವಾಗಿಲ್ಲ ಅಂತ ಅನಿಸ್ಬಿಡುತ್ತದೆ. ಹಾಗಿದ್ದರೆ ಬರ್ಬರ ಕಠೋರವಾದ ನಿಷ್ಠುರ ಕರ್ಮಿಷ್ಠತೆಗೆ ತುಂಬ ಬೆಲೆ ಉಂಟಲ್ಲ, ಅದನ್ನೇ ಇಟ್ಕೊಂಡು ಹೋಗೋಣ ಅಂದರೆ ಅದರಿಂದ ಬರುವ ಒಂದು ಸಮಸ್ಯೆ, ಇದು ನಮಗೊಂದು ಗೀಳು ಗಿರ ಆಗಿಬಿಡುತ್ತೆ. ನಾವು ಅನ್ನೋದು ನಮ್ಮ ವ್ರತವೇ ಆಗಿ ನಮ್ಮ ವ್ರತದ ಅಹಂಕಾರ ಬರುತ್ತೆ. ಏನು ಮಾಡೋದು? ಇನಿತಿತ್ತು ಮರಸಿನಿತು ಮಂಕುತಿಮ್ಮ ಅಷ್ಟೇ. ಕಡೆಗೂ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಸ್ವಲ್ಪ ಕೊಡಬೇಕು, ಜಾರಬೇಕು, ಅರೆ ಬೀಳಬಾರ್ದು. ಕಷ್ಟ. ಡೈನಮಿಕ್ ಈಕ್ವಲಿಬ್ರಿಯಮ್ಮೇ ಕಷ್ಟ. ಹಾಗೂ ಹೀಗೂ ಆದರೆ ಹೇಗೂ ಮಾಡಿ ನೆಗೆದು ಬೀಳ್ಬೋದು. ಇದು ಆ ಥರ ಆಗೋದಿಲ್ವಲ್ಲ. ಮಹಾಭಾರತದ ಒಂದು ಮಾತು, ಇದು ಬಹಳ ಜನ ಎಲ್ಲ ಸಮಾಜ ಸುಧಾರಣೆ ಮಾಡಬೇಕು, ಲೋಕಕ್ಷೇಮ ಸಾಧಿಸಬೇಕು ಅಂತ ಹೊರಟಂಥವರಿಗೆ ಏನೇನೋ ಹಿತ ಸಾಧಿಸಬೇಕು, ಲೋಕಕ್ಕೆ ದೊಡ್ಡದನ್ನು ತಂದುಕೊಡಬೇಕು ಅನ್ನೋರು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಮಾತು. ಧರ್ಮಾರ್ಥಂ ಯಸ್ಯ ವಿತ್ತೇಹ ವರಂ ತಸ್ಯ ನಿರೀಹತ ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದಸ್ಪರ್ಶನಂ ವರಂ. ನಾನು ಇದನ್ನು 30 ವರ್ಷಗಳಿಂದ ನನ್ನ ಗೆಳೆಯನೊಬ್ಬನಿಗೆ ಹೇಳ್ತಾ ಬರ್ತಾ ಇದ್ದೀನಿ. ಅವನು ಕೇಳ್ತಾನೇ ಇಲ್ಲ, ನಾನು ಹೇಳೋದು ಬಿಟ್ಟಿಲ್ಲ. ಲೋಕಕ್ಕೆ ಉಪಕಾರ ಮಾಡೋದಕ್ಕೆ ದುಡ್ಡು ಸಂಪಾದಿಸ್ತೀನಿ ಅಂತ ಹೇಳ್ಕೊಂಡು ಎಂದೂ ದುಡ್ಡು ಸಂಪಾದಿಸಬಾರ್ದು. ಕೆಸರನ್ನು ಮುಟ್ಟಿ ಕೈ ತೊಳ್ಕೊಳ್ಳೋಕ್ಕಿಂತ ಮುಟ್ಟದೇ ಇರೋದೇ ಒಳ್ಳೆಯದು ಅಂತ. ಕೆಲವರು ನಮಗೆ ಬೇಕಿಲ್ಲಪ್ಪ, 4 ಜನಕ್ಕೋಸ್ಕರ ನಾವು ಮಾಡ್ತಿದ್ದೀವಿ ಅಂತಾನೆ. ಹಾಗೆ ಹೇಳ್ಕೊಂಡು ಮಾಡಬೇಡಿ, ಅದು ಹಾದ್ರ ಅಂತ. ಸಂಪಾದಿಸಿ ಆಮೇಲೆ ಕೊಡಿ. ಇನ್ನೊಬ್ಬರು ಕೊಡೋದಕ್ಕೋಸ್ಕರ ನಾನು ಸಂಪಾದಿಸ್ತೀನಿ ಅನ್ನೋ ಎಕ್ಸ್ಕ್ಯೂಸ್ ಮಾತ್ರ ಸಂಪಾದನೆಗೆ ಇಟ್ಕೊಳ್ಬಾರ್ದು ಅಂತ. ಇಟ್ಕೊಳ್ಳುವಾಗ ನಾನು ಮಿಕ್ಕೆಲ್ಲರಿಗಿಂತಲೂ ಹೋಲಿಯರ್ ದ್ಯಾನ್ ದೌ ಅನ್ನುವಂಥ ಆ್ಯಟಿಟ್ಯೂಡ್ ಅದಿದೆಯಲ್ಲ, ಅದು ಬೆಳೆಯುತ್ತದೆ. ಆಗ ಅಲ್ಲಿ ವ್ಯಭಿಚಾರ ಬರ್ತದೆ. ಆ ಕಾರಣದಿಂದ ನಾನು ಲೋಕಹಿತಕ್ಕಾಗಿ ಎಲ್ಲವನ್ನು ಮಾಡ್ತೀನಿ ಅನ್ನೋದು ತುಂಬ ಅವಿವೇಕ. ನಮ್ಮ ಹುಚ್ಚು ನಾವು ಮಾಡಿಕೊಂಡ್ವಿ ಅನ್ನೋದಷ್ಟೇ. ಆದರಣೀಯರಾದ ಎಸ್ ಕೆ ರಾಮಚಂದ್ರರಾಯರನ್ನು ಎಷ್ಟೋ ಬಾರಿ ನೋಡುವಾಗ ಅದು ಎಂಥ ವಿದ್ವತ್ತೆ, ಅದು ಎಂಥ ಸಮನ್ವಯ, ಅದು ಎಷ್ಟು ರಾಸಿಕ್ಯ, ಆ ಎಷ್ಟು ನಿಶ್ಚಯ, ಮತ್ತು ಅದನ್ನೆಲ್ಲವನ್ನು ಹತೋಟಿ ಮಾಡಿ ತೂಗಿ ನೋಡುವಂಥದ್ದೇನೋ. ಮತ್ತು ಭಯಕೃತ್ ಭಯನಾಶನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ಎಲ್ಲರಿಗೂ ಅವ್ರು ನೋಡೋದಕ್ಕೆ ಮತ್ತೆ ಹೆದರಿಕೆ. ನಚನ ಪರಿಚಿತೋ ರಾಜ ನಚಾಪ್ಯ ಗಮ್ಯ ಅಂತ ಹೇಳಿ ಮಾಲವಿಕಾಗ್ನಿಮಿತ್ರದಲ್ಲಿ ಕಾಳಿದಾಸ ಹೇಳ್ತಾನಲ್ಲ, ರಾಜ ಪರಿಚಿತ ಅಲ್ಲ ಅಂತಲ್ಲ, ಹಾಗಂತ ತುಂಬ ಪರಿಚಿತ ಅಂತಲ್ಲ ಅಂತ. ಒಂದು ರೀತಿ ತೆಲುಗಿನ ಗಾದೆ ಹೇಳೋದಿದ್ರೆ ಲೇಸ್ತೆ ಮಂಚೋಡಕಾದ್ರ ಅಂತ, ಎದ್ದರೆ ಒಳ್ಳೆಯವನಲ್ಲಪ್ಪ ಅನ್ನುವಂತೆ. ಆ ಒಂದು ಅದು ರಾಜ ಆದರೆ ನಾಗರಾಜ, ಆ ರೀತಿ ಆಡಿದರೆ ರಾಜ, ಕಾಡಿದರೆ ನಾಗ ಅಂತಾರಲ್ಲ, ಆ ರೀತಿಯಲ್ಲಿ ಅವರು ಭಯಕೃತ್ತು ಭಯನಾಶನ ಎರಡೂ ಆದಂಥ ವಿದ್ವಾಂಸರು, ದೊಡ್ಡವರು. ಅವ್ರನ್ನ ಇಷ್ಟೆಲ್ಲ ಸಾಧಿಸಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ, ಏನಂದರೆ ನನಗೆ ಹುಚ್ಚು ಅಷ್ಟೇ ಅಂತನ್ನೋರು. ಆ ರೀತಿಯಲ್ಲೇ ಅವರು ಇಟ್ಕೊಂಡಿದ್ರು, ಅಂಟಿಲ್ಲದೆ ಇರ್ತಾಯಿದ್ರು. ಅವರು ಒಂದೇ ಕಾದಂಬರಿ ಬರೆದಿದ್ದರು, ಸುಖ ಪ್ರಾರಬ್ಧ ಅಂತ. ನನಗೆ ಎಲ್ಲಿಯೂ ಅಂಗಡಿಯಲ್ಲಿ ಸಿಕ್ಕಲಿಲ್ಲ. ಅವ್ರನ್ನ ಹೋಗಿ ಕೇಳಿದೆ, ಸುಖ ಪ್ರಾರಬ್ಧ ಎಲ್ಲಿ ಸಿಗುತ್ತೆ ಅಂತ. ಪ್ರಾರಬ್ಧ ಕಷ್ಟ ಅಲ್ವೇ, ಸುಖ ಪ್ರಾರಬ್ಧ ಎಲ್ಲಿ ಅಂತಂದರು. ಅಲ್ಲ, ಅದು ನಿಮ್ಮ ಕಾದಂಬರಿ ಅಂತ. ಇದು ಕೊಟ್ಟೆ ಅಂತ ಒಳಗಡೆ ಹೋಗಿ ಪ್ರತಿನ ತಂದು ಕೊಟ್ಟರು. ಆಮೇಲೆ ತೊಗೊಂಡೋಗಿ ಹಸ್ತಾಕ್ಷರ ಹಾಕ್ಕೊಡ್ತೀನಿ ಅಂತಂದರು. ತುಂಬ ಹಳೇದಲ್ವಾ ಇದು, ಈಗ ಸಿಗ್ತಾ ಇಲ್ಲ ಎಲ್ಲೂ ಅಂತ. ಹೌದು, ನನ್ನ ಹತ್ರ ಒಂದೇ ಇತ್ತು ಅಂತಂದರು. ಯಾಕೆ ನನಗೆ ಕೊಡ್ತಾ ಇದ್ದೀರಾ? ಬೇಡ ಅಂದರೆ ನಾನು ಇಟ್ಕೊಂಡು ಏನು ಮಾಡಲಿ, ಬರೆಯುವಾಗಿತ್ತು ಸುಖ, ಬರೆದ ಮೇಲೆ ಮುಗೀತು. ಇದು ಪ್ರಾರಬ್ಧ. ಬರೆದದ್ದು ಸುಖ,
ಈಗ ಇಟ್ಕೊಳ್ಳೋದು ಪ್ರಾರಬ್ಧ, ಕೊಡ್ತಾ ಇದ್ದೀನಿ ತೊಗೊಂಡು ಹೋಗಿ ಅಂತಂದರು. ಆಮೇಲೆ ನಾನು ಓದಿ ಹಿಂದಿರುಗಿಸಿಕೊಟ್ಟೆ, ಅದು ಬೇರೆ ಮಾತು. ಆದರೆ ಆ ರೀತಿಯಾದ ಮನುಷ್ಯರು, ಇದು ನನ್ನ ಆಸೆಗೆ, ನನ್ನ ಸಂತೋಷಕ್ಕೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದು ತುಂಬ ತುಂಬ ದೊಡ್ಡ ರೀತಿ. ಆ ರೀತಿ ಬಾಳುವಂಥದ್ದು ಬಹಳ ದೊಡ್ಡದು. ಲೋಕವನ್ನೇನೋ ಉದ್ಧಾರ ಮಾಡೋಕ್ಕೆ ಅಂತಲ್ಲ, ಉದ್ಧರಿಪೆ ಜಗವನೆನ್ನುವ ಸಖನೆ ನಿನ್ನ ಉದ್ಧಾರವೆಷ್ಟಾಯಿತು ಮಂಕುತಿಮ್ಮ ಅನ್ನೋದು ನಮ್ಮ ನೆನಪಿಗೆ ಬರ್ತದಲ್ಲ. ಆಮೇಲೆ ಸರಸ್ವತಿ ಕಂಠಾಭರಣದಲ್ಲಿ ಭೋಜರಾಜ ಹೇಳುವಂಥ ಮಾತು ನೋಡಿ, ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತಮಿಚ್ಛಂತಿ ಸದ್ಬುದ್ಧಿಯ ಯೋಜಯಂತಿ ತಂ. ದೇವತೆಗಳೇನು ನಮ್ಮನ್ನು ದೊಣ್ಣೆ ಹಿಡ್ಕೊಂಡು ಕಾಪಾಡೋದಿಲ್ಲ, ದನ ಕರುಗಳನ್ನು ಆಚೆ ಈಚೆ ಹೋಗದಂತೆ ಗೋಪಾಲಕರು ಹೇಗೆ ದೊಣ್ಣೆ ಚಾವಟಿ ಚಮ್ಮಟಿಗೆ ಇಟ್ಟುಕೊಂಡು ಕಾಪಾಡ್ತಾರೆ ಹಾಗೆ ಕಾಪಾಡೋಲ್ಲ. ಯಾರನ್ನು ದೇವರು ಕಾಪಾಡಬೇಕು ಅಂತಿದ್ದಾನೆ ಅವರಿಗೆ ವಿವೇಕವನ್ನು ಕೊಡ್ತಾನೆ ಅಂತ. ಎಲ್ಲಿ ನಮಗೆ ಆ ವಿವೇಕ? ದೂರ ದೂರ ದೂರಾತಿ ದೂರವಾಗಿದೆಯಲ್ಲ. ಕೆಲವರಿಗೆ ಕೆಟ್ಟವರಾಗಿದ್ದರೂ ಏನೋ ವಿಶಿಷ್ಟತೆ ಇರುತ್ತದೆ. ಆ ದುರ್ಜನರ ವಿಶಿಷ್ಟತೆ ನಿಜವಾಗಿಯೂ ಸಜ್ಜನರನ್ನು ಕಾಡುವಂಥದ್ದೇ ಎನ್ನುವ ಮಾತೊಂದು ಇದೆ. ಲೋಕದಲ್ಲಿ ಇದು ದೃಷ್ಟಚರವೇ ಆದದ್ದು. ಕೆಲವರು ಹೇಳ್ತಾ ಇರ್ತಾರೆ, ನಾನಂತೂ ತುಪ್ಪ ಇಲ್ಲದೆ ತುತ್ತು ಮುಟ್ಟೋಲ್ಲ ಅಂತ. ತುಪ್ಪ ಇಲ್ಲದೆ ತುತ್ತು ಮುಟ್ಟೋಲ್ಲ ಅಂತ ಮನೆ ಮಾರ್ಕೊಂಡು ಹೋಗೋ ಸ್ಥಿತಿಗೆ ಬಂದರೆ, ನಮ್ಮ ಶಿಸ್ತನ್ನು, ನಮ್ಮ ವ್ರತಗಳನ್ನು, ನಮ್ಮ ಅಹಂಕಾರಗಳನ್ನು ನಾವು ಹಲವರ ಜೀವದ ಮೇಲೆ, ಹಲವರ ಭಾವದ ಮೇಲೆ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಬದುಕುವಂತಾದರೆ ಹೇಗೆ? ಅದನ್ನೇ ಹೇಳ್ತಾ ಇದೆ ಸುಭಾಷಿತ, ಅಸತಾಂ ಧರ್ಮ ಬುದ್ಧಿಶ್ಚೇತ್ ಸತಾಂ ಸಂತಾಪ ಕಾರಣಂ ವ್ಯಾಘ್ರಸ್ಯ ಚೋಪವಾಸೇನ ಪಾರಣಂ ಪಶು ಮಾರಣಂ ಅಂತ. ಕೆಟ್ಟವರಿಗೆ ಧರ್ಮ ಬುದ್ಧಿ ಬಂದರೆ ಅದರಿಂದ ಕೆಟ್ಟದ್ದೇ ಆಗುತ್ತದೆ. ಹುಲಿ ಒಂದು ದಿವಸ ಉಪವಾಸ ಮಾಡೋಣ ಏಕಾದಶಿ ಅಂತ ಅಂದ್ಕೊಳ್ತಂತೆ, ದ್ವಾದಶಿಗೆ ಪಾರಣ ಯಾವುದು ಅಂದರೆ ಒಳ್ಳೆಯ ಫಸ್ಟ್ ಕ್ಲಾಸ್ ಹಸುವೆ ಆಗಬೇಕು ಅಂತ. ಇದು ತುಂಬ ಕಷ್ಟ. ಕೆಲವರಿಗೆ ದುಷ್ಟರಿಗೆ ಈ ರೀತಿಯಾದ ಶಿಸ್ತು ಬಂದರೆ ಬಹಳ ಅಪಾಯವಾಗುವಂಥದ್ದು ಅನ್ನೋದನ್ನು ಎಷ್ಟು ಮಾರ್ಮಿಕವಾದ ದೃಷ್ಟಾಂತದಿಂದ ಹೇಳ್ತಾ ಇದೆ. ನಮಗಂತೂ ಈ ಜನ್ಮಕ್ಕೆ ಅಂಟು ಬಂದ ಜಾಡ್ಯ ಜಾತಿ, ಅದರ ಬಗ್ಗೆ ಭಯಂಕರವಾದ ಚಾವಟಿಯೇಟನ್ನು ಒಂದು ಸುಭಾಷಿತ ಕೊಟ್ಟು ಹೇಳ್ತಾ ಇದೆ. ನವ್ಯಾಪ್ತಿರೇಷ ಗುಣಿನೋ ಗುಣವಾನ್ ಜಾಯತೆ ಧ್ರುವಂ ಚಂದನೋ ನಲ ಸಂದಗ್ಧೋ ನ ಭಸ್ಮ ಸುರಭಿ ಕ್ವಚಿತ್. ದೊಡ್ಡವ್ರ ಹೊಟ್ಟೆಯಲ್ಲಿ ದೊಡ್ಡವರೇ ಹುಟ್ಟುತ್ತಾರೇನೋ ಗ್ಯಾರಂಟಿ ಇಲ್ಲ. ಪಂಡಿತ ಪುತ್ರ ಪರಮಶುಂಠ ಅನ್ನುವ ಮಾತೇ ಉಂಟಲ್ಲ. ಯಾಕೆಂದರೆ ಎಷ್ಟೋ ಜನ, ಅಯ್ಯೋ ಅಂಥ ವಿದ್ವಾಂಸರಿಗೆ ಮಕ್ಕಳೇ ಇಲ್ಲ, ಇಂಥವ್ರು ಮದುವೆನೇ ಮಾಡ್ಕೊಳ್ಳಿಲ್ಲ, ಇನ್ನೆಂಥವ್ರು ಹುಟ್ಟುತ್ತಾಯಿದ್ರು ಅಂತ. ಅದಕ್ಕೆ ಎಂಥವ್ರು ಹುಟ್ಟುತ್ತಾಯಿದ್ರು ಅಂತಲೇ ಅದಾಗಲಿಲ್ಲ ಅಷ್ಟೇನೆ ಅಂತ ಅನ್ಬೇಕಾಗುತ್ತದೆ. ತಂದೆ ತಾಯಿಗಳಿಂದ ಮಕ್ಕಳು ಇನ್ಹೆರಿಟ್ ಮಾಡ್ಕೊಳ್ಳೋದು ಇದ್ದರೆ ಅವರ ಆಸ್ತಿನ, ಇಲ್ಲವಾದರೆ ರೋಗವನ್ನು ಅಷ್ಟೇ, ಇನ್ನೇನೂ ಅಲ್ಲ, ಇನ್ನೆಂಥದ್ದು ಅಲ್ಲ. ಸುಮ್ಮನೆ ಬಂದುಬಿಡೋದಕ್ಕೆ ಅದೇನು ಜೀನ್ನಲ್ಲಿ ಹಾಗೇ ಟ್ರೀಟ್ಸ್ ಆಗಿ ಬರುವಂಥದ್ದ ಅಲ್ಲ. ಪ್ರಯತ್ನ ಪಟ್ಟೇ ಮಾಡಿಕೊಳ್ಳಬೇಕು, ಬೇರೆ ಯಾವುದೂ ಅಲ್ಲ. ಚಂದನದ ಕಟ್ಟಿಗೆಯನ್ನು ಮೂಗಿನ ಹತ್ರ ಇಟ್ಟುಕೊಂಡ್ರೆ ಪರಿಮಳ ಬರುತ್ತದೆ, ಅದನ್ನು ಸುಡುವಾಗಲೂ ಅದು ಪರಿಮಳ ಸೂಸುತ್ತದೆ. ಆದರೆ ಸುಟ್ಟ ಮೇಲೆ ಉಳಿಯೋ ಬೂದಿನಲ್ಲಿ ಒಂದು ಚೂರು ಪರಿಮಳ ಇರೋಲ್ಲ. ಹಾಗೆ ಚಂದನ ವೃಕ್ಷದಿಂದ ಹುಟ್ಟಿದ್ದು ಬೂದಿ ಇದೆಯಲ್ಲ, ಅದರೊಳಗೆ ಏನು ಪರಿಮಳ ಇದೆ? ಆ ಥರ ಅಪ್ಪನ ಗುಣವೆಲ್ಲ ಮಕ್ಕಳಿಗೆ ಬರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದೇ ರೀತಿಯಾದದ್ದು ಅಂತ. ಮತ್ತೊಂದು ಸಮಯೋಚಿತ ಪದ್ಯಮಾಲಿಕೆಯ ಮಾತು ಬಹಳ ಚೆನ್ನಾಗಿದೆ. ಅಯುಕ್ತಂ ಸ್ವಾಮಿನೋ ಯುಕ್ತಂ ಯುಕ್ತಂ ನೀಚಸ್ಯ ದೂಷಣಂ ಅಮೃತಂ ರಾಹವೇ ಮೃತ್ಯು ವಿಷಂ ಶಂಕರಭೂಷಣಂ ಅಂತ. ದೊಡ್ಡವರಿಗೆ ಯಾವುದೂ ಅಲಂಕಾರ ಆಗುತ್ತೆ, ಅಯೋಗ್ಯರಿಗೆ ಅಲಂಕಾರವೂ ಗಂಟ್ಲುಗಾಳ ಆಗುತ್ತೆ ಅಂತ. ಹೇಗೆ? ಶಿವನಿಗೆ ವಿಷವೂ ಕೂಡ ಅಲಂಕಾರವಾಗಿ ನೀಲಕಂಠ ಅಂತ ಅನಿಸಿಕೊಂಡ. ಕಂಠದಲ್ಲಿ ಒಂದು ನೀಲಮಣಿ ಹೊತ್ತಂತೆ ಇದೆ ಅಂತ. ಆದರೆ ಅಮೃತ ಕುಡಿಯೋಕ್ಕೆ ಹೋದ ರಾಹುವಿಗೆ ಕೊರಳೇ ಕತ್ತರಿಸಲ್ಪಡ್ತು. ಅದರಿಂದ ನಾವು ಈ ಬಗ್ಗೆ ಯೋಚನೆ ಮಾಡಬೇಕು. ಕೆಲವರು ಅಸಾಮಾನ್ಯರು ಏನು ಮಾಡಿ ಜಯಿಸ್ಕೋತಾರೆ, ಗೆದ್ದುಕೋತಾರೆ, ಅವರಿಗೆ ಯಾವುದು ಭೂಷಣವೇ ಆಗುತ್ತದೆ, ದೂಷಣವಲ್ಲ. ಆಂಧ್ರದ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣ ಬಹಳ ಹೆಮ್ಮೆಯ ಒಂದು ರೀತಿಯ ಅಹಂಕಾರದ ವ್ಯಕ್ತಿ ಅಂತಲೂ ಅಂತಾಯಿದ್ರು. ಆದರೆ ಅವ್ರನ್ನ ಕಂಡವರು ಎಷ್ಟೋ ಜನ ಅಲ್ಲ, ಅದು ಆತ್ಮವಿಶ್ವಾಸ ಅಹಂಕಾರ ಅಂತ ಅನಿಸೋದು ಅಂತ. ಅದು ಏನೇ ಇದ್ದರೂ ಅವರು ರಾಮಾಯಣ ಕಲ್ಪವೃಕ್ಷಂನ ಆದಿಯಲ್ಲಿ ಗುರುಸ್ತುತಿ ಮಾಡ್ತಾರೆ ತಮ್ಮ ಗುರುಗಳು ಶತಾವಧಾನಿ ಚಳ್ಳಪಿಳ್ಳ ವೆಂಕಟಶಾಸ್ತ್ರಿಗಳನ್ನು ಕುರಿತು. ಅವರು ಆಂಧ್ರದ ಅವಧಾನದಲ್ಲಿ ಒಂದು ಶಿಖರಾತಿ ಶಿಖರ ಲೀಲಾಜಾಲವಾಗಿ ಜೋಡಿ ಕವಿಗಳಾಗಿ ಅವರು ಮತ್ತು ತಿರುಪತಿ ದಿವಾಕರ್ಲ ತಿರುಪತಿ ಶಾಸ್ತ್ರಿಗಳು ಒಟ್ಟಿಗೆ ಅವಧಾನಗಳನ್ನು ಅವರೊಂದು ಸಾಲು ಇವರೊಂದು ಸಾಲು ಹೇಳ್ಕೊಂಡು ಮಾಡ್ತಾಯಿದ್ರು.
ಕಿಂಕವೀಂದ್ರ ಘಟ ಪಂಚಾನನ ಅಂತ ಅವರೇ ಬರೆದು ಕೊಟ್ಕೊಂಡಿದ್ರು. ದುಷ್ಟ ಕವಿಗಳನ್ನುವ ಆನೆಗಳ ಪಾಲಿಗೆ ಸಿಂಹ ಇದ್ದಂತೆ ಅಂತ. ತೆಲುಗು ಸಂಸ್ಕೃತಗಳಲ್ಲಿ ಅಸಾಮಾನ್ಯವಾದ ಕವಿತ್ವವನ್ನು ಇಡೀ ಆಂಧ್ರದಿಂದ ತಮಿಳುನಾಡಿನವರೆಗೂ ಬಿತ್ತರಿಸಿಕೊಂಡು ಬಂದವರು. ಮಳೆಯಲ್ಲಾದರೂ ನೆನೆಯದೇ ಇದ್ದವರು ಇರಬಹುದು, ಆದರೆ ನಮ್ಮ ಗುರುಗಳ ಮಾತಿನ ಮಳೆಯಲ್ಲಿ, ಕಾವ್ಯದ ಜೇನಿನ ಧಾರೆಯಲ್ಲಿ ನೆನೆಯದ ಆಂಧ್ರನೇ ಇಲ್ಲ ಅಂತ ವಿಶ್ವನಾಥ ಸತ್ಯನಾರಾಯಣರೇ ಹೇಳಿದ್ದಾರೆ ಒಂದು ಕಡೆ. ಅಂಥ ತಿರುಪತಿ ವೆಂಕಟ ಕವಿಗಳಲ್ಲಿ ಅನ್ಯತಮರಾದಂಥ ಚಳ್ಳಪಿಳ್ಳ ವೆಂಕಟಶಾಸ್ತ್ರಿಗಳ ಬಗ್ಗೆ ಅವರು ಹೇಳ್ತಾರೆ. ಅಲ ನನ್ನಯ್ಯ ಕೊಲೆಯದು ತಿಕ್ಕನ ಕೊಲೆಯದು ಆ ಭೋಗಮು ಅಸ್ಮಾದೃಶುಂಡು ಅಲಘುಸ್ವಾದು ರಸಾವತಾರ ಧಿಷಣಾಹಂಕಾರ ಸಂಭಾರದೋಹಲ ಬ್ರಾಹ್ಮೀಮಯ ಪುಣ್ಯಮೂರ್ತಿ ಶಿಷ್ಯುಡೈನಾಡನ್ನಟ್ಟಿತ ವ್ಯೋಮಪೇಶಲ ಚಾಂದ್ರೀಮಯ ಕೀರ್ತಿ ಚಳ್ಳಪಿಳ ವಂಶಸ್ವಾಮಿ ಕುನ್ನಟ್ಲುಗನ್ ಅಂತ. ತೆಲುಗಿನ ಆದಿಕವಿಯಾದ ನನ್ನಯ್ಯ ಮತ್ತು ಕವಿಬ್ರಹ್ಮ ಅನಿಸ್ಕೊಂಡಂಥ ತಿಕ್ಕನ ಮತ್ತು ಒಬ್ಬನೇ ಅನನ್ಯ ಕವಿ ಅಂತಾದ ನಾಚನ, ಸಾಹಿತಿ ಸಮರಾಂಗಣ ಸಾರ್ವಭೌಮ ಅನಿಸಿಕೊಂಡ ಕೃಷ್ಣದೇವರಾಯ, ಕವಿ ಸಾರ್ವಭೌಮ ಅಂತಾದ ಶ್ರೀನಾಥ, ಈ ಯಾವ ಕವಿಗಳಿಗೂ ಇಲ್ಲದೇ ಇದ್ದ ಗೌರವ ನನ್ನ ಗುರು ಚಳ್ಳಪಿಳ್ಳ ವೆಂಕಟಶಾಸ್ತ್ರಿಗಳಿಗಿದೆ. ಯಾಕೆ ಅಂದರೆ ಅವರು ಯಾರಿಗೂ ಕೂಡ ನನ್ನಂಥ ಶಿಷ್ಯ ಇರಲಿಲ್ಲ ಅಂತ. ಅದು ಎಂಥ ಶಿಷ್ಯ? ಅಲಘುಸ್ವಾದು ರಸಾವತಾರ ಧಿಷಣಾಹಂಕಾರ ಸಂಭಾರದೋಹಲ ಬ್ರಾಹ್ಮೀಮಯ ಪುಣ್ಯಮೂರ್ತಿಯಗು ಶಿಷ್ಯುಡೈನಾಡನ್ನಟ್ಟಿತ ವ್ಯೋಮಪೇಶಲ ಚಾಂದ್ರೀಮಯ ಕೀರ್ತಿ. ಅಲಘುಸ್ವಾದು ಸ್ವಲ್ಪದ ರಂಜನೆಯಲ್ಲ, ಹೆವಿಯಾದಂಥ ರಂಜನೆ. ಅಲಘುಸ್ವಾದು ಅತಿ ಗಂಭೀರ ರಂಜನೆ ಮಾಡ್ತಕ್ಕಂಥದ್ರೊಳಗೆ, ವಿದ್ವಾಂಸರ ಅಹಂಕಾರದ ಆ ಗರ್ವ ಪರ್ವತಗಳನ್ನೆಲ್ಲ ಖರ್ವ ಮಾಡುವಂಥದ್ರೊಳಗೆ ಬ್ರಾಹ್ಮೀಮಯವಾದ ಸರಸ್ವತಿ ಸ್ವರೂಪವಾದ ಪುಣ್ಯಮೂರ್ತಿಯಾದ ನನ್ನಂಥ ಶಿಷ್ಯ ಇನ್ಯಾರಿಗೂ ಇರಲಿಲ್ಲ, ನಮ್ಮ ಗುರು ಇದೆ, ಅದರಿಂದ ನಮ್ಮ ಗುರು ದೊಡ್ಡವರು ಅಂತ. ಇಂಥ ದೊಡ್ಡ ಗುರು ಶಿಷ್ಯ, ಹಾಗಾಗಿ ನಾನು ದೊಡ್ಡವನು ಅಂತ ಹೇಳ್ಕೊಳ್ಳೋದಿಲ್ಲ, ಇಂಥ ಶಿಷ್ಯನಿಗೆ ಗುರುವಾಗಿದ್ದರಿಂದ ಆ ಗುರು ದೊಡ್ಡವರು ಅಂತ ಈ ರೀತಿ ಹೇಳುವಂಥದ್ದು. ಇದು ವಿಶ್ವನಾಥ ಆಗಿದ್ದರಿಂದ ದಕ್ಕಿಸಿಕೊಂಡ್ರು, ಬೇರೆಯವರು ಯಾರು ದಕ್ಕಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದು ಸರ್ವಂ ಬಲವತಾಂಪಥ್ಯಂ, ಬೇರೆಯವ್ರಿಗೆ ಆಗುವಂಥದ್ದಲ್ಲ. ಬಾಲಮುರಳಿ ಕೃಷ್ಣ 3 ಸ್ವರದಲ್ಲಿ ಒಂದು ತಿಲ್ಲಾನ ಮಾಡಿದ್ದಾರೆ, 4 ಸ್ವರದ ರಾಗದಲ್ಲಿ ಬೇಕಾದಷ್ಟು ಕೃತಿಗಳು ರಚನೆ ಮಾಡಿದ್ದಾರೆ. ಅದು ಸುಮುಖಂ ಇರಬಹುದು, ಲವಂಗಿ ಇರಬಹುದು, ಬೇಕಾದಂತೆ ಇವೆ ಆ ಥರದ್ದು. ಅವರಿಗೆ ಸಾಧ್ಯ ಅದನ್ನು ಹಾಡಿ ರಂಜನೆ ಮಾಡೋದಕ್ಕೆ. ಸಪ್ತಸ್ವರಗಳಿದ್ದೇ ನಮಗೆ ರಂಜನೆ ಮಾಡೋಕ್ಕಾಗೋದಿಲ್ಲ, ಇನ್ನು ಸ್ವರತ್ರಯ ಸ್ವರಚತುಷ್ಟಯ ಇದ್ದರೆ ಎಲ್ಲಿ ಸಾಧ್ಯವಾಗುತ್ತದೆ? ಹಾಗಾಗಿ ಅವರು ಬಲವಂತರು, ಅವರಿಗೆ ಯಾವುದೂ ಪಥ್ಯ ಆಗುತ್ತದೆ. ನಮ್ಮ ಕೈಲಿ ಆಗೋಲ್ಲ ಅಂತ ಕೈ ಮುಗಿದು ಸುಮ್ಮನೆ ಕೂತ್ಕೊಳ್ಬೇಕು. ಕೆಲವೊಮ್ಮೆ ಅಸಾಮಾನ್ಯವಾದ ಫೀಟ್ಸ್ ಮಾಡ್ತಕ್ಕಂಥವ್ರಿಗೆ ಏನನ್ಬೇಕು, ಅವ್ರಿಗಾಗುತ್ತಪ್ಪ ಅಷ್ಟೇ, ನಮಗಲ್ಲ ಅಂತ ಅನ್ಬೇಕಾಗುತ್ತದೆ, ಇನ್ಯಾವುದೂ ಅಲ್ಲ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಈಚೆಗೆ ಮದ್ರಾಸಿಗೆ ಹೋಗಿದ್ದಾಗ ಅವರು ಕೇವಲ ಮಯೂರ ಹಸ್ತ ಅಂತ ಒಂದು ಹಸ್ತ ಉಂಟು, ಅಂದರೆ ಅನಾಮಿಕ ಅಂಗುಲಿ ಅಂತಾರಲ್ಲ, ಉಂಗುರದ ಬೆರಳನ್ನು ಮತ್ತು ಇದು ಹೆಬ್ಬೆರಳನ್ನು, ಅಂದರೆ ಅಂಗುಷ್ಟ ಮತ್ತು ಅನಾಮಿಕ ಎರಡನ್ನೂ ಸೇರಿಸಿದ್ರೆ ಆಗ ಅದು ಮಯೂರ ಹಸ್ತ ಅಂತ ಆಗುತ್ತೆ. ನವಿಲಿನ ಒಂದು ಕೊಕ್ಕು, ನವಿಲ ತಲೆ ಮೇಲಿರತಕ್ಕಂಥ ಆ ಒಂದು ಶಿಖೆ, ಇವುಗಳಂತೆ ಹೋಲುತ್ತದೆ. ಈ ಮಯೂರ ಹಸ್ತ ಒಂದನ್ನೇ ಇಟ್ಟುಕೊಂಡು ಒಂದು ಹಾಡಿಡೀ ಅಭಿನಯ ಮಾಡಿ ತೋರಿಸಿದ್ರು. ಮಳೆಗಾಲದ ಒಂದು ವಿರಹಣೀಯ ಚಿತ್ರಣ ಎಂಥದ್ದು ಅನ್ನುವಂಥದ್ದನ್ನು, ಆ ಮಯೂರ ಹಸ್ತಕ್ಕಿರುವ ಎಲ್ಲ ವಿನಿಯೋಗವೂ ಅಲ್ಲಿ ಬರುವಂತೆ ಮಾಡಿದ್ರು. ಆರುದ್ರ ಅಂತ ತೆಲುಗಿನ ಕವಿಯ ರಚನೆ. ಅವತ್ತು ಬೆಳಗ್ಗೆ ಆರುದ್ರ ಅವರ ಹೆಂಡತಿ ಕೆ ರಾಮಲಕ್ಷ್ಮಿಯವರಿಂದ ಫೋನ್ ಬಂತು. ಆರುದ್ರ ಅವರ ತುಣೆಯಲ್ಲಿ ಏನಕ್ಕೆ ஒரு தரம் ஒரு ಪ್ರಾಜೆಕ್ಟ್ பண்ணணுமாயிருந்தது ಅಂತ ಶುರು ಮಾಡಿಕೊಂಡು ಹೇಳಿದ್ರು. ಏನ ಪ್ರಾಜೆಕ್ಟ್ ಅಂದರೆ ಇದು ಅಂತ. ಅಂದರೆ ಅವ್ರಿಗಾಗುತ್ತದೆ ಆ ಭಾವ, ಮತ್ತು ಅವರು ಆ ಹಸ್ತ ಬಿಟ್ಟು ಬೇರೆ ಯಾವ ಹಸ್ತವೂ ಇಟ್ಕೊಂಡಿಲ್ಲ ಅನ್ನೋದು ಮರೆತು ಹೋಗೋ ಮಟ್ಟಕ್ಕಾಗುತ್ತದೆ. ನಮ್ಮ ಶಂಕರನಂಥವರು ಚಿತ್ರಕವಿತ್ವದಲ್ಲಿ ಎಂಥ ಸಾಹಸ ಮಾಡ್ತಾರೆ ಅಂದರೆ, ಬೇರೆ ಕವಿಗಳು ಇದುವರೆಗೂ ಸಂಸ್ಕೃತದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಉಡದಾರ ಕಟ್ಟಿರ್ತಕ್ಕಂಥವ್ರು ಎಲ್ಲರನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಕಾಳಿದಾಸನಿಂದ ಮೊದಲುಗೊಂಡು ಎಲ್ಲರವರೆಗೂ ಕಾಳಿದಾಸರವರೆಗೆ ಒಬ್ಬರೂ ಕೂಡ ನಮ್ಮ ಶಂಕರನಂತೆ ಅಸಾಮಾನ್ಯವಾಗಿ ಸಹಜ ಕವಿತ್ವದ ಧಾಟಿಯಲ್ಲಿ ಚಿತ್ರಕವಿತ್ವ ಬರೆದವರಿಲ್ಲ. ಸರ್ವಂ ಬಲವತಾಂ ಪಥ್ಯಂ, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಆ ಮಾತು ಇಲ್ಲಿ ಸುಭಾಷಿತದಲ್ಲಿ ಕಾಣುವಂಥದ್ದು. ಇನ್ನೊಂದು ನೀತಿ ದ್ವಿಷಷ್ಟಿಕೆಯ ಮಾತು, ದಾನಂ ಪ್ರಿಯವಾಕ್ ಸಹಿತಂ ಜ್ಞಾನಮಗರ್ವಂ ಕ್ಷಮಾನ್ವಿತಂ ಶೌರ್ಯಂ ವಿತ್ತಂ ತ್ಯಾಗ ನಿಯುಕ್ತಂ ದುರ್ಲಭಮೇತ ಚತುರ್ಭದ್ರಂ ಅಂತ. ತುಂಬ ಸುಂದರವಾದ ಮಾತು ಇದು. ಯಾವ ಪುಣ್ಯಾತ್ಮರ ಸಾಧನೆ ಮಾಡಿಕೊಳ್ತಾರೋ, ಕೊಡುವುದನ್ನು ಒಳ್ಳೆ ಮಾತಿನ ಜೊತೆಗೆ ಕೊಡುವುದು. ಪ್ರಿಯವಾಕ್ ಸಹಿತಂ ದಾನಂ, ಒಳ್ಳೆ ಮಾತಿನ ಜೊತೆ ತಗೋ ಅಂತಲ್ಲದೆ ನೀವು ದಯಮಾಡಿ ತೆಗೆದುಕೊಳ್ಳುವ ಅನುಗ್ರಹ ಮಾಡಬೇಕು ಅಂತನ್ನುವಂಥದ್ದು ಇದೆಯಲ್ಲ, ಅದು ದಾನಂ ಪ್ರಿಯವಾಕ್ ಸಹಿತಂ. ಜ್ಞಾನಮಗರ್ವಂ, ಗರ್ವ ಇಲ್ಲದೆ, ಬಿಂಕ ಇಲ್ಲದೆ ಜ್ಞಾನ.
ಇನ್ನು ಕ್ಷಮಾನ್ವಿತಂ ಶೌರ್ಯಂ, ಕ್ಷಮೆಯಿಂದ ಕೂಡಿರುವಂಥ ಶೌರ್ಯ. ಅಂದರೆ ಇನ್ನೊಬ್ಬನನ್ನು ಸೋತರೂ ಕೂಡ ನಾವು ಕರುಣಿಸ್ತೀವಿ ಅನ್ನುವಂಥದ್ದು. ವಿತ್ತಂ ತ್ಯಾಗ ನಿಯುಕ್ತಂ, ಹಣವನ್ನು ತ್ಯಾಗಕ್ಕಾಗಿ ವಿನಿಯೋಗ ಮಾಡುವಂಥದ್ದು. ದುರ್ಲಭಮೇತ ಚತುರ್ಭದ್ರಂ, ನಿಜವಾಗಿ ಅದು ದುರ್ಲಭವಾದದ್ದು. ಈ 4 ಮಾಂಗಲಿಕ ಗುಣಗಳು ಬಹಳ ದುರ್ಲಭ ಅನ್ನುವಂಥದ್ದು. ಮತ್ತು ನಾವು ಯಾಚನೆ ಮಾಡಿದ್ರೆ ನಮ್ಮ ಕೊರತೆಗಳಿವೆ ಅಂತ ಗೌರವ ಕಳ್ಕೊಳ್ತೀವಿ. ಕೊರತೆ ಇದ್ದು ಯಾಚನೆ ಮಾಡದೇ ಇದ್ದರೆ ಗೌರವ ಕಳ್ಕೊಳ್ಳೋದಿಲ್ಲ. ಆ ಬಗ್ಗೆ ನೋಡಿ ಒಂದು ಸುಭಾಷಿತ, ಯಾರು ಬರೆದರು ಅಂತ ಅಂದ್ಕೊಂಡೆ, ನಾನೇ ಬರೆದಿದ್ದೀನಿ. ಅಂಗಹೀನೋಪಿ ದೀನತ್ವಂ ನಯಾತಿ ಯಾಚತೇಪಿನಃ ನ ಅರುಣಸ್ತರಣಿ ಪ್ರೀತಿಂ ಕರೋತಿ ಸಾರಥಿ ಸದಾ. ನಾನು ವಿಕಲಾಂಗ, ನನಗೇನಾದರೂ ಒಂದು ಕೊಡಿ, ನಾನು ವಿಕಲಚೇತನ ಅಂತ ಹೆಸರಾದರೂ ನನಗೆ ಕೊಡಿ ಅಂತ ಅರುಣ ಏನೂ ಹೆಸರನ್ನು ಮುಂದೆ ಮಾಡ್ಕೊಂಡು ಹೋಗಲಿಲ್ಲ. ಕಾಲಿಲ್ಲದೆ ಇದ್ದರೂ ಸೂರ್ಯನಿಗೆ ಸಾರಥಿ ಆದ, ಅದರಿಂದ ಜಗತ್ತಿಗೆ ಸೂರ್ಯನಿಗೂ ಮೊದಲು ಕಾಣಿಸುವಂತೆ ಆದ, ಪೂಜನೀಯನಾದ. ಹಾಗಾಗಿ ನಮ್ಮ ಕೊರತೆಯನ್ನು ನಾವು ಮುಂದೆ ಮಾಡಿಕೊಂಡು ನಮಗೆ ರಿಸರ್ವೇಷನ್ ಕೊಡಿ ಅಂತ ಗೋಳಾಡಬಾರ್ದು, ಗೋಳಾಡಬೇಕಿಲ್ಲ ಅಂತ ಬೇರೆಯವರು ಗುರುತಿಸಲಿ, ಅರೆ ನಾವಾಗಿ ಯಾಚನೆ ಮಾಡಬಾರ್ದು ಅನ್ನುವಂಥದ್ದು ಈ ಸುಭಾಷಿತ ತಾತ್ಪರ್ಯ. ಆ ಬಳಿಕ ಇನ್ನೊಂದು ಸುಭಾಷಿತ, ಅಯೋಗ್ಯರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಎಂಥ ಯೋಗ್ಯನ ಬಗೆಗೂ ಸಂದೇಹ ಬಂದುಬಿಡುತ್ತದೆ ಅಂತ. ಅಂದರೆ ಅಸೋಸಿಯೇಷನ್ ಬ್ರೀಡ್ಸ್ ಕಂಟೆಂಪ್ಟ್ ಆ್ಯಂಡ್ ಡೌಟ್, ಅದನ್ನು ಹೇಳುತ್ತದೆ ಒಂದು ಸುಭಾಷಿತ. ಹೀನಸೇವಾ ನ ಕರ್ತವ್ಯ, ಕರ್ತವ್ಯ ಮಹದಾಶ್ರಯ, ಕರ್ತವ್ಯೋ ಮಹದಾಶ್ರಯ, ಪಯೋಪಿ ಶೌಂಡಿಕಿ ಹಸ್ತೆ ವಾರುಣೀತ್ಯಭಿಧೀಯತೆ ಅಂತ. ಕೆಟ್ಟವರ ಸೇವೆಯನ್ನು ಮಾಡಬಾರ್ದು, ಕೆಟ್ಟವ್ರ ಕೈ ಸೇರಬಾರ್ದು, ಒಳ್ಳೆಯವ್ರ ಕೈ ಸೇರಬೇಕು. ಹಾಲು ಕೂಡ ಹೆಂಡ ಮಾರೋಳ ಕೈನಲ್ಲಿದ್ದರೆ ಅದು ಹೆಂಡ ಅಂತ ಅನಿಸ್ಕೊಂಡು ಬಿಡ್ತದೆ. ಅದರಿಂದ ಅಯೋಗ್ಯರ ಜೊತೆಯಲ್ಲಿದ್ದರೆ ನಮಗೆ ಆ ಬ್ರ್ಯಾಂಡ್ ಬಂದುಬಿಡುತ್ತೆ. ಆ ಕಾರಣದಿಂದ ಸ್ವಲ್ಪ ದೂರ ಇರಬೇಕು ಅನ್ನುವ ಮಾತನ್ನು ಹೇಳುತ್ತದೆ. ತುಂಬ ಒಳ್ಳೆಯ ಲೋಕನೀತಿಯೇ ಹೌದು ಅಂತ ಅನಿಸುತ್ತದೆ. ಮತ್ತೊಂದು, ಅನೇಕ ಬಾರಿ ಹೇಳಿದ್ದೀನಿ, ಆದರೆ ಈ ಸುಭಾಷಿತದ ಸರಣಿಯಲ್ಲಿ ಹೇಳದೇ ಇರೋಕ್ಕಾಗೋಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಪಾಲಿಸ್ತಾ ಇರ್ತಕ್ಕಂಥದ್ದು ಇದು. ಅದರಿಂದ ಬಹಳ ಧೈರ್ಯವಾಗಿ ಹೇಳ್ತೀನಿ, ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಅದರಿಂದ ಇದು ಉಪದೇಶ ಅಂತ ಯಾರು ಅಂದ್ಕೊಂಡ್ರೂ ಪರವಾಗಿಲ್ಲ, ಬೇಕಾದರೆ ಉಪದೇಶ ನಾನು ಮಾಡೋಕ್ಕೆ ಹೋಗೋಲ್ಲ, ಅನುಷ್ಠಾನದಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರವಾಗಿ ಗುಣಂ ಪೃಚ್ಛಸ್ವ ಮಾ ರೂಪಂ, ಶೀಲಂ ಪೃಚ್ಛಸ್ವ ಮಾ ಕುಲಂ, ಸಿದ್ಧಿಂ ಪೃಚ್ಛಸ್ವ ಮಾ ವಿದ್ಯಾಂ, ಸುಖಂ ಪೃಚ್ಛಸ್ವ ಮಾ ಧನಂ. ಒಬ್ಬ ವ್ಯಕ್ತಿಯ ಗುಣವನ್ನು ಕೇಳು, ಅವನ ರೂಪವನ್ನು ಕೇಳಬೇಡ. ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಕೇಳು, ಅವನ ಜಾತಿಯನ್ನು ಕೇಳಬೇಡ. ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಕೇಳು, ಎಜುಕೇಷನ್, ಅಕಾಡೆಮಿಕ್ ಕ್ವಾಲಿಫಿಕೇಷನ್, ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಕೇಳಬೇಡ. ಒಬ್ಬ ವ್ಯಕ್ತಿಯ ಸುಖವನ್ನು ಕೇಳು, ಅವನ ಸಂಪಾದನೆ ಕೇಳಬೇಡ ಅನ್ನುವಂಥದ್ದು. ಇದು ಎಲ್ಲ ಕಾಲಕ್ಕೂ ನಾವು ಇಟ್ಕೊಳ್ಬೇಕಾದದ್ದು. ನಮಗೆ ಗುಣದ ಸೋಂಕೆ ಇಲ್ಲದೆ ರೂಪ ಇದ್ದರೆ ಯಾವ ಮಟ್ಟಕ್ಕಿರುತ್ತದೆ. ಕೆಲವೊಮ್ಮೆ ಬಹಳ ರೂಪವಂತರಿರ್ತಾರೆ, ಆದರೆ ಅವರ ಅಹಂಕಾರದಿಂದ ನಮಗೆ ಅವರು ಆಕರ್ಷಕರಾಗೋದಿಲ್ಲ. ನನ್ನೊಬ್ಬ ಸ್ನೇಹಿತರಿದ್ದಾರೆ, ತುಂಬ ಒಳ್ಳೆ ಗ್ರೀಕ್ ಶಿಲ್ಪದಂಥ ಆಕಾರ ಆತನದು. ಎತ್ತರ ಕಡಿಮೆ ಅಂತ ಎತ್ತರ ಇಲ್ಲ. ಜೊತೆಗೆ ಅವರ ಹಣೆಯಲ್ಲಿ ಒಂದು 3 ಅಂಗುಲದ ಉದ್ದದ ಗಾಯದ ಲಲಾಟ ರೇಖೆ ಅನ್ನುವಂತೆ ವರ್ಟಿಕಲ್ಲಾಗಿರ್ತಕ್ಕಂಥ ಒಂದು ಹೊಲಿಗೆ ಗುರುತು ಕೂಡ ಇದೆ. ಆದರೆ ನನಗಾತ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇಂದೂ ಕೂಡ ಅವ್ರಿಗೆ ನಾನು ಹೇಳಿದೆ, ನಿಮ್ಮನ್ನು ನೋಡಿದಾಗಲೆಲ್ಲ ನನಗೆ ಗ್ರೀಕರ ಮಾರ್ವಲಸ್ ಆರ್ಕಿಟೆಕ್ಟ್ ಜ್ಞಾಪಕ ಬರುತ್ತಪ್ಪ ಅಂತ. ಅಯ್ಯೋ, ಹಣೆ ಮೇಲೆ ಹಲ್ಲಿ ಕೂತಂಗ ಗೆರೆ ಇದೆಯಲ್ಲ ಅಂತ. ನನಗೆ ಕೃಷ್ಣನ ಹಣೆ ಮೇಲಿರೋ ಕಸ್ತೂರಿ ತಿಲಕದ ತರವೇ ಕಾಣಿಸುತ್ತೆ ಅಂತ ನಾನಂದೆ. ಐ ಮೆಂಟ್ ಇಟ್. ಯಾಕೆ ಅಂತಂದರೆ ಆ ಗುಣ, ಆ ಸಜ್ಜನಿಕೆ, ಸೌಜನ್ಯ ಉಂಟಲ್ವ, ಆ ರೀತಿಯಾದದ್ದು. ವ್ಯವಹಾರ ಪ್ರಪಂಚದಲ್ಲಿ ಇರುವ ವ್ಯಕ್ತಿ ಆತ ಮಾತನ್ನು ಎಷ್ಟು ಉಳಿಸ್ಕೊಳ್ತಾರೆ, ವಿಶ್ವಾಸವನ್ನು ಎಷ್ಟು ಉಳಿಸ್ಕೊಳ್ತಾರೆ ಅಂತ ನೋಡಿದಾಗ ಅದು ಆ ಹೊತ್ತಿಂದೇ ಇರಬಹುದು. ಆ ಮಾತ್ರದ್ದು ಇದೆಯಲ್ಲ, ಅದು ತುಂಬ ದೊಡ್ಡದು. ಮತ್ತು ಇನ್ನೊಬ್ಬರಿಂದ ಏನು ವಿಶೇಷ ಆಗಬೇಕು ಅಂತ ಇಲ್ಲದೇ ಇದ್ದಾಗಲೂ ಕೂಡ ಆ ಮಟ್ಟದ ವ್ಯಾವಹಾರಿಕವಾದ ಸೌಜನ್ಯ ಉಳಿಸ್ಕೊಳ್ಳೋದಿದೆಯಲ್ಲ, ತುಂಬ ದೊಡ್ಡದು. ಕೆಲವರು ಬಹಳ ಸೌಜನ್ಯವನ್ನು ಉಳಿಸ್ಕೊಳ್ತಾರೆ, ಕಾರಣ ಉತ್ತರೋತ್ತರವಾಗಿ ತುಂಬ ಲಾಭ ಇರುತ್ತೆ. ಲಾಭ ಇಲ್ಲದೇ ಇರೋರ ಹತ್ರವೂ ಕೂಡ ಒಂದು ಶಿಷ್ಟತೆಯಿಂದ ಇರೋದು ತುಂಬ ಕಷ್ಟ. ಆತ ನನಗೆ ಇಂಟರ್ನೆಟ್ ಮೂಲಕವಾಗಿ ಪರಿಚಯ ಆದವರು. ಅದೇ ಇಂಟರ್ನೆಟ್ ಮೂಲಕವಾಗಿ ಕೆಲವರುಗಳಂತೂ
ಎಷ್ಟು ರೂಢಾಗಿ ಮಾತಾಡ್ತಾರೆ ಅಂತಂದರೆ ಮುಖ ನಮ್ದು ಏನೂ ಕಾಣಿಸಲ್ವಾದ್ದರಿಂದ ದಡಾರಂತ ಯಾರ ಬಗ್ಗೆನೂ ಏನು ಹೇಳಬಹುದು ಅನ್ನುವಂತೆ ಇರ್ತದೆ. ಒಂದು ಫೋನಲ್ಲಿ ಮಾತಾಡುವಾಗ ನಮ್ಮ ಧ್ವನಿ ಕುಗ್ಗಿರಬೇಕು, ಸ್ನೇಹದಿಂದ ಇರಬೇಕು. ಯಾಕೆಂದರೆ ಆ ತುದಿಯಲ್ಲಿ ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಸಮಗ್ರ ವ್ಯಕ್ತಿತ್ವ, ಪಂಚೇಂದ್ರಿಯ ಗ್ರಾಹ್ಯವಾದ ವ್ಯಕ್ತಿತ್ವ ಕೇವಲ ಶ್ರವಣೇಂದ್ರಿಯ ಮಾತ್ರದಿಂದ ಅಲ್ಲಿಗೆ ವೇದ್ಯವಾಗಬೇಕು. ಹಾಗಿದ್ದಾಗ ನಮ್ಮ ಕಣ್ಣು ಏನು ಮಾತಾಡ್ತಾ ಇರುತ್ತೆ, ನಮ್ಮ ನಗು ಏನು ಮಾತಾಡ್ತಾ ಇರುತ್ತೆ, ನಮ್ಮ ಕೈಕಾಲುಗಳು ಅವ್ರಿಗೆ ಏನು ವ್ಯಕ್ತೀಕರಣ, ಬನ್ನಿ ಅಂತ ಮನೆ ಒಳಗಡೆ ಕೈ ಚಾಚ್ತಾ ಇರ್ತೀವಿ, ಬನ್ನಿ ಅಂತ ಕಣ್ಣಲ್ಲಿ ಬೆಳಕು ತೋರಿಸ್ತೀವಿ, ಬಾಯಲ್ಲಿ ಹೇಳ್ತಾನೆ ದಂತ ಪಂಕ್ತಿಗಳ ನಗೆ ಕಾಂತಿ ಬೀರ್ತೀವಿ, ಕೈ ಬೀಸ್ತೀವಿ, ಬಾಗಿಲು ತೆಗಿತೀವಿ, ಎಷ್ಟೆಲ್ಲ ಮಾಡ್ತೀವಿ. ಅಷ್ಟು ಬಾಡಿ ಲ್ಯಾಂಗ್ವೇಜ್ ಸೇರಿಕೊಂಡು ಬನ್ನಿ ಅನ್ನುವಂಥ 3 ಮಾತ್ರೆಯ 2 ಅಕ್ಷರಗಳ ಆ ಪದಕ್ಕೆ ಇನ್ನೆಷ್ಟು ಪುಷ್ಟಿ ಕೊಟ್ಟಿರುತ್ತೆ. ಆದರೆ ಅದೆಲ್ಲ ಫೋನ್ನಲ್ಲೆಲ್ಲ ಗೊತ್ತಾಗುತ್ತೆ. ಅಷ್ಟನ್ನು ಸೇರಿಸಿ ಹೇಳಬೇಕಲ್ವ. ರಿಸೆಪ್ಷನಿಸ್ಟ್ ಆಗೋದು ಅಲ್ಪ ಸ್ವಲ್ಪದ ಪ್ರಯತ್ನದಿಂದ ಅಲ್ಲ, ಅದಕ್ಕೆ ಅದರದೇ ಆದ ಯೋಗ್ಯತೆ ಉಂಟು. ಯಾಂತ್ರಿಕವಾದ ಮಾಧುರ್ಯ ಸಾಕಾಗೋದಿಲ್ಲ, ಬಹಳ ದೊಡ್ಡ ಸಂಸ್ಕಾರ ಬೇಕಾಗುತ್ತದೆ. ಐ ಹ್ಯಾವ್ ಟು ಫೀಲ್ ಇಟ್ ಆ್ಯಂಡ್ ಸೇ ದಟ್. ಈ ಮಾತ್ರಕ್ಕೆ ಬಂದಾಗ ಆ ಮಟ್ಟಕ್ಕೆ ಒಂದು ವಿಶ್ವಾಸವನ್ನು ವ್ಯವಹಾರದಲ್ಲಿ, ಈಗಂತೂ ಈ ಎಲೆಕ್ಟ್ರಾನಿಕ್ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ ಇವುಗಳಲ್ಲಿ ಸೌಜನ್ಯವೇ ಇಲ್ಲದಂತೆ ವರ್ತಿಸ್ತಾರೆ ಅಂತ ನನಗೆ ಎಷ್ಟೋ ಬಾರಿ ಅನಿಸುತ್ತದೆ. ಏನದು, ಎಂಥದ್ದು ಮಾತಾಡ್ತಾರೆ. ಅವರು ಇನ್ಯಾರೋ, ಇಂಥ ದೊಡ್ಡವರು, ಇಂಥ ಸಣ್ಣವರೇ ಇರ್ಬೋದು, ಒಂದು ವ್ಯಕ್ತಿ ಗೌರವ ಅನ್ನೋದು ಇರುತ್ತದಲ್ಲ, ಇವುಗಳನ್ನು ನೋಡೋದೇ ಇಲ್ಲ. ಆ ಕಾರಣದಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆ ಒಂದು ವ್ಯಾವಹಾರಿಕವಾದ ಸೌಜನ್ಯ ಎಷ್ಟು ದೊಡ್ಡದು, ಎಷ್ಟು ಮುಖ್ಯವಾದದ್ದು ಅಂತನ್ನುವಂಥದ್ದು. ಈ ದೃಷ್ಟಿಯಿಂದಲೇ ನಮಗೆ ಗುಣಂ ಪೃಚ್ಛಸ್ವ ಮಾರೂಪಂ ಶೀಲಂ ಪೃಚ್ಛಸ್ವ ಮಾಕುಲಂ ಅನ್ನೋದು ಅನಿಸುತ್ತೆ. ಗುಣ ಬಹಳ ಮುಖ್ಯ ಆಗುತ್ತೆ. ಗುಣದಿಂದ ರೂಪಕ್ಕೆ ಅತಿಶಯವಾದ ಸೊಗಸು ಬರುತ್ತದೆ. ಎಷ್ಟೋ ಬಾರಿ ಗುಣವಂತರ ಕುರೂಪ ನಮಗೆ ಕಾಲಕ್ರಮೇಣ ಮರೆತು ಹೋಗ್ಬಿಡುತ್ತೆ, ಆ ಗುಣಾಧಿಕ್ಯ ಮರೆಸ್ತಾ ಹೋಗ್ಬಿಡುತ್ತೆ. ಆದರೆ ಒಬ್ಬ ರೂಪವಂತ ದಿನದಿನಕ್ಕೆ ಅವನ ದುರ್ಗುಣಗಳು ಗೋಚರವಾಗ್ತಾ ಇದ್ದರೆ ಒಂದಾದ ಮೇಲೆ ಒಂದು ಕಲೆ, ಒಂದಾದ ಮೇಲೆ ಒಂದು ಕೊರೆ ಕಾಣಿಸ್ತಲೇ ಬರುತ್ತದೆ ಅನ್ನೋದು ಬಹಳ ಸತ್ಯವಾದದ್ದು. ಹಾಗೆಯೇ ಶೀಲ ಕುಲಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನಗೆ ಬಹಳ ದುಃಖ ಆಗೋದು ಎಷ್ಟೋ ಬಾರಿ ಅದೇನೆ. ಬ್ರಾಹ್ಮಣ, ಶೂದ್ರ, ದಲಿತ, ಅದಲಿತ, ವೀರಶೈವ ಇತ್ಯಾದಿಗಳು ಬೇಕಾದಷ್ಟು ಉಂಟಲ್ಲ, ಎಲ್ಲ ಕಡೆಯಲ್ಲೂ ಉಂಟು. ಶೂದ್ರಾತಿ ಶೂದ್ರತ್ವವನ್ನು ಕಾಪಾಡಿಕೊಳ್ಳುವಂಥ ಒಂದು ಮಡಿ ಮಾಡೋದು ಈಗ ನಡೀತಾ ಇದೆ. ಆ ದಲಿತತ್ವ ಉಳಿಸಿಕೊಳ್ಬೇಕು ಅನ್ನುವಂಥ ಗಲಾಟೆ ನಡೀತಾ ಇದೆ. ಈ ಮಡಿತನ ಅಹಂಕಾರ ಬ್ರಾಹ್ಮಣ್ಯದ ಇನ್ನೊಂದು ರೀತಿ ಅಂತ ನೀವು ಬೈಯೋದೆ ಇಲ್ಲಿ ಇರತಕ್ಕಂಥದ್ದು ಅಂತ ಹೇಳಬೇಕಾಗುತ್ತದೆ. ಅಲ್ಲೆಲ್ಲ ಅದೇನೆ. ದಲಿತನಲ್ಲದವನು ದಲಿತನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಏನರ್ಥ? ಒಬ್ಬ ಕವಿ ಆದವನಿಗೆ ಸಕಲರ ನೋವು ಅರ್ಥ ಆಗಬೇಕು. ಅರ್ಥ ಆಗದೇ ಅವನು ಕವಿ ಅಲ್ಲ ಅಷ್ಟೇ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಉಂಟು. ಹಾಗಾಗದೇ ಇದ್ದರೆ ನನ್ನ ಕೃತಿ ನನಗೆ ಬಿಟ್ಟು ಇನ್ಯಾರಿಗೂ ಅರ್ಥ ಆಗೋದಿಲ್ಲ ಅಂತ, ನಿನ್ನ ಕೃತಿ ನಿನಗೆ ಬಿಟ್ಟು ಇನ್ಯಾರಿಗೂ ಅರ್ಥ ಆಗೋದಿಲ್ಲ, ನೀನು ಪ್ರಿಂಟು ಮಾಡಬೇಡ, ಪಬ್ಲಿಷ್ ಮಾಡಬೇಡ, ಬಾಯಿ ಮುಚ್ಕೊಂಡು ಒಳಗಡೆ ಇಟ್ಕೊ ಅಂತ ಅನ್ಬೇಕಾಗುತ್ತದೆ. ಹೀಗೆಯೇ ಜಾತಿ ಮಾತ್ರದಿಂದ, ಯಜ್ಞೋಪವೀತ ಮಾತ್ರದಿಂದ ವೇದಾಧಿಕಾರ ಅಂತ ಇಂದೂ ಚಂಡಿಸುವುದಾಗುತ್ತದೆ. ನನಗೆ ಒಪ್ಪಿಗೆಯೇ ಆಗೋದಿಲ್ಲ. ಎಷ್ಟೋ ವಿದ್ವತ್ ಗೋಷ್ಠಿಗಳಲ್ಲಿ, ಧರ್ಮಶಾಸ್ತ್ರೀಯ ಸಭೆಗಳಲ್ಲಿ ಈ ಪ್ರಶ್ನೆ ಬಂದಾಗ ಹೇಳ್ತಿರ್ತೀನಿ, ಅರ್ಥಿತ್ವಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. 1000 ಜನ ಕೇಳ್ತಾ ಇರ್ತಾರೆ, ಈ ವೇದಕ್ಕೆ ಅಧಿಕಾರ ಅಂತ. ಅಲ್ಲ, ಇವತ್ತು 7 ತಲೆಮಾರಿನಲ್ಲಿ ಒಂದು ತಲೆಮಾರಿನಲ್ಲಾದರೂ ಸೋಮಯಾಗ ಮಾಡದೇ ಇದ್ದರೆ ಅವನಿಗೆ ದೌರ್ಬ್ರಾಹ್ಮಣ್ಯ ಬಂತು. 3 ತಲೆಮಾರಲ್ಲಿ ಒಬ್ಬರಾದರೂ ಅಜ್ಞಾಧಾನ ಮಾಡದೇ ಇದ್ದರೆ ದೌರ್ಬ್ರಾಹ್ಮಣ್ಯ ಬಂತು. ತಲೆ ಕೂದಲು ಬೆಳ್ಳಗಾಗೋದಕ್ಕೆ ಮುಂಚೆ ಮಗನ ಮುಖ ಕಾಣ್ತಾ ಇದ್ದಂತೆಯೇ ಅಜ್ಞಾಧಾನ ಮಾಡಬೇಕು ಅಂತ ಉಂಟು. ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯೇತವ್ಯೋ ಜ್ಞೇಯಶ್ಚ ವೇದೌ ವಾ ವೇದಾನ್ ವಾ ವೇದೌ ವಾ ವೇದಂ ವಾ ಅಂತೆಲ್ಲ ಸೂತ್ರಕಾರರು ಸ್ಮೃತಿಕಾರರು ಹೇಳ್ತಾರೆ. 4 ವೇದಗಳನ್ನು ಓದಬೇಕು, ಇಲ್ಲ 3 ಆದರೂ, ಇಲ್ಲ 2 ಆದರೂ, ಕನಿಷ್ಠ 1 ಆದರೂ ಓದಬೇಕು ಅಂತ. ಅದು ಯಾವುದೂ ಮಾಡದೆ ನಾನೂ ಬ್ರಾಹ್ಮಣ ಅಂತ ಬೆನ್ನು ಕೆರೆಯೋದಕ್ಕೆ ಜನಿವಾರ ಅಂತ ಹಿಡ್ಕೊಂಡು ಬಂದು ಇವರಿಗಿಲ್ಲ ವೇದಾಧಿಕಾರ, ಅವರಿಗಿಲ್ಲ ವೇದಾಧಿಕಾರ ಅಂತ ಅನ್ನೋದಕ್ಕೆ ಯಾವ ಬೆಲೆಯೂ ಕಾಣಿಸೋದಿಲ್ಲ. ಇದು ಬಹಳ ಕಷ್ಟ ಆಗುತ್ತೆ. ಈಗ ನಮ್ಮ ಪೇಜಾವರ ಶ್ರೀಗಳ ಬಗ್ಗೆ ನನಗೆ ತುಂಬ ಗೌರವ ಉಂಟು, ಬಹಳ ಗೌರವನೀಯರಾದಂಥವರು. ಅರೆ, ಅವರಿಗೆ ಎಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಆಗಿಬಿಡುತ್ತೆ ಅಂತ ನೋಡಿ ಎಲ್ಲರಿಗೂ ವೈಷ್ಣವ ದೀಕ್ಷೆ ಕೊಡ್ತೀನಿ ಅಂತ ಪಾಪ ಹೊರಟರು. ಹಾಗೆ ಹರಿಹರಪುರದ ಸ್ವಾಮಿಗಳು ಕೂಡ ಎಲ್ಲರಿಗೂ ಶೈವ ದೀಕ್ಷೆ ಕೊಡ್ತೀನಿ, ಪಂಚಾಕ್ಷರಿ ಕೊಡ್ತೀನಿ ಅಂತ. ನೀವು ಎಷ್ಟು ಅಷ್ಟಾಕ್ಷರಿ ಪಂಚಾಕ್ಷರಿ ಎಲ್ಲ ಕೊಡಿ, ಅವೆಲ್ಲ ನಿರಕ್ಷರಿಯೇ. ಕಾರಣ ಇಷ್ಟೇ, ನಿಮ್ಮ ಪೀಠಕ್ಕೆ ಉತ್ತರಾಧಿಕಾರಿನಾಗಿ ಮಾಡ್ಕೋತೀರಾ ಅಂತ ಕೇಳಿದ್ರೆ ಏನು ಮಾಡ್ತಾರೆ? ಕೇಳಿದ್ದಾರೆ, ಏನು ಉತ್ತರ ಕೊಡದೆ ಅಲ್ಲಿ ಇಲ್ಲಿ ಬೇಲಿ ಮೇಲೆ ಓಡಾಡ್ತಾ ಇರಬೇಕಾಗುತ್ತದೆ. ಬೇಕಾಗಿಲ್ಲ, ಆ ವಾದಗಳಿಗೆ ಹೋಗಲೇಬೇಕಾಗಿಲ್ಲ ಅನಿಸುತ್ತೆ. ನಮ್ಮ ಜಾತಿಯವರೆಗೆ ನಾವು ಉತ್ತರ ಕ್ರಿಯಾಧಿಕಾರ ಕೊಡ್ತೀವಿ ಅಂದರೆ ಯಾವ ದೀಕ್ಷೆ ಬಗ್ಗೆನೂ ಬಾಯಿ ಹಾಕ್ಕೊಂಡು ಹೋಗಬಾರ್ದು.
ಏಕೆಂತಂದರೆ ಈಗ ರ್ಯಾಷನಾಲಿಟಿ ಅನ್ನೋದು ಬಂದಿದ್ದಾಗ, ಈ ಸ್ವಾತಂತ್ರ್ಯ ಬಂದಾಗ ಹಾಗೆಲ್ಲ ಹೇಳ್ಕೊಂಡು ಹೋಗಲೇಬಾರ್ದು ಅನಿಸುತ್ತದೆ. ಆಗ ಜಾತಿಗೆ ಒಂದು ಮಠ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲ ನೋಡಿದಾಗ ಶೀಲದ ಕಡೆಗೆ ಬೆಲೆ ಕೊಡಲೇಬೇಕು ಅಂತ ಅನಿಸುತ್ತೆ. ಅದನ್ನು ಕೊಡುವಂಥ ಪರಿಸ್ಥಿತಿ ಮೊದಲಿಂದಲೂ ಇದ್ದದ್ದು. ಮಹಾಭಾರತದಲ್ಲಂತೂ ಸ್ಪಷ್ಟವಾಗಿ ಬಂದಿದೆ. ಈ ಬಗ್ಗೆ ಮಹೇಶಾನಂದಗಿರಿ ಎನ್ನುವ ಮಹಾವಿದ್ವಾಂಸರು, ಯತಿವರ್ಯರು ಕಾಶಿಯಲ್ಲಿದ್ದರು. ಅವರು ಒಂದು ಈ ವರ್ಣ ಜಾತಿ ಮೀಮಾಂಸಾ ಅಂತ ಪುಸ್ತಕ ಬರೆದಿದ್ದಾರೆ, ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಈಚೆಗೆ ಅದರದ ಕನ್ನಡದ ಸಾರಾಂಶ ಕೂಡ ಬಂತು. ಈಗ 1 ವರ್ಷದ ಕೆಳಗೆ ನನಗೆ ಮೂಲ ಸಂಸ್ಕೃತ ಗ್ರಂಥ ಕೈಗೆ ದಕ್ಕಿತು. ತುಂಬ ವರ್ಷ ಸಿಗ್ತಿರಲಿಲ್ಲ. ನಮ್ಮ ಚಮು ಕೃಷ್ಣಶಾಸ್ತ್ರಿಗಳು ಕೊಟ್ಟರು. ಅಲ್ಲೆಲ್ಲ ಅವರು ಸಾಬೀತು ಮಾಡಿ ತೋರ್ಪಡಿಸ್ತಾರೆ. ಈ ಥರದ್ದು ಎಷ್ಟೋ ಕೆಲಸ ಮಾಡಿದ್ದಾರೆ. ಗುಣ ಬ್ರಾಹ್ಮಣ್ಯವೇ ಹೊರತು ಇನ್ಯಾವುದೂ ಅಲ್ಲ ಅಂತ. ಆದರೆ ಅದನ್ನು ಒಪ್ಪಬೇಕಲ್ವ? ಯಾವುದೋ ಕಾಲದಲ್ಲಿ ಜನ್ಮಕ್ಕೆ ಗುಣಕ್ಕೆ ಅವಿನಾಭಾವ ಸಂಬಂಧ ಇದ್ದಿರಬಹುದು. ಆದರೆ ಇಂದು ಇಲ್ಲ ಅಂದರೆ ಏನು ಮಾಡಬೇಕು? ಇನ್ನು ಸಿದ್ಧಿಂ ಪೃಚ್ಛಸ್ವ ಮಾವಿದ್ಯಾಂ. ಇವತ್ತಿನ ಇನ್ನೊಂದು ತೊಂದರೆ ಇದೆ. ಡಿಗ್ರಿ ಇದ್ದರೆ ಸಾಕು, ಡಿಗ್ರಿವಂತರಾದರೆ ಸಾಕು ಅಂತ. ಜಂಬಕ್ಕೆ ಹೇಳ್ಕೊಳ್ತಾ ಇಲ್ಲ, ನಾನು ಬೇಸರ ಪಟ್ಕೊಳ್ಳೋದು ಹೇಳ್ತಾ ಇಲ್ಲ. ಕೆಲವರು ಈಗಲೂ ನನ್ನ ಬಗ್ಗೆ ಆಡ್ಕೊಳ್ತಾರೆ, ಇವರು ಗುರುಮುಖೇನ ವೇದ ಅಂತ ಕಲಿತಿಲ್ಲ, ಹಾಗಾಗಿ ವಾಕ್ಯಾರ್ಥ ಸಭೆಗಳಿಗೆ ಬರೋದಕ್ಕೆ ಲಾಯಕ್ಕಲ್ಲ ಅಂತ. ಯಾವ ಗುರು ಅಂತೆ? ಯಾರ್ಯಾರು ಗುರುಮುಖೇನ ಕಲಿತಿದ್ದಾರೋ ಅವ್ರ ಜೊತೆಗೆ ಅಷ್ಟು ಜನರ ಜೊತೆ ಕೂತು ನಾನು ವಾಕ್ಯಾರ್ಥ ಮಾಡಬಲ್ಲೆ. ಬೇಕಾದರೆ ಬ್ರಹ್ಮಸೂತ್ರದ ಯಾವ ಅಧಿಕರಣ ತೊಗೊಂಡು ವಾಕ್ಯಾರ್ಥಕ್ಕೆ ಹೇಳ್ತೀರಾ? ಮಾಡ್ತೀನಿ. ನಾನು ಬ್ರಹ್ಮಸೂತ್ರವನ್ನೇ ಬೇಕಾದ್ರೆ ಪ್ರಶ್ನೆ ಮಾಡ್ತೀನಿ ನಾನು ವಾಕ್ಯಾರ್ಥದಲ್ಲಿ. ಅವರು ವೇದ ಪ್ರಮಾಣವನ್ನೇ ಪ್ರಶ್ನೆ ಮಾಡ್ತೀನಿ. ಒಮ್ಮೆ ಒಂದು ಮೀಮಾಂಸಾ ಸಭೆಯಲ್ಲಿ ವೇದ ಪ್ರಾಮಾಣ್ಯವನ್ನು ಪ್ರಶ್ನೆ ಮಾಡುವಂಥ ಒಂದು ಆಕ್ಷೇಪವನ್ನು ಎತ್ತಿದೆ. ಮೀಮಾಂಸಕರಿಗೆ ಯಾರಿಗೂ ಉತ್ತರ ಕೊಡೋಕ್ಕಾಗಲಿಲ್ಲ. ಎತ್ತೋದೇನು ಕಷ್ಟವ? ಪ್ರಶ್ನೆಗಳನ್ನು ಕಾಲು ಕೆರೆಯೋದು ಎಳೆಯೋದು ಕಷ್ಟವ? ಗುರು ಅಂತಂದರೆ ಏನು ರಕ್ತಮಾಂಸ ಕೂತ್ಕೊಂಡಿರ್ತಕ್ಕಂಥ ಒಬ್ಬನ ಹತ್ರ ಕಾಲಿಗೆ ಬಿದ್ದು ಕೇಳುವಂಥದ್ದು ಅಷ್ಟೇನಾ? ಅರ್ಲಿಯರ್ ಫ್ಲೆಶ್ ಆ್ಯಂಡ್ ಬ್ಲಡ್ ಟೀಚರ್ ವಾಸ್ ದಿ ಓನ್ಲಿ ಸೋರ್ಸ್. ಈಗ ಆ ಥರದ್ದು ಲಕ್ಷ ದಾರಿಗಳಿವೆ. ನಾನು ದೊಡ್ಡವನು ಅನ್ನೋದಕ್ಕಲ್ಲ, ಅಂದರೆ ಅಷ್ಟು ಸಂಕುಚಿತವಾಗಿ ಯೋಚನೆ ಮಾಡ್ತಾರೆ. ಇದರಲ್ಲೆಲ್ಲ ಯಾವ ಹುರುಳು ಕಾಣಿಸುತ್ತದೆ? ಇನ್ನೊಂದು ಕಡೆಗೆ ಒಬ್ಬರು ಕನ್ನಡದ ವಿದ್ವಾಂಸರು ಹೇಳಿದರು ನನಗೆ, ನೀವು ಕನ್ನಡದಲ್ಲಿ MA ಮಾಡಿಲ್ಲ, ಅದಕ್ಕೋಸ್ಕರವಾಗಿ ಈ ವಿಚಾರದಲ್ಲಿ ನಿಮಗೆ ಅರ್ಹತೆ ಇಲ್ಲ ಅಂತ. ಹೈದರಾಬಾದ್ನಲ್ಲಿರ್ತಕ್ಕಂಥ ವೆಂಕಟಾಚಲ ಶಾಸ್ತ್ರಿಗಳ ಪ್ರಿಯಶಿಷ್ಯರೇ ಅವರು. ಛಂದಸ್ಸಿನ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ದಾರೆ. ನಾನು ಆವಾಗ ಕೋಪ ಮಾಡ್ಕೊಂಡು ಒಂದು ಪದ್ಯ ಬರೆದೆ. ಈ ಪದ್ಯದಲ್ಲಿ 108 ಅರ್ಥ ಇಟ್ಟಿದ್ದೀನಿ, 108 ಛಂದಸ್ಸನ್ನು ಗರ್ಭೀಕರಿಸಿದ್ದೀನಿ, 108 ಚಿತ್ರಬಂಧ ಇಟ್ಟಿದ್ದೀನಿ. ನೀವು ವಿದ್ವಾಂಸರಾದರೆ ಅದು 108 ಛಂದಸ್ಸು ಯಾವುದು, 108 ಚಿತ್ರಬಂಧ ಯಾವುದು, 108 ಅರ್ಥ ಯಾವುದು ಅನ್ನೋದನ್ನು ಗುರುತಿಸಿ ಬರೀರಿ. ನೀವು ಪಂಡಿತರಲ್ಲದೆ ಕವಿ ಅಂತಾದರೆ ಈ ಥರದ್ದೊಂದು ಬರೆದು ಕಳಿಸಿ, ನಾನು ಪಂಡಿತ ಅಂತ ಇದನ್ನಷ್ಟೂ ಮಾಡಿ ತೋರಿಸ್ತೀನಿ ಅಂತಂದೆ. ಇಂದಿಗೂ ಉತ್ತರ ಇಲ್ಲ. ಅವರು ಗುರುವಿನ ಹತ್ರ ಹೋಗಿ ನನ್ನ ಬಗ್ಗೆ ಬೈದರಷ್ಟೇ ಹೊರತು ಇನ್ನೇನೂ ಮಾಡಲಿಲ್ಲ. ಡಿಗ್ರಿವಂತಿಕೆ, ಪೇಪರ್ನಲ್ಲಿ ಡಿಗ್ರಿ ಇದ್ದರೆ ಏನು ಪ್ರಯೋಜನ? ಇಂದು ನಮಗೆ ಗೊತ್ತಿದೆ, MBBSನಲ್ಲಿ ಒಂದೊಂದು ಅಂಕ ತೊಗೊಳ್ಳೋದಕ್ಕೆ 1 ಲಕ್ಷ ಕೊಟ್ಟರೆ ಸಾಕು ಅಂತ. ಏನು ಗುರುವಿನ ಹತ್ರ ಕಲಿಯೋದು ಅಂತಂದರೆ? ಪುಸ್ತಕ ಹಿಡ್ಕೊಂಡು ಮತ್ತೆ 12 ನಮಸ್ಕಾರ ಮಾಡಿಬಿಟ್ರೆ ಬಂದುಬಿಡುತ್ತಾ? ಇದು ಬರುವಂಥದ್ದು. ನನ್ನ ಸಂಗೀತ ಗುರು ನಾಗವಲ್ಲಿಯವರಿಗೆ ಸಂಗೀತದಲ್ಲಿ ವಿದ್ವತ್ ಪರೀಕ್ಷೆ ಮಾಡಿಲ್ಲ. ಅದಕ್ಕೆ ವಿದುಷಿ ಅಂತ ಕರಿಬೇಕಾ ಅಂತ ಪ್ರಶ್ನೆ. ಯಾವ ಮಹಾ ವ್ಯಕ್ತಿ ಆಕೆಗೆ ಕಂಠದಲ್ಲಿ 22 ಶ್ರುತಿಗಳು ನಿತ್ಯ ವಾಸ ಮಾಡಿ ಕೂತ್ಕೊಂಡಿವೆಯೋ, ಶ್ರುತಿಯ ಲಯಗಳು ಯಾರ ಗರ್ಭದಾಸಿಯರಂತೆ ಕೂತಿರುತ್ತವೋ ಅವರು ಅದಕ್ಕೆ ಹೇಳಿಬಿಟ್ರು, ನೀವು ಇವತ್ತು ಬದುಕಿರ್ತಕ್ಕಂಥ ಯಾವ ಸಂಗೀತಗಾರನ್ನು ನನ್ನ ಎದುರು ಕರ್ಕೊಂಡು ಬನ್ನಿ, ಕರ್ನಾಟಕ ಸಂಗೀತಗಾರನ್ನ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಮೇಲೂ ನಾನು ಹೇಳ್ತೀನಿ. ಅವ್ರು ಯಾವ ತಾಳದಲ್ಲಿ ಯಾವ ರಾಗದಲ್ಲಿ ಹಾಡಿದ್ರೆ ಅದಕ್ಕೂ ಮೇಲೆ ಹೇಳ್ತೀನಿ. ನಿಮಗೆ ವಿದುಷಿತ್ವ ಅನ್ನೋದು ಅದರಿಂದ ಬರುತ್ತಾ ಇಲ್ವಾ ಹೇಳಿ ಅಂತ. ಎಲ್ಲಾದರೂ ಉಂಟೆ ಈ ಥರದ್ದು ಡಿಗ್ರಿಗಳಿಂದ ನೋಡುವಂಥದ್ದು. ಯಾವತ್ತೋ ಒಂದು ದಿವಸ ಕೂತ್ಕೊಂಡು MA ಅಂತ ಮಾಡಿಬಿಟ್ರೆ ಜನ್ಮಕ್ಕೂ ಅವನು MAನೇ ಆಗಿರ್ತಾನೆ, ಕೋಣ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕಾಗಿ ಆ ರೀತಿಯಾದ ವಿದ್ವತ್ತೆ? ನಿಜ, ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಒಂದು ಮಟ್ಟದ್ದು ಅಂತ, ಅದರ ಆಚೆಗೂ ಉಂಟಲ್ವ? ನೋಡುವುದೇ ಇಲ್ಲ, ನೋಡುವಂಥದ್ದೇ ಅಲ್ಲ. ನಮ್ಮ MA PhDಗಳಿಗೆ ನಮ್ಮ ಸಾಂಪ್ರದಾಯಿಕವಾದ ವಿದ್ವತ್ತು, ಆಚಾರ್ಯ ಮತ್ತು ಶಿರೋಮಣಿ ಇತ್ಯಾದಿಗಳ ಬಗ್ಗೆ ಕಂಟೆಂಪ್ಟು. ಹಾಗೆ ಅವರಿಗೆ ಇವ್ರ ಬಗ್ಗೆ ಕಂಟೆಂಪ್ಟು. MA ಓದ್ದವರಿಗೆ ಸಂಸ್ಕೃತದಲ್ಲಿ ಏನೂ ಬರೆಯೋಕ್ಕೆ ಬರೋಲ್ಲ ಅಂತ. ಸರಿ, ನಿಮಗೆ ಒಬ್ಬ ಕಾಲದೇಶ ಗೊತ್ತಾಗೋದಿಲ್ಲ, ಏನೂ ಗೊತ್ತಾಗೋದಿಲ್ಲ, ಹಾಗೆ ನೀವು ಓದಿರ್ತಿರಲ್ಲ ಅಂತ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಈ ಬಗ್ಗೆ ಸಮನ್ವಯ ಮೂರ್ತಿಗಳಾಗಿದ್ದವರು ಆಚಾರ್ಯ M. ಹಿರಿಯಣ್ಣ ಅಂಥವರು. ಆದರೆ ಆಚಾರ್ಯ ಹಿರಿಯಣ್ಣನವ್ರ ಕಾಲದಲ್ಲೇ ಅವರ ಕೈ ಕೆಳಗಿದ್ದಂಥವರೊಬ್ಬರು ಶ್ರೀನಿವಾಸಾಚಾರ್ಯ ಅಂತ ಒಬ್ಬ ವಿದ್ವಾಂಸರಿದ್ದರು. ಅವರು ಹಿರಿಯಣ್ಣನವ್ರಿಗೆ ಸಂಸ್ಕೃತ ಬರೋಲ್ಲ ಅಂತ ಇರೋವರೆಗೂ ಬಡ್ಕೊಂಡು ತಿರುಗಿದ್ರು.
ಆದರೆ ಇವತ್ತು ಶ್ರೀನಿವಾಸಾಚಾರ್ಯ ಹೆಸರು ಹೇಳೋದಕ್ಕೆ ಯಾರೂ ಇಲ್ಲ. ಹಿರಿಯಣ್ಣನವರನ್ನು ಕಂಪ್ಲೀಟ್ ಸ್ಕಾಲರ್ ಅಂತ ಕೊಂಡಾಡ್ಕೊಂಡು ಜಗತ್ತೆಲ್ಲ ಇಂದು ಸ್ಮರಿಸುತ್ತದೆ. ಏನಂತ ಅರ್ಥ? ಇವರು ತೀಡ್ಕೊಂಡಿದ್ದೆ, ನಾನು ವಿದ್ವತ್ ಮಾಡಿದ್ದೀನಿ, ಹಿರಿಯಣ್ಣನವರು MA ಮಾಡಿದ್ದಾರೆ ಅಷ್ಟೇ ಅಂತ. ಹಿರಿಯಣ್ಣನವರು MAಗೂ ಇವರು ವಿದ್ವತ್ಗೂ ಎಲ್ಲಿಯ ಸಾಮ್ಯ? ಇದು ಬಹಳ ಬಹಳ ಜುಗುಪ್ಸಾಭವಾದದ್ದು. ಅದರಿಂದ ಸಿದ್ಧಿ, ಟೋಟಲ್ ಅಚೀವ್ಮೆಂಟ್ ನೋಡಬೇಕಷ್ಟೇ, ಯಾವುದು ಅಂತ ನೋಡಬೇಕು. DVG ಅವರು ಯಾವ ಪರೀಕ್ಷೆನೂ ಪಾಸ್ ಮಾಡಿರಲಿಲ್ಲ, ಎಂಥ ದೊಡ್ಡ ವಿದ್ವಾಂಸರಾಗಿದ್ದರು. ಒಮ್ಮೆ ನಾನು ಪೂಜ್ಯರಾದ ರಂಗನಾಥ ಶರ್ಬರನ್ನು ಕೇಳಿದೆ, DVG ಅವರಿಗೆ ಹೇಗಿತ್ತು ಶಾಸ್ತ್ರಗತಿ ಅಂತ. ಅವರು ಸಂಸ್ಕೃತದಲ್ಲಿ ಉತ್ತರ ಕೊಟ್ಟಿದ್ದು ನನಗೆ ಈಗಲೂ ಅಕ್ಷರಶಃ ಜ್ಞಾಪಕ ಇದೆ. ತೇತು ಶಾಸ್ತ್ರೇಷು ಕೃತಭೂರಿ ಪರಿಶ್ರಮಾ ನಿಶಿತ ಪರೀಕ್ಷೆಯ ವೇದಾಂತಂಚ ಅಲಂಕಾರಂಚ ಸಮ್ಯಗಧೀತ ಚಿತ್ತಾ ಆಸನ್ ತೇ ನಿಶ್ಚಪ್ರಚಂ ಧೀಮಂತ ಏವ ಅಂತಲೂ ಮಾತನ್ನು ಹೇಳಿದರು. ಸಂಸ್ಕೃತದಲ್ಲಿ ಹೇಳಿದ ಮಾತು ಹಾಗೇ ಜ್ಞಾಪಕ ಇದೆ. ಮಹಾ ವಿದ್ವಾಂಸರಾಗಿದ್ದರು ಅಂತ. ಈ ಥರ ಬಹಳಷ್ಟು ಜನ ಇರ್ತಾರೆ. ಅದರ ಕಡೆಗೆ ನಾವು ಗಮನ ಇಟ್ಕೊಳ್ಬೇಕು. ಹಾಗಾಗಿ ಕಟ್ ಆಫ್ ಪಾಯಿಂಟ್ ಅಂತ ಇಟ್ಕೊಳ್ಳುವಂಥ ಡಿಗ್ರಿಗಳನ್ನೇ ದೊಡ್ಡ ಅಳತೆಗೋಲಾಗಿ ಮಾಡಿಕೊಳ್ಳುವಂಥದ್ದಲ್ಲ. ಹಾಗೆ ಸುಖಂ ಪೃಚ್ಛಸ್ವ ಮಾಧನಂ, ದುಡ್ಡಿಗಿಂತ ಸುಖ ಎಷ್ಟಿದೆ ಅಂತ ನೋಡು ಅಂತ. ಎಷ್ಟೋ ಜನಕ್ಕೆ ಆ ಕಲ್ಪನೆ ಇರೋದಿಲ್ಲ, ಸುಖ ಎಷ್ಟು ಪಡ್ತಾ ಇದ್ದಾರೆ ಅಂತ. ನಿಜವಾಗಿ ಇವತ್ತು ಬ್ಲ್ಯಾಕ್ ಮನಿ ಬಗ್ಗೆ ತುಂಬ ಕೋಲಾಹಲ ನಡೀತಾ ಇದೆ. ಅದು ಸಂಪಾದಿಸಿದವರು ಆ ಸಂಪಾದನೆಯ ಒಂದು ಅನುರೂಪವಾಗಿ ಪ್ರಪೋರ್ಷನ್ ಟು ದರ್ ಇನ್ಕಮ್ ಆರ್ ದೇ ಹ್ಯಾಪಿ. ಸುಖವಾಗಿರ್ಬೋದು, ಆದರೆ ಆ ಅಳತೆಗೆ ತಕ್ಕಷ್ಟು ಮಾತ್ರ ಖಂಡಿತ ಸುಖವಾಗಿಲ್ಲ ಅಂತ ಹೇಳಬಲ್ಲೆ. ದೇವೇಗೌಡರ ಮುಖ ನೋಡಿದ್ರೆ ಎಂದಾದರೂ ಅವರು ಸುಖವಾಗಿದ್ದಾರೆ ಅನ್ಸತ್ಯ. ಕುಮಾರಸ್ವಾಮಿ ಮುಖ ನೋಡಿದ್ರೆ, ಯಡಿಯೂರಪ್ಪನ ಮುಖ ನೋಡಿದ್ರೆ, ಸೋನಿಯಾ ಗಾಂಧಿ ಮುಖ ನೋಡಿದ್ರೆ, ಆ ಎಮ್ಮನ ಮುಖ ಎಂಥದ್ದು, ಅಮೆಚೂರುಗಳು ಚಪಾತಿ ರಟ್ಟಿಸಿದಾಗ ಹೆಂಗೆ ಅಡ್ಡ ತೊಡ್ಡ ತೊಟ್ಟಂ ಬಟ್ಟ ಹೋಗುತ್ತೋ ಹಾಗಿರುವಂಥ ಮುಖ ಆ ಮಹಾತಾಯಿದು. ಎಲ್ಲಾದರೂ ಒಂದು ಸಂತೋಷದ ಪಸೆ ಕಾಣಿಸೋದುಂಟ? ಅನುಮಾನ, ಅಹಂಕಾರ, ಆತಂಕ, ಈ ಮೂರು ಬಿಟ್ಟರೆ ಆ ಮುಖದಲ್ಲಿ ಇನ್ನೇನೂ ಕಾಣಿಸೋದಿಲ್ಲ. ಅವರ ಹಣಕ್ಕೆ ಪ್ರಪೋರ್ಷನೇಟ್ ಆಗಿ ಖಂಡಿತ ಸಂತೋಷ ಪಡ್ತಾ ಇಲ್ಲ ಅಂತ ಅನಿಸುತ್ತೆ. ಇದನ್ನು ನೋಡಿದಾಗಲೇ ನಮಗೆ ತಿಳಿಯುತ್ತದೆ ನಾವು ಸುಖ ಪಡೋದು ಅಂದರೆ ಎಷ್ಟರಿಂದ. ದೇಹದಿಂದ ಸುಖ ಪಟ್ಟೆವು. ಪಂಚಭೌತಿಕವಾದ ದೇಹ ಪಂಚೇಂದ್ರಿಯಗಳಿಂದ ಸ್ವೀಕೃತವಾಗುವುದು ಎಷ್ಟು. ವ್ಯಾಸರೇ ಹೇಳ್ತಾರೆ ಮಹಾಭಾರತದಲ್ಲಿ, ಗೋಶತಾದಪಿ ಗೋಕ್ಷೀರಂ ಪ್ರಸ್ಥಂ ಗ್ರಾಮಶತಾದಪಿ ಪ್ರಸಾದಾದಪಿ ಖಟ್ವಾರ್ಧಂ ಶೇಷಃ ಪರವಿಭೂತಯ. 100 ಹಸು ಕಟ್ಕೊಂಡ್ರು ಒಂದು ಹಸುವಿನ 1 ಪಾವು ಹಾಲು ಒಂದು ಹೊತ್ತು ಕುಡ್ದಾನ, 2 ಪಾವು ಹಾಲು ಕುಡಿದ್ರೆ ಅವನು ಕೇರ್ ಆಫ್ ಟಾಯ್ಲೆಟ್ಟೇನೆ. ಉತ್ತರಾಷಾಢ ಪೂರ್ವಾಷಾಢ. ಇನ್ನು ಪ್ರಸ್ಥಂ ಗ್ರಾಮಶತಾದಪಿ 100 ಗ್ರಾಮಗಳ ಉಂಬಳಿ ಬಂದರೂ ಎಷ್ಟು ತಿಂದಾನು. ಹಾಗಾಗಿ ಈ ದೇಹದ ಮೂಲಕವಾಗಿ ನಮಗೆಷ್ಟು 100 ಕೊಠಡಿಗಳ ಮನೆಯಲ್ಲಿದ್ದರೂ ಅರ್ಧ ಮಂಚದ ಮೇಲೆ ಮಲಗಿರಬೇಕು. ಇಡೀ ಮಂಚ ಮಲಗುವಷ್ಟಾದರೆ ಒಂದು ಚಟ್ಟವೇ ಆಗುತ್ತೆ. ಮಂಚ 3 ಅಡಿ ಆಗಲ್ಲ ಆಗಿಬಿಟ್ರೆ ಮೈ ಗತಿ ಏನೋ ಹೇಳೋಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ದೇಹದ ಮೂಲಕ ಪಡೆಯುವಂಥ ಸುಖಗಳಿಗೆ ದೇಹವೇ ಪುಣ್ಯವಶಾತ್ ಒಂದು ಮಿತಿಯನ್ನು ಇಟ್ಟುಕೊಂಡಿದೆ. ಇನ್ನು ಮನಸ್ಸಿನ ಮೂಲಕ ಪಡುವಂಥ ಸುಖ ಯಾವುದು? ಮನಸ್ಸಿನ ಮೂಲಕ ಪಡುವಂಥ ಸುಖ ಪ್ರಧಾನವಾಗಿ ಕಲೆಯೇ, ಇನ್ಯಾವುದೂ ಅಲ್ಲ. ಸಾಹಿತ್ಯ, ಸಂಗೀತ, ಚಿತ್ರ, ನೃತ್ಯ ಈ ರೀತಿಯಾದವುಗಳ ಮೂಲಕ, ವಿದ್ಯಾ ವಿನೋದದ ಮೂಲಕ ಮಾಡ್ಬೋದು. ಅಥವಾ ಯಾರ ಕೈಲಾರು ಹೊಗಳಿಸ್ಕೊಂಡು ಬೇಕಾದ್ರೆ ಸುಖ ಪಡ್ಬೋದು. ಆಗ ಹೊಗಳಿಸ್ಕೊಳ್ಳುವಾಗ ನಮ್ಮಲ್ಲಿ ಇಲ್ಲದ ಗುಣಗಳನ್ನು ಅವರು ಹೇಳಬೇಕಾಗುತ್ತದೆ. ಇಲ್ಲದ ಗುಣ ನಮಗೆ ಗೊತ್ತಿದ್ದಾಗ ನಾವು ಎಷ್ಟು ಮಟ್ಟಿಗೆ ಅದನ್ನು ನಂಬಿ ಸುಖ ಪಡೋದಕ್ಕೆ ಸಾಧ್ಯ? ಈಗ ಯಾರಾದರೂ ನನಗೆ ನೀವು ಸಂಗೀತದಲ್ಲಿ ಸಮ್ರಾಟ್ ಅಂತಂದರೆ ನನಗದು ಅವಮಾನವೇ ಆಗಬೇಕೆ ಹೊರತು ಬಹುಮಾನ ಅಲ್ಲ. ನೀವು ಮಲಯಾಳಂನಲ್ಲಿ ಒಳ್ಳೆಯ ಕವಿತೆ ಬರೆದಿದ್ದೀರಾ ಅಂದರೆ ನನಗದು ಅವಮಾನವೇ ಆಗಬೇಕು. ಏನೋ ಮಲಯಾಳಂನಲ್ಲಿ 1-2 ಪದ್ಯ ಬರೆದಿರಬಹುದು, ಅದು ಉತ್ತಮೋತ್ತಮವಾದ ಕವಿತೆ ಎಂದಾದರೂ ಆಗೋದಕ್ಕೆ ಸಾಧ್ಯವ? ಅಲ್ಲ, ಸಾಧ್ಯ ಅಲ್ಲ. ಹೀಗಾಗಿ ನಮ್ಮ ಸಾಧನೆಗಳು ಸೀಮಿತವಾಗಿರೋದ್ರಿಂದ ತುಂಬ ಹೊಗಳಕ್ಕೂ ಆಗೋಲ್ಲ. ಇನ್ನು ಸುಳ್ಳು ಹೊಗಳಿದ್ರೆ ನಮಗೆ ಕೇಳೋಕ್ಕೂ ಆಗೋಲ್ಲ. ಇನ್ನು ಏನು ನಮ್ಮನ್ನು ಓಲೈಸ್ತಾ ಇದ್ರೆ ನಮಗೆ ಗೊತ್ತಾಗ್ತಿರಲ್ಲ, ಈ ಬಡ್ಡಿ ಮಗ ನನ್ನ ದುಡ್ಡಿದೆ ಅದಕ್ಕೋಸ್ಕರ ಬರ್ತಾ ಇದ್ದಾನೆ ಅಂತ. ಈ ದೇವೇಗೌಡರ ಹಿಂಬಾಲಕರಿಗಾಗಲಿ ಯಡಿಯೂರಪ್ಪನವ್ರ ಹಿಂಬಾಲಕರಿಗಾಗಲಿ ಎಷ್ಟೇ ಜನ ಬರ್ತಾ ಇದ್ರು ಅವ್ರಿಗೆ ಗೊತ್ತಿರಲ್ಲ ಇದೆಲ್ಲ ಅಧಿಕಾರ ಇರೋರಿಗೂ ಬರ್ತಾರೆ ಅಂತ. ಅವರೇನು ಸಂತೋಷದಿಂದ ಅದನ್ನು ಓಲೈಸ್ತಾರ? ಏನು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಅವರಿಗೆ ಅದು ಸಂತೋಷ ಕೊಡೋದಿಲ್ಲ. ಇನ್ನು ನನಗಿದೆ ಅನ್ನೋ ಭಾವ ಇಟ್ಟುಕೊಂಡು ಸಂತೋಷ ಪಡಬೇಕು ಅಂದರೆ ಹೆಜ್ಜೆ ಹೆಜ್ಜೆಗೂ ಅತಂತ್ರ ಭಾವ ಬರ್ತಾ ಇರುತ್ತೆ. ಅಲ್ಲಿ ಹೇಗೆ ಸಾಧ್ಯ? ಈ ದೃಷ್ಟಿಯಿಂದ ನೋಡಿದ್ರೆ ಇತ್ತ ದೇಹದಿಂದಲಾಗಲಿ ಇತ್ತ ಮನಸ್ಸಿನಿಂದಲಾಗಲಿ ಪೂರ್ಣ ಪ್ರಮಾಣದ ಸುಖ ಪಡೋದಕ್ಕೆ ಆಗದ ಅಡ್ಡಿಗಳು ತಾನಾಗಿವೆ ಅಂತ ಗೊತ್ತಾಗುತ್ತದೆ. ಮರೆತಾಗ ಸಂತೋಷ, ಅದನ್ನು ಕೇಳಿ ಮೈ ಮರೆತೆ, ಅದನ್ನು ನೋಡಿ ಮೈ ಮರೆತೆ, ಮೇತೋ ಹಾರ್ ಗಯ ಮೇತೋ ಭೂಲ್ ಗಯ ಅಂತ ಹಾಗಂದಬೇಕು.
ಮರೆವು ಬಂದಾಗ ಅಂದರೆ ಅಹಂಕಾರ ಕಳಕೊಂಡಾಗ ತಾನೇ ಸಂತೋಷ. ಅಹಂಕಾರ ಇದ್ದಾಗ ದುಃಖ ಬಿಟ್ಟು ಇನ್ಯಾವುದೂ ಇರೋದಿಲ್ಲ. ಆ ದೃಷ್ಟಿಯಿಂದ ಸುಖಂ ಪೃಚ್ಛಸ್ವ ಮಾಧನಂ ಅನ್ನುವ ಮಾತು ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಆ ಬಳಿಕ ಒಂದು ತುಂಬ ಸುಂದರವಾದ ಸುಭಾಷಿತ ಲೋಕ ಪರಿಶೀಲನೆಗೆ ಅದ್ಭುತವಾದ ನಿದರ್ಶನ ಅಂತ ಅನಿಸುತ್ತದೆ. ಧನವಿಜಯ ಗಣಿ ಎನ್ನುವ ಜೈನ ವಿದ್ವಾಂಸ ಆಭಾಣ ಶತಕ ಅಂತ ಬರೆದಿದ್ದಾನೆ. ಆ ಆಭಾಣ ಶತಕ ನನಗೆ ಪೂರ್ಣವಾಗಿ ಸಿಗಲಿಲ್ಲ, ಅಲ್ಲಿ ಇಲ್ಲಿ ಪದ್ಯಗಳು ಸಿಕ್ಕಿದ್ದಷ್ಟೇ. ಅದು ಸುಮಾರು 122 ವರ್ಷಗಳ ಕೆಳಗೆ ಮುದ್ರಿತವಾದದ್ದು. ಎಷ್ಟೋ ಹುಡುಕದೆ ಸಿಗಲಿಲ್ಲ. ಯಾರಿಗಾದರೂ ಸಿಕ್ಕರೆ ದಯಮಾಡಿ ತಂದು ಕೊಟ್ಟರೆ ಸಂತೋಷ ನನಗೆ ತುಂಬ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಇಟ್ಬಿಡ್ತೀನಿ ಬೇಗ, ಯಾಕೆಂದರೆ ಆ ಥರದ ಒಂದಷ್ಟು ಮಾಡಿ ಇಟ್ಟಿದ್ದೀನಿ ಕೂಡ. ಉದಾಹರಣೆಗೆ ಕ್ಷೇಮೇಂದ್ರನ ಚಾರುಚರ್ಯ ಗ್ರಂಥವನ್ನು ಅನುವಾದ ಮಾಡಿದೆ. ಹಾಗೆ ದೃಷ್ಟಾಂತ ಕಲಿಕಾ ಶತಕ ಕುಸುಮದೇವನದ ಅನುವಾದ ಮಾಡಿದೆ. ಅಪರೂಪವಾದದ್ದು, ಚೆನ್ನಾಗಿರುವಂಥದ್ದು ಅಂತ ಈ ಆಭಾಣ ಶತಕ ಕೂಡ ಹಾಗೆ ಧನವಿಜಯ ಗಣಿದು ತುಂಬ ಚೆನ್ನಾಗಿದೆ. ಮೊನ್ನೆಯೇ ನಾನು ಹೇಳಿದೆ, ನಮ್ಮಲ್ಲಿ ಮತೀಯ ಸಂಕುಚಿತತೆಯಿಂದ ನಾವು ಜೈನ ಬೌದ್ಧಾದಿಗಳನ್ನು ನೋಡಲ್ಲ. ಇಂದೂ ಹೇಳಿದೆ, ನನಗೆ ಯಾವ ಆಚಾರ್ಯರ ಬಗ್ಗೆನೂ ಅಗೌರವದಿಂದ ಹೇಳ್ತಾ ಇಲ್ಲ. ಹಿರಿಯಣ್ಣನವ್ರ ಮಾತು ನಾನು ಹೇಳ್ತಾ ಇರೋದು. ಮಹಾವಿದ್ವಾಂಸರು, ಪರಮ ಸಾತ್ವಿಕರಾದ ಹಿರಿಯಣ್ಣನವರು ಮದ್ರಾಸ್ನ ಕುಪ್ಪಸ್ವಾಮಿ ಶಾಸ್ತ್ರಿ ಮೆಮೋರಿಯಲ್ ಲೈಬ್ರರಿ ಅಂತ ಯಾವುದು ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಅಲ್ಲಿ ಅವರ ಭಾವಚಿತ್ರವನ್ನು ಅನಾವರಣ ಮಾಡುವಾಗ ಅವರು ಹೇಳಿದ ಮಾತು ಇದು: ಒಬ್ಬ ಪ್ರಾಮಾಣಿಕನಾದ ವಿದ್ವಾಂಸನಿಗೆ ಪ್ರಭಾಚಂದ್ರನನ್ನು ಓದುವಾಗ ಮತ್ತು ಕುಮಾರಲ ಭಟ್ಟನನ್ನು ಓದುವಾಗ, ಶಂಕರನನ್ನು ಓದುವಾಗ ಮತ್ತು ಧರ್ಮಕೀರ್ತಿಯನ್ನು ಅಥವಾ ನಾಗಾರ್ಜುನನ್ನು ಓದುವಾಗ ಯಾವ ಬೌದ್ಧಿಕವಾದ ವ್ಯತ್ಯಾಸವೂ ಗೊತ್ತಾಗೋಲ್ಲ. ಒಂದೇ ಉನ್ನತೋನ್ನತವಾದ ಪ್ರತಿಭೆಯ ಪಾಂಡಿತ್ಯದ ಶಿಖರಗಳಲ್ಲಿ ಓಡಾಡುವಂಥ ಅನುಭವ ಆಗುತ್ತದೆ ಅಂತ. ಇದು ಬಹಳ ನಿಜ ಅಂತ ಅನಿಸುತ್ತದೆ. ಏಕೆಂದರೆ ಗ್ರೀಸಿನ ಕಾವ್ಯಗಳನ್ನು ಓದುವರು ದೆಹಲಿಯಲ್ಲಿ, ಕಾಶಿಯಾಶಾಸ್ತ್ರಗಳ ಆಕ್ಸ್ಫರ್ಡಿನವರು ಅಂತ ಯಾವ ವಿದ್ಯೆಯಲ್ಲೂ ನಮಗೆ ಒಂದು ಪರಿಣತಿ ಬಂದಾಗ, ಯಾವ ಪ್ರಭೇದದಿಂದ ಬಂದಿದ್ದರೂ ಕೂಡ ಅವರ ಬುದ್ಧಿವಿಲಾಸದ ಪ್ರಖರತೆ, ಧೀಶಕ್ತಿಯ ಪ್ರಚುರತೆಯನ್ನು ನೋಡಿದಾಗ ಬಹಳ ಸಂತೋಷವಾಗುತ್ತದೆ. ಆ ಮಾತನ್ನು ಪಾಶ್ಚಾತ್ಯ ದರ್ಶನಕಾರರ ಬಗ್ಗೆ ಕೂಡ ನಾವು ನೋಡಬಹುದು. ಹಾಗೆ ಬೇರೆ ಬೇರೆ ಕಲೆಗಳಲ್ಲಿ ಕೂಡ ಅಷ್ಟೇ. ಚೆನ್ನಾಗಿ ಕಲಾಸ್ವಾದ ಮಾಡೋಕ್ಕೆ ಬಲ್ಲವನಿಗೆ ಒಳ್ಳೆಯ ಚಿತ್ರ ಎಷ್ಟು ಸಂತೋಷ ಕೊಡ್ತದೆಯೋ, ಒಳ್ಳೆಯ ಸಂಗೀತವೂ ಅಷ್ಟೇ ಸಂತೋಷ ಕೊಡೋಕ್ಕೆ ಸಾಧ್ಯ, ಒಳ್ಳೆಯ ನೃತ್ಯವೂ ಅಷ್ಟೇ ಸಂತೋಷ ಕೊಡೋಕ್ಕೆ ಸಾಧ್ಯ, ಒಳ್ಳೆಯ ಸಿನಿಮಾನೂ ಅಷ್ಟೇ ಸಂತೋಷ ಕೊಡೋಕ್ಕೆ ಸಾಧ್ಯ, ಒಳ್ಳೆಯ ಕಾವ್ಯವೂ ಅಷ್ಟೇ ಸಂತೋಷ ಕೊಡೋಕ್ಕೆ ಸಾಧ್ಯ, ಒಳ್ಳೆಯ ಅಡುಗೆನೂ ಅಷ್ಟೇ ಸಂತೋಷ ಕೊಡೋದಕ್ಕೆ ಸಾಧ್ಯ. ಆ ಮಟ್ಟಕ್ಕೆ ಏರಬೇಕಾಗುತ್ತದೆ. ಹಾಗೆ ನೋಡಿದಾಗ ಜೈನ ವಿದ್ವಾಂಸರುಗಳು ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಎಷ್ಟೊಂದು ಗ್ರಂಥಗಳನ್ನು ಬರೆದಿದ್ದಾರೆ, ಎಷ್ಟು ಪಾಂಡಿತ್ಯವನ್ನು ಪಡೆದಿದ್ದಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವರು ಸಾಧಿಸಿದ ಅಸಾಮಾನ್ಯ ವಿಕ್ರಮವನ್ನು ಬೇರೆ ಯಾರೂ ಸಾಧಿಸಿಯೇ ಇಲ್ಲ ಅಂತ ಅನಿಸುತ್ತದೆ. ಉದಾಹರಣೆಗೆ ನೋಡಿ, ಕೆಲವೊಂದು ಕ್ಷೇತ್ರಗಳಲ್ಲಿ ಇನ್ಯಾರೂ ಕೆಲಸ ಮಾಡಿಯೇ ಇಲ್ಲ. ಕೆಲವೊಂದು ಗಣಿತ ಪ್ರಕ್ರಿಯೆಗಳಲ್ಲಿ, ಕೆಲವೊಂದು ಚಿತ್ರಕಾವ್ಯ ಪ್ರಕ್ರಿಯೆಗಳಲ್ಲಿ ಜೈನರು ಮಾಡಿದಂಥ ಕೆಲಸ ಇನ್ಯಾರೂ ಮಾಡಲೇ ಇಲ್ಲ. ಅದೇ ರೀತಿ ಬೌದ್ಧರದು ಕೂಡ ತುಂಬ ದೊಡ್ಡ ಕಾಣಿಕೆ ಉಂಟು. ಅವರ ನ್ಯಾಯಕ್ರಮವೇ ಬಹಳ ವಿಶಿಷ್ಟವಾದದ್ದು. ಜೈನ ನ್ಯಾಯ, ಬೌದ್ಧ ನ್ಯಾಯ ಒಂದು ಬೇರೆಯ ಜಾಡನ್ನು ಹಿಡಿದು ಹೋಗಿರುವಂಥದ್ದು. ಅದನ್ನು ಗಮನಿಸಬೇಕು. ಒಪ್ಪುವುದು ಬಿಡುವುದು ಬೇರೆ, ಅದು ದೊಡ್ಡದು ಅಂತ ಗೊತ್ತಾಗಬೇಕು. ಅಂಗಡಿನಲ್ಲಿರುವ ಸಾಮಾನೆಲ್ಲ ನಾವು ಕೊಳ್ಳಬೇಕಾಗಿಲ್ಲ. ಆದರೆ ಈ ಸಾಮಾನು ಚೆನ್ನಾಗಿದೆ ಅಂತ ಅನ್ನೋದನ್ನು ಒಪ್ಪೋದಕ್ಕೆ ನಮಗೇನು ಕಷ್ಟ? ಅದನ್ನು ಮಾಡೋದಿಲ್ಲ. ಯಾಕೆಂದರೆ ನಾನು ಹುಟ್ಟಿದ ಮತ ದೊಡ್ಡದು, ಕಾರಣ ನಾನು ದೊಡ್ಡವನು ಅಂತ ಆ ಅಹಂಕಾರದಿಂದ ಆಗಿರುವಂಥದ್ದು. ಆ ಆಭಾಣ ಶತಕದ ಪದ್ಯ: ಯಥಾ ಪಾನೀಯ ಮಾರ್ಗೇಣ ಪಾನೀಯಂ ಯಾತಿ ಸತ್ವರಂ ತಥಾ ಸ್ವಭಾವತೋ ಧೀರಾಹ ಉತ್ತಮಾಧ್ವನ. ಹೇಗೆ ಒದ್ದೆಯಾದ ಕಾಲುವೆಯಲ್ಲಿ ಹರಿಯುವ ನೀರು, ಹಾಕಿದ ನೀರು ಬೇಗ ಮುಂದುವರಿಯುತ್ತದೆಯೋ ಆ ರೀತಿಯಲ್ಲಿ ಸ್ವಭಾವದ ಸಂಸ್ಕಾರ ಇದ್ದವರಲ್ಲಿ ಬೇಗ ಒಳ್ಳೆಯ ವಿಷಯಗಳು ಬರುತ್ತವೆ ಅಂತ. ನೋಡಿ, ಒಣಗಿದ ಕಾಲುವೆಯಲ್ಲಿ ನೀರು ಹಾಯಿಸಬೇಕು ಅಂದರೆ ಕಾಲುವೆ ಒದ್ದೆ ಆಗೋದಕ್ಕೆ ಸುಮಾರು ಹೊತ್ತಾಗ್ಬಿಡುತ್ತೆ. ಕಾಲುವೆ ಒದ್ದೆಯಾಗಿ ಅದು ನೀರು ಹೀರಿಕೊಂಡು ಸ್ಯಾಚುರೇಟ್ ಆದಮೇಲೆ ನೀರು ಮತ್ತೆ ಮುಂದಕ್ಕೆ ಬರುವಂಥದ್ದು ಅಂತ. ಈ ಲೋಕ ಪರಿಶೀಲನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಮಾಡಿದವರು ದೊಡ್ಡವರಲ್ವೇ? ಈ ಪರಿಶೀಲನಾ ಕ್ರಮ ತಾನೇ ನಮಗೆ ಜೀವನ ಕ್ರಮ ಬೇಕಾಗಿರುವಂಥದ್ದು. ಆಮೇಲೆ ನೀತಿದ್ವಿಷಷ್ಟಿಕಾ ಮಾತು ನನಗೆ ತುಂಬ ಇಷ್ಟವಾದ ಸುಭಾಷಿತಗಳಲ್ಲಿ ಒಂದು: ಪ್ರಾಪ್ಯ ಚಲಾನಧಿಕಾರಾನ್ ಶತ್ರುಷು ಮಿತ್ರೇಷು ಬಂಧುವರ್ಗೇಶು ನೋಪಕೃತಂ ನಾಪಕೃತಂ ನಸತ್ಕೃತಂ ಕಿಂ ಕೃತಂ ತೇನ. ಅಶಾಶ್ವತವಾದ ಅಧಿಕಾರವನ್ನು ಪಡ್ಕೊಂಡು ಶತ್ರುಗಳಿಗೆ ಅಪಕಾರ ಮಾಡಲಿಲ್ಲ, ಮಿತ್ರರಿಗೆ ಉಪಕಾರ ಮಾಡಲಿಲ್ಲ, ಲೋಕ ಸಾಮಾನ್ಯರಿಗೆ ಬಂಧುವರ್ಗಕ್ಕೆ ಒಳ್ಳೆಯದನ್ನು ಮಾಡಲಿಲ್ಲ ಅಂದರೆ ಇನ್ನೇನು ಮಾಡ್ದ ಅಂತ. ಕೆಲವರು ವಿ ಆರ್ ಆನೆಸ್ಟ್ ಅಂತಾರೆ, ಏನೊಂದು ಒಳ್ಳೆಯ ಕೆಲಸ ಮಾಡಿರೋದಿಲ್ಲ. ರೂಲಿಗೆ ತಕ್ಕಂತೆ ರೆಡ್ ಟೇಪ್ಗೆ ಇನ್ನೊಂದಷ್ಟು ರೆಡ್ ಟೇಪ್ಗಳನ್ನು ಕಟ್ತಾರೆ.
ಆನೆಸ್ಟಿ ಶುಡ್ ನಾಟ್ ಬಿಕಮ್ ನಾವೆಲ್ಟಿ ಲೈಕ್ ಗಾಂಧಿ ಸಿಂಪ್ಲಿಸಿಟಿ. ಗಾಂಧಿಯ ಸರಳತೆ ಎನ್ನುವಂಥದ್ದು ಆ ಮಟ್ಟದ ವ್ಯಾಧಿ. ಮೊನ್ನೆ ದಿವಸ ಎಚ್ ನರಸಿಂಹಯ್ಯನವರ ನೀಲಿ ಹಾಕಿದ ಬಟ್ಟೆ ಬಗ್ಗೆ ಹೇಳಿದ್ನಲ್ಲ, ಆ ತರಹ ಆಗಿಬಿಡ್ತದೆ. ಸರಳತೆ ಎನ್ನುವಂಥದ್ದಕ್ಕೆ ಒಂದು ಪರ್ಪಸ್ ಇರಬೇಕು. ಪ್ರಯೋಜನವೇ ಇಲ್ಲದೆ ಸರಳತೆ ಅಷ್ಟೇ ಅಂತ ಹೇಳ್ಬಿಟ್ಟು ಸರಳತೆಗಾಗಿ ಸರಳತೆ ಎನ್ನುವಂಥದ್ದು ಉರುಳುತ್ತೆ ಅಷ್ಟೇ, ಇನ್ನೇನು ಆಗುವಂಥದ್ದಲ್ಲ. ಅದಕ್ಕೊಂದು ವಿಶಿಷ್ಟತೆ ಬೇಕು, ಹಾಗಿರಬೇಕು. ನಮ್ಮಲ್ಲಿ ನೋಡಿ, ನಮ್ಮ ಯತಿವರಿಯರೆಲ್ಲ ಬಹಳ ಸರಳರು ಅಂತಲೇ ಇರ್ತಾರೆ. ಅರೆ ಓಡಾಡೋದಕ್ಕೆ ಮಾತ್ರ ಅತ್ಯದ್ಭುತವಾದ ಹೈ ಎಂಡ್ ಕಾರುಗಳೇ ಬೇಕಾಗಿರುತ್ತೆ. ಹಾಗಿದ್ದರೆ ಅವರು ಕಾಷಾಯ ಒಂದು ಚೆನ್ನಾಗಿರುವಂಥ ಒಳ್ಳೆಯ ಪಾಲಿಸ್ಟ್ರಲ್ಲೇ ತೊಟ್ಕೊಳ್ಬೋದಲ್ವ, ಅದಕ್ಕೆ ಮಾತ್ರ ಮಡಿ ಬಂದುಬಿಡುತ್ತೆ. ವಿಮಾನ ಹತ್ತೋದುಂಟು, ಸಮುದ್ರಯಾನ ಮಾಡೋದಕ್ಕೆ ಮಾತ್ರ ಮಡಿ. ಇದು ಎಲ್ಲಿಂದ ಬಂದದ್ದು? ಯಾನಾರೂಢಂ ಯತಿಂ ದೃಷ್ಟ ಸಚೇಲ ಸ್ನಾನಮಾಚರೇತ್ ಅಷ್ಟೇ, ಇನ್ನೇನೂ ಇಲ್ಲ ಧರ್ಮಶಾಸ್ತ್ರ ಹೇಳುವಂಥದ್ದು. ಹಾಗಿರಲಿಲ್ಲ ಸ್ವಾಮಿ, ವೆಹಿಕಲ್ಲು ಅದಕ್ಕೆ ಆಗಿತ್ತು ಅಷ್ಟೇ. ಇಲ್ಲೆಲ್ಲ ನಾವು ಆಬ್ಜೆಕ್ಟಿವ್ ಆಗಿ ಯೋಚನೆ ಮಾಡಬೇಕು. ಸಮುದ್ರಯಾನಕ್ಕೋ ವಾಹನಕ್ಕೋ ಇದು ಮಾಡ್ಕೊಳ್ಬೇಕಾಗಿಲ್ಲ. ಮಡಿವಂತರು ಎಷ್ಟೋ ಜನ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳೇ ಅಲ್ಲ ಅಂತಾರೆ. ಯಾತಕ್ಕೆಂದರೆ ಹೊಲದ ಬಟ್ಟೆ ಹಾಕ್ಕೋತಾರೆ ಅಂತ. ಇದು ಎಲ್ಲಿಂದ ಬಂತು? ಅಲ್ಲ, ಅನ್ನ ವಿಕ್ರಯ ಮಾಡಬಾರ್ದು ಅಂತಾರೆ. ಎಷ್ಟೋ ಮಠಗಳಿಗೆ ಹೋಟೆಲೇರುಗಳಿಲ್ಲದೆ ಇದ್ದರೆ ಮಠಗಳೇ ಎಕ್ಕುಟ್ಟು ಹೋಗ್ಬಿಡುತ್ತೆ. ಆ ಥರ ಇದ್ದಾಗ ಅನ್ನ ವಿಕ್ರಯಾನ್ನರಿಂದ ಪಡ್ಕೊಂಡ ಹಣ ಏನಾಗುತ್ತೆ? ನಾಯಿನ ಕದ್ದು ಮಾರಿದ ದುಡ್ಡು ಬೊಗಳೋದಿಲ್ಲ ಅಂತ ಹೇಳ್ತಾರೆ. ಈ ತರಹ ಕಬ್ಬುಣನ ಮುಟ್ಟಿದ್ರೆ ಮೈಲಿಗೆ, ಬಂಗಾರ ಮುಟ್ಟಿದ್ರೆ ಮೈಲಿಗೆ ಇಲ್ಲ. ನಮ್ಮಮ್ಮ ಹೇಳೋರು ದುಡ್ಡು ಬೆಲೆ ಕಾಣೋ ಜಾಸ್ತಿ ಬಂಗಾರಕ್ಕೆ, ಅದಕ್ಕೇನೆ ಅಂತ. ಈ ತರಹ ಆಗಿಬಿಡುತ್ತೆ. ಹಾಗಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಸರಳತೆ, ಪ್ರಾಮಾಣಿಕತೆ ಇವೆಲ್ಲ ಇನ್ಯಾವುದೋ ಒಂದನ್ನು ಅನುವರ್ತಿಸಬೇಕು. ಲೋಕಹಿತವನ್ನು ನೋಡಬೇಕು, ಪ್ರೀತಿ ವಿಶ್ವಾಸಗಳನ್ನು ನೋಡಬೇಕು, ರಾಗದ್ವೇಷಗಳನ್ನು ಕಡಿಮೆ ಮಾಡೋದ್ರೊಳಗೆ ಪ್ರಯತ್ನ ಮಾಡಬೇಕು. ಆ ದೃಷ್ಟಿಯಿಂದ ಕಂಡಾಗ ಈ ಸರಳತೆ, ಪ್ರಾಮಾಣಿಕತೆ ಅನ್ನುವಂಥದ್ದು ಒಂದು ಗೀಳು ವ್ಯಾಧಿ ಆಗಿಬಿಟ್ಟಾಗ ತುಂಬ ದೊಡ್ಡ ಅಪಾಯ ಅನ್ನುವ ಮಾತನ್ನು ಸುಂದರ ಪಾಂಡ್ಯ ಹೇಳಿದ. ಅದ್ವೈತ ಪರಂಪರೆಯ ಪೂರ್ವಾಚಾರ್ಯರಲ್ಲಿ ಒಬ್ಬ ಅಂತ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ ಸುಂದರ ಪಾಂಡ್ಯನನ್ನು. ಆ ಸುಂದರ ಪಾಂಡ್ಯನೇ ಇವನು ಅಂತ ಸಂಪ್ರದಾಯದ ವಿಶ್ವಾಸ. ಸನ್ಯಾಸದ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟಂಥದ್ದೇ ಒಂದು ಮಾತು ಬಹಳ ಚೆನ್ನಾಗಿ ಧರ್ಮ ಪರೀಕ್ಷಾ ಅನ್ನುವ ಜೈನ ಗ್ರಂಥದಲ್ಲಿ ಬರ್ತದೆ. ಕುಶೋ ಯಥಾ ದುರ್ಗೃಹೀತೋ ಹಸ್ತಮೇವಾನು ಕೃಂತತಿ ಶ್ರಾಮಣ್ಯಂ ದುಷ್ಪರಾಮೃಷ್ಟಂ ನಿರಯಾಯೋಪಕರ್ಷತಿ. ಸರಿಯಾಗಿ ಹಿಡಿಯದ ದರ್ಭೆ ಕೈಯನ್ನೇ ಹೇಗೆ ಕುಯ್ಯುತ್ತದೆಯೋ ಹಾಗೆ ಸರಿಯಾಗಿ ಹಿಡಿಯದ ಸನ್ಯಾಸಿಯನ್ನೇ ಸಾಯಿಸುತ್ತೆ ಅಂತ, ನರಕಕ್ಕೆ ಎಳೆಯುತ್ತೆ ಅಂತನ್ನುವಂಥ ಮಾತು. ಹಿತೋಪದೇಶದ ಒಂದು ಮಾತು ಬಹಳ ಚೆನ್ನಾಗಿದೆ. ಈ ಕಾಲದಲ್ಲಿ ಕೃಷಿಗೆ ತುಂಬ ಬೆಲೆ ಕಡಿಮೆ ಆಗ್ತಾ ಇದೆ. ಮೊನ್ನೆ ನನ್ನ ಬಂಧುವರ್ಗದವರೊಬ್ಬರು ಮನೆಗೆ ಮಾವಿನ ಹಣ್ಣು ತಂದರು. ಅಯ್ಯೋ, ಜಯನಗರದವರು ನೀವು ಇಷ್ಟು ದೂರ ಬಂದು ಮಾವಿನ ಹಣ್ಣು ಪಾಪ ಕೊಡೋದಕ್ಕೆ ಬಂದ್ರಲ್ಲಪ್ಪ, ಕಾರಲ್ಲಿ ಎಷ್ಟು ಶ್ರಮ ಆಗಿರುತ್ತೆ, ಎಷ್ಟು ಖರ್ಚು ವೆಚ್ಚ ಮಾಡ್ಕೊಂಡು ಬರೋದಾಗುತ್ತೆ ಅಂದರೆ, ಇಲ್ಲ ಈ ಬಾರಿ ಬಂಪರ್ ಕ್ರಾಪು, ಆದರೆ ಬೆಲೆನೇ ಇಲ್ಲ. 1 kg ಮಾವಿನ ಹಣ್ಣಿಗೆ 3 ರೂಪಾಯಿ ನಾವು ಅಂಗಡಿಗೆ ಮಾರೋಕ್ಕೆ ಹೋದರೆ ಆ ಸ್ಥಿತಿ ಇದೆ. ಇದಕ್ಕೆ ಈ 3 ರೂಪಾಯಿಗೋಸ್ಕರವಾಗಿ ಇಷ್ಟು ಒಳ್ಳೆ ಮಾವಿನ ಹಣ್ಣನ್ನು ಕೊಟ್ಟುಬಿಡೋದು ಬೇಡ ಅಂತ ಆತ್ಮೀಯರಿಗೆ ಎಲ್ಲರಿಗೂ ಹಂಚೋದಿಕ್ಕೆ ಅಂತ ಮಾಡ್ಕೊಂಡಿದ್ದೀನಿ. ಪೆಟ್ರೋಲ್ ಖರ್ಚು ಹೋದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಪಾಪ ಕಾರಲ್ಲಿ ತುಂಬಿಕೊಂಡು ಬಂದಿದ್ದ ಸ್ನೇಹಿತರು ಹೇಳಿದ್ರು, ಬಂಧುವರ್ಗದವರೇ ಕೂಡ. ಒಂದು ಕಾಲದ ನನ್ನ ವಿದ್ಯಾರ್ಥಿಯೂ ಹೌದು. ಕೃಷಿಗೆ ಆ ರೀತಿಯಾದಂಥದ್ದು ನಮಗೆ ಸಲ್ತಾ ಇರುವುದು. ಕೃಷಿ ಬಾಳದೇ ಇದ್ದರೆ ಖಂಡಿತ ದೇಶ ಬಾಳೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಾಡುವ ಅನಾಹುತಗಳು ಎಷ್ಟು ಅಂದರೆ, ಇವತ್ತೇ ನೋಡಿ ಪೇಪರಲ್ಲಿ ಹಣದುಬ್ಬರ ಹೆಚ್ಚಾಗಿದೆ ಅಂತ ಬಂದಿದೆ. ವಾಜಪೇಯಿ ಕಾಲದಲ್ಲಿಯೇ ಫುಡ್ ಸಫಿಷಿಯನ್ಸಿ ಅಂತ ಬಂದಿದ್ದು, ಆಹಾರದಲ್ಲಿ ಸ್ವಯಂಪೂರ್ಣತೆ ವಾಜಪೇಯಿಯವರ ಕಾಲದಲ್ಲೇ ನಾವು ಸಲ್ಲಿಸಿಕೊಂಡಿದ್ದು. ಆಗ ಭಾರತ ಕಂಡಂಥ ಬೆಳವಣಿಗೆ ತತ್ಪೂರ್ವದ 50 ವರ್ಷದಲ್ಲಿ ಕಂಡೇ ಇರಲಿಲ್ಲ. ಈಗ ಮತ್ತೆ ಆ ಹಿಂದಿನ ಕಡೆಗೆ ಹೋಗ್ತಾ ಇದ್ದಾರೆ. ಪರಂಪರೆಯನ್ನು ಉಳಿಸುವಂಥ ಪ್ರಯತ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ NDA ಸರ್ಕಾರ, UPA ಸರ್ಕಾರ. ಧಾನ್ಯಾನಾಂ ಸಂಗ್ರಹೋ ನೂನಂ ಉತ್ತಮ ಸರ್ವಸಂಗ್ರಹಾತ್ ನಿಕ್ಷಿಪ್ತಂ ಹಿ ಮುಖೇ ರತ್ನಂ ನ ಕುರ್ಯಾತ್ ಪ್ರಾಣಧಾರಣಂ. ನಾರಾಯಣ ಪಂಡಿತ ಹಿತೋಪದೇಶದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಎಲ್ಲ ಸಂಗ್ರಹಕ್ಕಿಂತ, ಎಲ್ಲ ಬೊಕ್ಕಸಕ್ಕಿಂತ ಧಾನ್ಯದ ಬೊಕ್ಕಸ ದೊಡ್ಡದು. ಬಾಯಲ್ಲಿ ರತ್ನ ಇಟ್ಟುಕೊಂಡ್ರೆ ಹೊಟ್ಟೆ ತುಂಬಿಸುತ್ತಾ, ಹಸಿವು ಹಿಂಗಿಸುತ್ತಾ ಅಂತ. ಎಲ್ಲ ಸೆಕ್ಟರ್ಸ್ಗೂ ಈಗ ತುಂಬ ಪ್ಯಾಕೇಜ್ಗಳು ಬರ್ತಾ ಇದೆ ಅಂತ ಕೃಷಿಗೂ ಮಾಡ್ತಿದ್ದಾರೆ. ಅರೆ, ಕೃಷಿಗೆ ಅದು ಮುಟ್ತಾ ಇಲ್ಲ, ಮತ್ತು ಕೃಷಿಗಂಥ ಪ್ಯಾಕೇಜ್ ಬೇಕಿಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಅನರ್ಥ ಆಗ್ತಾ ಇದೆ. ಈಗ ಒಂದು ಹೆರಿಟೇಜ್ ಅಂತ ಯಾವುದನ್ನು ಯುನೆಸ್ಕೋ ಹೆರಿಟೇಜ್ ಅಂತ ಮಾಡಿ ಪಶ್ಚಿಮ ಘಟ್ಟವನ್ನು ಉಳಿಸುವಂಥ ಪ್ರಯತ್ನಕ್ಕೆ ನಮ್ಮ ಸರ್ಕಾರವೇ ಕಲ್ಲು ಹಾಕಿದೆ. ಆ ಕಾಡುಗಳನ್ನು ಉಳಿಸದೇ ಇದ್ದರೆ ಮಳೆ ಹೇಗಾಗುತ್ತೆ?
ಸಸ್ಯೋತ್ಪನ್ನಗಳು ಸಂರಕ್ಷಿತವಾಗದಿದ್ದರೆ ಜಗತ್ತು ಹೇಗೆ ಉಳಿಯುವಂಥದ್ದು? ಎಲ್ಲ ಕಡೆಗೂ ಅನ್ಯಾಯ, ಮೋಸ, ವಂಚನೆ ನಡೀತಾ ಇದೆ. ಆಮೇಲೆ ಧಮ್ಮಪದದಲ್ಲಿ ಬರುವಂಥ ಮಾತು, ಬುದ್ಧನ ಮಹಾ ಉಪದೇಶಗಳಲ್ಲಿ ಒಂದು ಧಮ್ಮಪದ, ಇನ್ನೊಂದು ಸುತ್ತ ನಿಪಾತ, ಇವೆರಡೂ ಅತ್ಯಂತ ಜನಪ್ರಿಯವಾದದ್ದು. ಆ ಬಳಿಕ ನಾಗಸೇನನ ಮಿಳಿಂದ ಪನ್ನೋ ಅಂತ ಯಾವುದಿದೆ, ಮಿಳಿಂದ ಪ್ರಶ್ನ, ಅದು ಹೆಚ್ಚು ಜನಪ್ರಿಯವಾದದ್ದು ಬೌದ್ಧ ಗ್ರಂಥಗಳ ಪೈಕಿ. ಮುಖ್ಯವಾಗಿ ತ್ರಿಪಿಟಕಗಳ ಪೈಕಿ ಯಾವ ಸುತ್ತಪಿಟಕ, ಆ ಸುತ್ತಪಿಟಕದಲ್ಲಿ ಬರುವಂಥ ದೀಘನಿಕಾಯ ಮತ್ತು ಮಧ್ಯಮನಿಕಾಯಗಳು ತುಂಬ ಮುಖ್ಯವಾದವು. ಅಲ್ಲಿ ಬರುವಂಥ ಒಂದು ಸಂಗ್ರಹ ಇದು. ಇದನ್ನು ಮಹಾಭಾರತದಲ್ಲಿ ಕೂಡ ನಾವು ನೋಡ್ತೀವಿ. ನಹಿ ವೈರೇಣ ವೈರಾಣಿ ಶಾಮ್ಯಂತಿಹ ಕದಾಚನ ಅವೈರೇಣೇವ ಶಾಮ್ಯಂತಿ ಯೇಷಧರ್ಮ ಸನಾತನಃ ಅಂತ. ವೈರದಿಂದ ವೈರ ಎಂದೂ ಶಮನವಾಗೋದಿಲ್ಲ, ಅವೈರದಿಂದಲೇ ಆಗುವಂಥದ್ದು ಅಂತ. ಸರಳ ನಿಜ, ಆದರೆ ಬಹಳ ಕಷ್ಟವಾದಂಥ, ಅದರ ಅನಿವಾರ್ಯವಾದ ಅನನ್ಯವಾದ ದಾರಿ. ಸಮಯೋಚಿತ ಪದ್ಯಮಾಲಿಕೆ ಖರ್ಚು ವೆಚ್ಚಗಳ ಬಗ್ಗೆ ಹೇಳುವ ಒಂದು ಮಾತು ನೋಡಿ. ರಾಮ ಭರತನಿಗೆ ಹೇಳಿದ ಹಿತವನ್ನೇ ಇದು ಹೇಳ್ತಾ ಇದೆ. ಇದಮೇವ ಹಿ ಪಾಂಡಿತ್ಯಂ ಚಾತುರ್ಯಮಿದಮೇವ ಹಿ ಇದಮೇವ ಸುಬುದ್ಧಿತ್ವಂ ಆಯಾದಲ್ಪತರೋ ವ್ಯಯ. ಇದು ನಮ್ಮ ದೇಶವೂ ಸೇರಿದಂತೆ ರಾಜ್ಯವೂ ಸೇರಿದಂತೆ ಎಲ್ಲ ಒಂದು ಸರ್ವಕಾರಕ್ಕೂ ಕೂಡ ಸೇರಬೇಕಾದದ್ದು ಈ ಉಪದೇಶ. ಇದೇ ಪಾಂಡಿತ್ಯ, ಇದೇ ಸುಬುದ್ಧಿತ್ವ, ಇದೇ ಚಾತುರ್ಯ. ಯಾವುದದು? ಆದಾಯಕ್ಕಿಂತ ವ್ಯಯ ಕಡಿಮೆ ಇರಬೇಕು, ಆಯಕ್ಕಿಂತ ವ್ಯಯ ಕಡಿಮೆ ಇರಬೇಕು ಅಂತ. ನಮ್ಮದು ಎಲ್ಲ ಡೆಫಿಸಿಟ್ ಬಜೆಟ್ಗಳೇ, ಎಲ್ಲ ಪಾಪರ್ ಬಜೆಟ್ಗಳೇ ಇರ್ತಕ್ಕಂಥದ್ದು, ಏನೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಮತ್ತು ಅದೇ ಸಮಯೋಚಿತ ಪದ್ಯಮಾಲಿಕೆ ಕ್ಷಮೆಯ, ತಾಳ್ಮೆಯ ಬಗ್ಗೆ ಹೇಳುವಂಥ ಪದ್ಯವು ತುಂಬ ಚೆನ್ನಾಗಿದೆ. ಇದೊಂದು ರೂಪಕಾಲಂಕಾರ. ಕ್ಷಮಾ ಧನುಃಕರೇ ಯಸ್ಯ ದುರ್ಜನ ಕಿಂ ಕರಿಷ್ಯತಿ ಅತೃಣೇ ಪತಿತೋ ವನ್ಹಿ ಸ್ವಯಮೇ ಓಪಶಾಮ್ಯತಿ. ಕ್ಷಮೆ ಅನ್ನುವ ಬಿಲ್ಲು ಯಾರ ಕೈಯಲ್ಲಿದೆಯೋ ಅವರಿಗೆ ದುರ್ಜನ ಏನು ಮಾಡೋಕ್ಕೆ ಸಾಧ್ಯ? ಹುಲ್ಲಿಲ್ಲದ ನೆಲದಲ್ಲಿ ಬಿದ್ದ ಬೆಂಕಿ ತಾನಾಗಿ ಆರು ಹೋಗುತ್ತೆ ಅಂತ. ರಿಯಾಕ್ಷನ್ಸೇ ಇಲ್ಲದೇ ಇರೋ ಜಾಗದಲ್ಲಿ ಆ್ಯಕ್ಷನ್ಸ್ ಏನು ಮಾಡೋದಕ್ಕೆ ಸಾಧ್ಯ? ಬುದ್ಧನ ಬದುಕಿನ ಒಂದು ಘಟನೆ. ಒಬ್ಬ ಬಂದು ಅವನನ್ನು ಬಾಯಿಗೆ ಬಂದಂತೆ ಬೈತಾನೆ, ಇನ್ನೂ ಬೈತಾನೆ. ಸುಮ್ಮನೆ ಇರೋದು ನೋಡಿ ಮತ್ತೂ ಕೆರಳ್ತಾನೆ. ಆಮೇಲೆ ಕೇಳ್ತಾನೆ, ದೇವದತ್ತ ಬೈಗಳೆಲ್ಲ ಮುಗೀತಾ ಅಂತ. ಮುಗೀತು. ನೀನು ಯಾತಕ್ಕೆ ಕೋಪ ಮಾಡ್ಕೊಳ್ಳಿಲ್ಲ ಅಂತ. ನೋಡು, ನಿನ್ನ ಯಾವುದೋ ಒಂದು ವಸ್ತುವನ್ನು ನನಗೆ ಕೊಟ್ಟೆ, ನಾನು ಅದನ್ನು ಸ್ವೀಕರಿಸಲಿಲ್ಲ ಅಂದರೆ ಅದು ಯಾರಿಗೂ ಹೋಗುತ್ತೆ ಅಂತ, ನನಗೇ ಉಳಿಯುತ್ತೆ ಅಂತಾನೆ. ನಿನ್ನ ಬೈಗಳಿಗೂ ನಾನು ಅದೇ ಮಾಡಿದ್ದು ಅಂತಂದ. ಹೀಗೆ ಕ್ಷಮಾಧನು ಕರೆ ಯಸ್ಯ ಅಂತ. ನೀತಿ ದ್ವಿಷಷ್ಟಿಕಾದ ಕುಲ ಸಂಬಂಧಿಯಾದ ಒಂದು ಮಾತು. ಕುಲಜೋಯಂ ಗುಣವಾನಿತಿ ವಿಶ್ವಾಸೋ ನಕ್ಷಮ ಕಲ ಪ್ರಕೃತವು ಚಂದನವನ ದಾವಾಗ್ನಿ ಕಿಂ ನ ದಹತಿ ದೇಹಮಾಕ್ರಮ್ಯ. ಇವನು ಕುಲವಂತ, ಇವನು ಉತ್ತಮ ಕುಲೀನ, ಹಾಗಾಗಿ ನನಗೇನು ಮಾಡೋಲ್ಲ ಅಂತ ದುಷ್ಟನನ್ನು ಆಶ್ರಯಿಸಬಾರದು. ಚಂದನದ ವೃಕ್ಷದ ಬೆಂಕಿ ಕೈಯನ್ನು ಸುಡೋದಿಲ್ವ? ಚಂದನ ಹಚ್ಚಿಕೊಂಡ್ರೆ ತಂಪು, ಆದರೆ ಚಂದನ ವೃಕ್ಷಕ್ಕೆ ಅಂಟುಕೊಂಡು ಬೆಂಕಿ ಮೈ ಕೈಗೆ ತಂಪಾಗಿರುತ್ತದೆಯಾ? ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದು. ಮತ್ತು ಅಶ್ವಘೋಷನ ಸೌಂದರ ನಂದದಲ್ಲಿ ಬರುವ ಒಂದು ಸುಭಾಷಿತ, ಆಹಾರ ಕ್ರಮ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಬುದ್ಧ ಕೊಟ್ಟಂಥ ಉಪದೇಶ. ಈ ಶ್ಲೋಕ ಭಾಗವತ ಪುರಾಣದಲ್ಲಿ ಕೂಡ ಕಾಣಿಸಿಕೊಳ್ಳುತ್ತದೆ, ಸಣ್ಣ ಪುಟ್ಟ ವ್ಯತ್ಯಾಸದ ಜೊತೆಗೆ. ಭಾರಸ್ಯೋದ್ವಹನಾರ್ಥಂ ಚ ರಥಾಕ್ಷೋಭ್ಯಜ್ಯತೆ ಯಥಾ ಭೋಜನಂ ಪ್ರಾಣಯಾತ್ರಾರ್ಥಂ ತದ್ವದ್ ವಿದ್ವಾನ್ ನಿಷೇವ್ಯತೆ. ಒಂದು ವಾಹನ, ಬಂಡಿ, ಅದರ ಚಕ್ರಕ್ಕೆ ಕೀಲೆಣ್ಣೆ ಹಾಕ್ತಾರೆ, ಲೂಬ್ರಿಕೇಷನ್. ಅದು ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು, ಆಪ್ಟಿಮಮ್ ಅಂತಿರುತ್ತಲ್ಲ ಆ ರೀತಿ ಹದ. ಹಾಗೆ ಈ ದೇಹ ಅನ್ನುವ ಬಂಡಿ ಸಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವೇ ಹೊರತು ಅತ್ಯಾಹಾರವೂ ಅಲ್ಲ, ಅಲ್ಪಾಹಾರವೂ ಅಲ್ಲ. ಬೇಕಾದಷ್ಟು ಅದು ಸಾಗುವಷ್ಟು ಮಾಡಬೇಕಾದದ್ದು. ಅಂಡರ್ ಲುಬ್ರಿಕೇಷನ್, ಓವರ್ ಲುಬ್ರಿಕೇಷನ್ ಹೇಗಲ್ವೋ ಆ ರೀತಿಯಾಗಿ ಅನ್ನುವ ಮಾತು ಇಲ್ಲಿ ಬರುತ್ತದೆ. ಇನ್ನು ಈ ಹೊತ್ತಿನ ಪ್ರಕರಣ ಮುಗಿತಾ ಇರೋದ್ರಿಂದ ಕೊನೆಗೆ ಸಮಾರೋಪಾತ್ಮಕವಾದ ಒಂದೆರಡು ಶ್ಲೋಕಗಳಿಂದಲೇ ಮುಗಿಸ್ತೀನಿ. ಇದು ಸುಭಾಷಿತ. ಇದಕ್ಕೆ ನಡೆದದ್ದೇ ದಾರಿ, ನಿಂತಲ್ಲಿ ನಿಲುಗಡೆ, ಹೊರಟಲ್ಲಿ ಹಾದಿ. ಆ ಕಾರಣದಿಂದ ಯಾವ ವಿಶೇಷ ಉಪಕ್ರಮ ಉಪಸಂಹಾರವೂ ಬೇಕಿಲ್ಲ. ಯಾವ ಪುಟ ತೆಗೆದರೂ ಒಳ್ಳೆಯ ಸುಭಾಷಿತ ಸಂಕಲನದಲ್ಲಿ ಸೊಗಸಾದ ಸೂಕ್ತಿ ನಮ್ಮ ಮನಸ್ಸನ್ನು ಮುಟ್ಟುತ್ತದೆ, ಹೃದಯವನ್ನು ತಟ್ಟುತ್ತದೆ. ಅಂಥ ಸುಭಾಷಿತಗಳು ಬದುಕಿಗೆ ಅನಿವಾರ್ಯವಾದವು. ಆ ಬಗೆಗೆ ಪಂಚತಂತ್ರದ ಮಾತು ತುಂಬ ಸ್ಮರಣೀಯ.
ಸುಭಾಷಿತಮಯದ್ರವ್ಯ ಸಂಗ್ರಹಂ ನ ಕರೋತಿ ಯಃ ಸತು ಪ್ರಸ್ತಾವ ಯಜ್ಞೇಶು ದಕ್ಷಿಣಾಂ ಕಾಂ ಪ್ರಯಚ್ಛತಿ. ಸುಭಾಷಿತ ಅನ್ನುವ ಹಣವನ್ನು ಯಾವನು ಸಂಗ್ರಹ ಮಾಡಿಕೊಂಡಿರಲ್ವೋ ಅವನು ಸಂಭಾಷಣೆ ಎನ್ನುವ ಯಜ್ಞದಲ್ಲಿ ದಕ್ಷಿಣೆಯಾಗಿ ಕೊಡೋಕ್ಕೆ ಏನನ್ನು ಬಳಸ್ತಾನೆ ಅಂತ. ತುಂಬ ತುಂಬ ಸುಂದರವಾದ ಮಾತಿದು. ಎಷ್ಟು ಒಳ್ಳೆಯ ರೂಪಕಾಲಂಕಾರ. ಹಾಗೆಯೇ ಸುಭಾಷಿತ ರತ್ನಭಾಂಡಾಗಾರದ ಒಂದು ಮಾತು, ಇತ್ತಂ ಕವಿ ಕುಟುಂಬಸ್ಯ ವಚನಾನಿ ಚಿನೋತಿ ಯಃ ಅವಿದ್ಧ ವಚನಸ್ಯಾಪಿ ತಸ್ಯ ವಶ್ಯಾ ಸರಸ್ವತಿ. ಹೀಗೆ ಕವಿ ಕುಟುಂಬದ ಮಾತುಗಳನ್ನು ಯಾವನು ಬಿಡಿಸಿಟ್ಟುಕೊಳ್ತಾನೋ ಅವನು ವಿದ್ಯಾವಂತನಲ್ಲದೇ ಇದ್ದರೂ ಅವನಿಗೆ ಸರಸ್ವತಿ ವಶಳಾಗ್ತಾಳೆ ಅಂತ. ಎಷ್ಟು ಓದಿಲ್ಲದೆ ಇದ್ದರೂ ಸಮಯೋಚಿತವಾದ ಮಾತುಗಳು, ಅವಸರ ಪಠಿತಾವಾಣಿ ಗುಣಗಣ ರಹಿತಾಪಿ ಶೋಭತೆ ಪುಂಸಾಂ ಅನ್ನುವ ಮಾತು ಸಮಯೋಚಿತ ಪದ್ಯಮಾಲಿಕೆಯ ಮೊದಲಿಗೆ ಬರುತ್ತದೆ. ಸಂದರ್ಭೋಚಿತವಾದಂಥ ಮಾತನ್ನು ಆಡಿದ್ರೆ ಅದಕ್ಕೆ ವಿಶೇಷ ಗುಣ ಇಲ್ಲದೇ ಇದ್ದರೂ ಅದು ಉಚಿತವಾಗಿ ತೋರ್ತದೆ ಅಂತ. ರಾಜರತ್ನಂ ಅವರು ಅಧ್ಯಾಪಕರಾಗೋರಿಗೆ ಹೇಳ್ತಾ ಇದ್ರಂತೆ, ನೀವು ಕನಿಷ್ಠ 200 ಸುಭಾಷಿತವನ್ನು ಬಾಯ್ಪಾಠ ಮಾಡಿಕೊಂಡಿರಬೇಕು ಅಂತ. ಹಾಗಿಲ್ಲದೇ ಇದ್ದರೆ ಸಂಭಾಷಣೆಯಲ್ಲಿ, ಉಪನ್ಯಾಸಗಳಲ್ಲಿ, ಬರವಣಿಗೆಯಲ್ಲಿ ಏನು ಕೊಡೋದಕ್ಕೆ ಸಾಧ್ಯವಾಗುತ್ತದೆ? ಸುಭಾಷಿತ ಸಂಗ್ರಹ ಮಾಡಬೇಕು, ಸುಭಾಷಿತವನ್ನು ರಚನೆ ಮಾಡಬೇಕು, ಸುಭಾಷಿತವನ್ನು ಬದುಕಬೇಕು. ಅದು ಮುಖ್ಯ. ನಮಸ್ಕಾರ.